ಅಲ್ಲ, ದಯವಿಟ್ಟು ಎಲ್ಲ ವೇದಿಕೆ ಮುಂಭಾಗಕ್ಕೆ ಬನ್ನಿ. ನೋಡಿ, ಪ್ರೈಸನ್ನು ಕೊಡೋದಿಲ್ಲ, ಆಟ ಮುಗೀತಲ್ಲ, ಹಾಗಾಗಿ ತೊಂದರೆ ಇಲ್ಲ. ವೇದಿಕೆ ಕಾರ್ಯಕ್ರಮ ಬೇಡ ಅಂತ ಹೇಳಿದರೆ ನಮಗೆ ಒಳ್ಳೇದಾಗತ್ತೆ, ಸ್ವಲ್ಪ ನಮಗೆ ಆರಾಮಾಗತ್ತೆ. ಲೆಜೆಂಡ್ಸ್ ಪ್ರೈಸ್ ಕೊಡ್ತೇವೆ, ಅಲ್ಲಿಗೆ ಫಿನಿಶ್ ಮಾಡ್ತೇವೆ. ಸರ್, ಲೆಜೆಂಡ್ಸ್ ಎಲ್ಲ ವೇದಿಕೆ ಮುಂಭಾಗಕ್ಕೆ ಬನ್ನಿ. ದಯವಿಟ್ಟು ಲೆಜೆಂಡ್ಸ್ ಅವರ ಶಿಸ್ತು ಪಾಲನೆ ನಾವು ಪಾಲಿಸಬೇಕು. ಹಿರಿಯರು ಹಾಕಿಕೊಟ್ಟ ಗೆರೆಯನ್ನು ನಾವು ಮೀರಬಾರ್ದು. ಹಾಗಾಗಿ ಮತ್ತೊಮ್ಮೆ ಕರೆಯುವ ಮೊದಲು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬನ್ನಿ. ಟಾಸಿಗೂ ಲೇಟು, ಮ್ಯಾಚಿಗೂ ಲೇಟು, ಮತ್ತು ವೇದಿಕೆ ಕಾರ್ಯಕ್ರಮ ಮುಂಭಾಗದಲ್ಲಿ ಬರುವುದಕ್ಕೂ ಲೇಟ್. ಇದು ನಮ್ಮ ತೀರ್ಥಹಳ್ಳಿಯ ಕ್ರಿಕೆಟ್ ಆಟಗಾರ ಶಿಸ್ತು. ಹಾಗಾಗಿ ದಯವಿಟ್ಟು ಬೇಗ ಬನ್ನಿ ಸರ್. ಭಾರತ್ ಜೋಡೋ ಮಾಲಕರು ನಿಮ್ಮ ತಂಡವನ್ನು ದಯವಿಟ್ಟು ಕರೆತನ್ನಿ ಸರ್. ಭಾರತ್ ಜೋಡೋ ಸಚಿನ್ ಹೇಸರ ಅಂಡ್ ಟೀಮ್, ಸಚಿನ್ ಅವರೇ ನಿಮ್ಮ ತಂಡವನ್ನು ದಯವಿಟ್ಟು ಕರೆತನ್ನಿ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಬ್ರೋಕೋಡ್ ಆಟಗಾರರು ಬರ್ತಾ ಇದ್ದಾರೆ. ಧನ್ಯವಾದಗಳು. ಹಲೋ, ಅಲ್ಲಿ ಭಾರತ್ ಜೋಡೋ, ಅಲ್ಲಿ ಶರತ್, ಕಿರಣ್ ನಾವೇ ಹೆಸರು ಕರಿಬೇಕಾಗತ್ತೆ. ಬನ್ನಿ. ಮತ್ತೊಮ್ಮೆ ಹೆಸರು ಹೇಳುವ ಮುಂಚೆ ದಯವಿಟ್ಟು ನಿಮ್ಮ ಆಸನದಲ್ಲಿ ಕೂರಬೇಕು. ಸಚಿನ್ ಹೇರಸರ್ ಅವರು ದಯವಿಟ್ಟು ಬನ್ನಿ. ಶ್ರೇಯಸ್ ಅವರೇ ದಯವಿಟ್ಟು ನಿಮ್ಮ ತಂಡವನ್ನು ಕರೆದಿರಬೇಕು. ಪೂಡೇಶ್ ಕೆಳಕೆರೆ ಅವರು. ಅಲ್ಲಿ ನಮ್ಮ ಆರ್ಗನೈಸರ್ಸ್ ವೇದಿಕೆ ನನ್ನ ಬಲಭಾಗದಲ್ಲಿ ಬನ್ನಿ. ಆರ್ಗನೈಸರ್ಸ್ USA ತಂಡ, USA ತಂಡ ಅಂತ ಹೇಳಿದರೆ ಎಲ್ಲರೂ ಬರ್ತಾರೆ ಅಲ್ವಾ, ಅದರಲ್ಲಿ ಸದಸ್ಯರಿದ್ದಾರಲ್ವ. ಹಾಗಾಗಿ USA ತಂಡದ ಕಲರ್ಸ್ ಕೆಂಪು ಜರ್ಸಿಯನ್ನು ಹಾಕಿರ್ತಕ್ಕಂಥ USA ತಂಡದ ಎಲ್ಲ ಆಟಗಾರರು ನನ್ನ ವೇದಿಕೆಯ ಬಲಬದಿಯಲ್ಲಿ ಬರಬೇಕು. ಭಾರತ್ ಜೋಡೋ ದಯವಿಟ್ಟು ಮತ್ತೆ ಸಹ ಆಟಗಾರರು ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬನ್ನಿ. ಅಲ್ಲಿ ಆರ್ಕೆಯ ಆಟಗಾರರು ಶರತ್ ಅವರು, ಕವಿರಾಜ್ ಅವರು, ನೀವು ಕೂಡ ಅದ್ಭುತ ಟೂರ್ನಮೆಂಟನ್ನು, ಖೇಲೋ ಭಾರತ್ ಟ್ರೋಫಿಯನ್ನು ಬಹಳ ಅದ್ಭುತವಾಗಿ ಮುಗಿಸಿದ್ದೀರಾ. ನೀವು ಕೂಡ ಆರ್ಗನೈಸರ್ ಆಗಿ ಬಂದಿದ್ದೀರಾ. ಇಲ್ಲಿ ನೀವು ಕೂಡ ನಮಗೆ ಸಹಕರಿಸಬೇಕು. ಅಲ್ಲಿ ಅಂಕಣದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬ್ರೋಕೋಡ್ ಸುಹೈಲ್, ಅಲ್ಲಿ ನಿಮ್ಮ ತಂಡವನ್ನು ಕರೆತಾ ಇರಬೇಕು. ಇಲ್ಲಿ ಖಾಲಿ ಇದೆ, ಬನ್ನಿ. MCC ಲೆಜೆಂಡ್ ಇದ್ದಾರೆ, ಸೋಮೇಶ್ವರ ಲೆಜೆಂಡ್ಸ್ ಓಕೆ ಇದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಮಗದೊಮ್ಮೆ ನಿಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಾ, ದಯವಿಟ್ಟು ಯಾರೂ ಅಲ್ಲಿ ಮಾತನಾಡಬೇಡಿ, ಶಿಸ್ತಿನಿಂದ ಇರಬೇಕು. ಈವರೆಗೆ ನಾವು ಕೂಡ ಶಿಸ್ತಿನಿಂದ ಇದ್ದೇವೆ. ನಿಮ್ಮ ಪಂದ್ಯಾಟದಲ್ಲಿ ನಾವು ಕೂಡ ಯಾವುದೇ ರೀತಿಯ ತಲಾಟೆ ಮಾಡಿಲ್ಲ. ನೀವೀಗ ವೇದಿಕೆ ಕಾರ್ಯಕ್ರಮಕ್ಕೆ ಗೌರವ ಕೊಡಬೇಕು, ಅದು ನಾವು ಕೊಡುವಂಥ ವೇದಿಕೆಗೆ ಗೌರವ. ಹಾಗಾಗಿ ಟೀಮ್ USA
ಎನ್ನುವಂಥ ಒಂದು ಸಂಸ್ಥೆ ಸರಿಸುಮಾರು 5 ವರ್ಷಗಳ ಹಿಂದೆ ಉಬೇದುಲ್ಲಾ ಸಂತೋಷ್ ಅಶೋಕ್ ಎನ್ನುವಂಥ ಒಂದು USA ಒಂದು ತಂಡವನ್ನು ಕಟ್ಟಿಕೊಂಡು ನಾನಾ ಭಾಗದಲ್ಲಿ ತಂಡವನ್ನು ಖರೀದಿ ಮಾಡಿಕೊಂಡು ಸಾಕಷ್ಟು ಲೀಗ್ ಕಮ್ ನಾಕೌಟ್ ಪಂದ್ಯಾವಳಿಯಲ್ಲಿ ತಂಡವನ್ನು ಜಯಿಸಿಕೊಂಡು ಇದೀಗ ತೀರ್ಥಹಳ್ಳಿಯ ಹೃದಯ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಲೀಗ್ ಕಮ್ ನಾಕೌಟ್ ಮಾದರಿಯ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮದ 22 ತಂಡಗಳ ಭಾಗವಹಿಸುವಿಕೆಯ ಇನ್ನೊಂದು ಕಾರ್ಯಕ್ರಮ ಮುಕ್ತಾಯವನ್ನು ಕಂಡುಕೊಂಡು ಕೇವಲ ಸಮಾರಂಭ ಕಾರ್ಯಕ್ರಮ ಮಾತ್ರ ಬಾಕಿ ಉಳಿತಾ ಇದೆ. ಈ ಒಂದು ಪಂದ್ಯಾವಳಿಯ ವಿಜೇತ ತಂಡವಾಗಿರ್ತಕ್ಕಂಥ ಭಾರತ್ ಜೋಡೋ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳು. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿರೋಚಿತ ಸೋಲನ್ನು ಕಂಡಿರ್ತಕ್ಕಂಥ ಬ್ರೋಕೋಡ್ ನಿಮಗೂ ಕೂಡ ಧನ್ಯವಾದಗಳು. ಇನ್ನೊಂದು ತಂಡ ಇವರು ಪಂದ್ಯಾವಳಿಯ ಫೇವ್ರೆಟ್ ಟೀಮ್ ಆಗಿತ್ತು, ಕೂಡ ಗೆಲ್ಲುವಂಥ ತಂಡವೂ ಕೂಡ ಆಗಿತ್ತು. ಕೊನೆ ಹಂತದಲ್ಲಿ ಇವರು ಕೂಡ ವಿರೋಚಿತ ಸೋಲನ್ನು ಕಂಡಿದ್ದಾರೆ. ತೀರ್ಥಹಳ್ಳಿ ಫ್ರೆಂಡ್ಸ್ ನಿಮಗೂ ಕೂಡ ಧನ್ಯವಾದಗಳು. ಇನ್ನುಳಿದಂಥ 19 ತಂಡಗಳು ಕೊನೆ ಹಂತದಲ್ಲಿ ಸೋಲನ್ನು ಕಂಡಿದ್ದಾರೆ. ನಿಮಗೂ ಕೂಡ ಧನ್ಯವಾದವನ್ನು ತಿಳಿಯಪಡಿಸುತ್ತಾ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿಕೊಟ್ಟಿರ್ತಕ್ಕಂಥವರು ಗುಣಶೇಖರ್ ಲಾರಿ ಸಂಘದ ಮಾಲೀಕರು. ಇವರು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಗುಣಶೇಖರ್ ಸರ್ ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಸಂಘಟಕರು ಅವರನ್ನು ವೇದಿಕೆಗೆ ಕರೆತರಬೇಕು. ಇವರಿಗೆ ನಿಮ್ಮೆಲ್ಲರ ಪರವಾಗಿ USA ತಂಡದ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಇನ್ನೋರ್ವರು ಟೀಮ್ ಲೆಜೆಂಡ್ಸ್ ಇದರ MCC ಇದರ ನಾಯಕರಾಗಿರುವಂತಹ ನಮ್ಮ ಹಿರಿಯ ಆಟಗಾರರಾಗಿರುವಂತಹ ವಿನಾಯಕ್ ಭಟ್ ಇವರನ್ನು ಆತ್ಮೀಯವಾಗಿ ಆದರಣೀಯವಾಗಿ ನಮ್ಮ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿಮಗೆ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ USA ತಂಡದ ಪರವಾಗಿ. ಅದೇ ರೀತಿಯಾಗಿ ಇನ್ನೋರ್ವರು ಮರಿಯಾ ಕೃಪಾ ಇದರ ಮಾಲೀಕರಾಗಿರುವಂತಹ ರೋನಿ ಡಿಸೋಜಾ ನೀವು ಬಂದಿದ್ರೆ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ನಿಮಗೂ ಕೂಡ ನಿಮ್ಮ ಅನುಪಸ್ಥಿತಿಯಲ್ಲಿ ಆದರಣೀಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಈ ಒಂದು ಪಂದ್ಯಾವಳಿಗೆ ಬಹುಮುಖವಾಗಿ ಸಹಕಾರವನ್ನು ಮಾಡಿಕೊಟ್ಟಿರ್ತಕ್ಕಂಥ ನವೀನ್ ಪೂಜಾರಿ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಈ ಒಂದು ಪಂದ್ಯಾವಳಿಗೆ ಸರಣಿ ಶ್ರೇಷ್ಠ ದಾನಿಗಳಲ್ಲಿ ಓರ್ವರು ನವೀನ್ ಪೂಜಾರಿ ನಿಮ್ಮನ್ನು ಕೂಡ ಆತ್ಮೀಯ ಆದರಣೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಾಗಿ SMK ಶಿಲ್ಪಕಲಾ ಕೇಂದ್ರದ ಮಾಲೀಕರಾಗಿರುವಂತಹ ರಾಜಾ ಪಿ ನೀವು ಕೂಡ ನಮ್ಮೊಂದಿಗೆ ಸಹಕಾರವನ್ನು ಮಾಡಿದ್ದೀರಾ. ನಿಮಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತ. ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವರು ಶ್ರೀ ದುರ್ಗಾದೇವಿ ಟ್ರಾನ್ಸ್ಪೋರ್ಟ್ನ ಮಾಲೀಕರಾಗಿರುವಂತಹ ಪ್ರೊಪರೇಟರ್ ರಾಜಾ ಎ ನೀವು ಕೂಡ ನಮಗೆ 3ನೇ ದಿನದ ಊಟದ ದಾನದಲ್ಲಿ ದಾನ ಶ್ರೇಷ್ಠ ದಾನ ಅನ್ನದಾನ ಇದನ್ನು ನೀಡಿದಂಥವರು ರಾಜಾ ಎ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ನಿಮಗೂ ಆತ್ಮೀಯ ಆದರಣೀಯ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಸೋಮೇಶ್ವರ ಲೆಜೆಂಡ್ಸ್ನ ನಾಯಕರಾಗಿರುವಂತಹ ಮಹೇಶ್ ಶೆಟ್ರು ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಹಿರಿಯ ಆಟಗಾರರು ಕೂಡ ನಿನ್ನೆ ದಿನ ಅದ್ಭುತ ಆಟವನ್ನು ಆಡಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವರು ನಮಗೆ ತೀರ್ಥಹಳ್ಳಿ ಫ್ರೆಂಡ್ಸ್ ಇದರ ಮಾಲೀಕರು ಟೂರ್ನಮೆಂಟ್ಗೆ ಪ್ರಾಯೋಜಕರು ಕೂಡ ಖಾದರ್ ಭಾಷಾ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಖಾದರ್ ಭಾಷಾ ಬನ್ನಿ, ದಯವಿಟ್ಟು ನೀವು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ನಿಮಗೆ ಆತ್ಮೀಯ ಆದರಣೀಯ ಸ್ವಾಗತ. ಅದೇ ರೀತಿಯಾಗಿ ಅರುಣಗಿರಿ ಎಂಟರ್ಪ್ರೈಸ್ ಮಾಲೀಕರಾಗಿರುವಂಥ ಅಶೋಕ್ ಬಿಆರ್ ಇವರು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಇವರ ಅನುಪಸ್ಥಿತಿ ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಳ್ಗೋಡಿನ SMC ಅಧ್ಯಕ್ಷರು ಪೂರ್ಣೇಶ್ ಅವರು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಪೂರ್ಣೇಶ್ ದಯವಿಟ್ಟು ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ನಮ್ಮ ಈ ಒಂದು ಭಾರತ್ ಜೋಡೋ ಈ ತಂಡದ ಮಾಲೀಕರಾಗಿರುವಂತಹ ಪೂರ್ಣೇಶ್ ಕೆಳಕೆರೆ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಪೂರ್ಣೇಶ್ ಕೆಳಕೆರೆ ಭಾರತ್ ಜೋಡೋ 3 ಬಾರಿ ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದಂಥವರು ಕೂಡ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಬ್ರೋಕೋಡ್ ಇದರ ಮಾಲಕರು ಇಮ್ತಿಯಾಸ್ ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ನಿಮಗೂ ಆತ್ಮೀಯ ಆದರಣೀಯ ಸ್ವಾಗತ.
ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯ ರೂವಾರಿಗಳಲ್ಲಿ ಓರ್ವರಾಗಿರುವಂತಹ US ತಂಡದ ಉಬೇದುಲ್ಲಣ್ಣ, ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು ದಯವಿಟ್ಟು. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಗೆ ಸಾಗಿಸುವಂತವರು ಪ್ರಗತಿಪರ ಕೃಷಿಕರು HP ಅನಿಲ್ ಕುಮಾರ್ ಬರಬೇಕಾಗಿತ್ತು. ಇವರ ಅನುಪಸ್ಥಿತಿಯನ್ನು ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನೀವೆಲ್ಲರೂ ಕೇಳಿದ್ದೀರಾ, ಬೆಳಗಿನ ಅವಧಿನಿಂದಲ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಯೂಟ್ಯೂಬ್ ಲೈವ್ ಮುಖಾಂತರವಾಗಿ ನೋಡ್ತಾ ಇರ್ತಕ್ಕಂಥ ಚಂದು ಉದ್ಯಮಿಗಳು ಬೆಂಗಳೂರು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಇವತ್ತಿನಿಂದ ಊಟದಾನಿಗಳು ನಿಮಗೂ ಕೂಡ ರಜಾಕ್ ರಿಜ್ವಾನ್ ಉದ್ಯಮಿಗಳು ಬೆಂಗಳೂರು ನಿಮಗೂ ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಅನಂತ್ ಕನ್ಸ್ಟ್ರಕ್ಷನ್ ಮಾಲೀಕರಾಗಿರುವಂತಹ ರಫೀಕ್ ನಿಮಗೂ ಕೂಡ ನಿಮ್ಮ ಅನುಪಸ್ಥಿತಿಯಲ್ಲಿ ಆತ್ಮೀಯ ಆದರಣೀಯ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ ಯುವ ಮುಖಂಡರಾಗಿರುವಂತಹ ಅಮರನಾಥ್ ಶೆಟ್ಟಿ ಇವರು ಕೂಡ ಆಗಮಿಸಬೇಕಾಗಿತ್ತು. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತ. ಅದೇ ರೀತಿಯಾಗಿ ನಿನ್ನೆ ದಿನ ಪ್ರದರ್ಶನ ಪಂದ್ಯವನ್ನು ಆಡಿರ್ತಕ್ಕಂಥ MCC ಲೆಜೆಂಡ್ಸ್ ಮತ್ತು ಸೋಮೇಶ್ವರ್ ಲೆಜೆಂಡ್ಸಿನ ಸರ್ವರಿಗೂ ಆತ್ಮೀಯ ಆದರಣೀಯ ಸ್ವಾಗತವನ್ನು ಟೀಮ್ US ತಂಡದ ಪರವಾಗಿ ಕೋರ್ತಾ ಇದ್ದಾವೆ. ಅದೇ ರೀತಿಯಾಗಿ ಪಂದ್ಯಾವಳಿಯ ವೀಕ್ಷಣೆಗೆ ಆಗಮಿಸಿದಂಥ ಈ ಊರಿನ ಮಹಿಳೆಯರು, ತಾಯಂದಿರು, ಅಕ್ಕಂದಿರು, ತಂಗಿಯಂದಿರಿಗೂ ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಪಂದ್ಯಾಟದ ವೀಕ್ಷಣೆಗೆ ಬಂದಿರತಕ್ಕಂಥ ನನ್ನೆಲ್ಲ ತೀರ್ಥಹಳ್ಳಿಯ ಕ್ರಿಕೆಟ್ ಅಭಿಮಾನಿಗಳು, ಕ್ರೀಡಾಪಟುಗಳು, ಕ್ರೀಡಾ ಪೋಷಕರಿಗೆ ಆತ್ಮೀಯ ಆದರಣೀಯ ಸ್ವಾಗತಗಳು. ಅದೇ ರೀತಿಯಾಗಿ ಇವರನ್ನು ನಾವು ಕೂಡ ಬಿಡೋದಿಲ್ಲ. ನಮ್ಮ ಈ ಒಂದು 4 ದಿನಗಳ ಕಾಲ ಅಂಪೈರ್ಶಿಪ್ ಅನ್ನು ತೀರ್ಪುಗಾರ ಬಹಳ ಅಚ್ಚುಕಟ್ಟಾಗಿ ತೀರ್ಪುಗಾರಿಕೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಸಂಜಯ್ ಶಿವಮೊಗ್ಗ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಂಜಯ್ ಶಿವಮೊಗ್ಗ, ಮೋನಿ ಶಿವಮೊಗ್ಗ, ಅದೇ ರೀತಿಯಾಗಿ ಅಶೋಕ್ ಅವರು, ಇವರಿಗೆ ವೇದಿಕೆ ಸಿಗೋದೇ ಕಡಿಮೆ. ಹಾಗಾಗಿ ನೀವು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಳ್ಬೇಕು. ಬನ್ನಿ ಸರ್. ನಿಮ್ಮ ವೇದಿಕೆ ಯಾವಾಗಲೂ ಅಲ್ಲೇ ಆಗಿರುತ್ತೆ. ನಿಮಗೆ ಒಂದು ಬಾರಿ ಮಾತ್ರ ಈ ವೇದಿಕೆ ಕೊಡೋದು. ಹಾಗಾಗಿ ದಯವಿಟ್ಟು ಬನ್ನಿ ಸರ್. ಬನ್ನಿ ಸರ್, ವೇದಿಕೆ ಹಂಚಿಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ದೂರದ ಕುಂದಾಪುರದಿಂದ ಬಂದಿರತಕ್ಕಂಥ ರಾಜ್ಯದ ಇನ್ನೋರ್ವ ಹೆಸರಾಂತ ವೀಕ್ಷಕರು ಪ್ರವೀಣ್ ಅವರು, ನಮ್ಮ ಆತ್ಮೀಯರು ಹಿರಿಯರಾಗಿರುವಂಥ ಪ್ರವೀಣ್ ಅವರು ದಯವ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ. ವೀಕ್ಷಕ ವೀಣಗಾರರಿಗೆ ವೇದಿಕೆ ಸಿಗೋದು ಕಮ್ಮಿ. ನಾವು ಮೈಕನ್ನು ಇಟ್ಕೊಂಡಿರ್ತೇವೆ, ವೇದಿಕೆ ಸಿಗೋದು ಕಮ್ಮಿ. ದಯವಿಟ್ಟು ಪ್ರವೀಣ್ ಆಚಾರ್ಯ ಬಸ್ರೂರು ನೀವು ಕೂಡ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪಂದ್ಯಾವಳಿಯ ಕುರಿತು ಪೂರ್ಣೇಶ್ ಕೆಳಕೆರೆ ಯುವ ಕಾಂಗ್ರೆಸ್ ಅಧ್ಯಕ್ಷರು ತೀರ್ಥಹಳ್ಳಿಯ, ಅದೇ ರೀತಿಯಾಗಿ ಭಾರತ್ ಜೋಡೋ ತಂಡದ ಮಾಲಕರು ಒಂದು ಪಂದ್ಯಾವಳಿಯ ಕುರಿತು ಒಂದೆರಡು ಮಾತಿಗಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸಾಲು ಭಾಳ ಉದ್ದ ಇದೆ ಅಣ್ಣಪಣ್ಣ. ನಾವು ಜಾಸ್ತಿ ಮಾತಾಡಿದ್ರೆ ನಿಮಗೆ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ತಂಡ ಮಹೇಶ್ ಶೆಟ್ಟರು ಹೇಳ್ತಿದ್ದಾರೆ, ಅವ್ರು 4 ಜನದ ಪರವಾಗಿ ನಾನು ಮಾತಾಡ್ಬೇಕಂತ. ಇರಲಿ, ಒಂದು ಅದ್ಭುತವಾದ ಟೂರ್ನಮೆಂಟನ್ನು, ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀರಿ. ನಮ್ಮ ತಂಡ ಇವತ್ತು ಗೆದ್ದಿದೆ ಭಾರತ್ ಜೋಡೋ. ನಾವು ಸತತವಾಗಿ 3 ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದ, ಹೋದ್ಸರಿ ಶ್ರೀಲಂಕಾ ತಂಡ ಕೂಡ ಬಂದಿತ್ತು ನಮ್ಮ ತೀರ್ಥಹಳ್ಳಿಯ ಗ್ರೌಂಡ್ನಲ್ಲಿ ಅವರು ಪ್ರದರ್ಶನವನ್ನು ಮಾಡಿದರು. ಅಣ್ಣವರು ಇಲ್ಲಿ ಮುಂದ್ಗಡೆ ಕೂತಿದ್ದಾರೆ. ಅವರಿಗೂ ಗೊತ್ತಿದೆ, ಪಕ್ಷ ಪಾರ್ಟಿ ಯಾವುದಾದ್ರು ಬೇರೆ ಇರ್ಬೋದು,
ಬಟ್ ಬೇರೆ ಬೇರೆ ವಿಚಾರಗಳಲ್ಲಿ ಮೊನ್ನೆ ದಸರಾ ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳನ್ನೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೀವಿ. ಚುನಾವಣೆ ಅಂತ ಬಂದಾಗ ಬೇರೆ ಆಗುತ್ತೆ, ನಮ್ಮೂರಿನ ಹಬ್ಬ, ನಮ್ಮೂರಿನ ಆಟ, ನಮ್ಮೂರು ಅಂತ ಬಂದಾಗ ಬೇರೆ ಆಗುತ್ತೆ. ಅದು ಇವತ್ತು ಸಹ ಇಲ್ಲಿ ನೋಡಿದೆ ನಾನು. ಈ ಕನ್ನಡ ರಾಜ್ಯೋತ್ಸವ ಕಪ್ನಲ್ಲಿ ನಾನು ಇವತ್ತು ಸಹ ನೋಡಿದೆ. ಭಾಳ ಅದ್ಭುತವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀರಿ. ನಮ್ಮ ಮಹೇಶ್ ಶೆಟ್ಟರು ಮೊನ್ನೆ ಲೆಜೆಂಡ್ ಟೀಮಲ್ಲಿ ಆಡಿದ್ದಾರೆ. ನನಗದು ಬ್ಯಾನರ್ನ ನೋಡಿ ಖುಷಿ ಆಯಿತು. ಲೆಜೆಂಡ್ ಆಟಗಾರರೆಲ್ಲ ಒಟ್ಟು ಸೇರಿ ಆಡಿರೋದು. ನಾನು ಅವತ್ತು ಬರೋಕ್ಕಾಗಿಲ್ಲ. ಹಾಗೆ ನಮ್ಮ ವಿನಾಯಕ್ ಭಟ್ರು ಇದ್ದಾರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ. ವಿನಾಯಕ್ ಭಟ್ರು ನಮ್ಮ ಮುತ್ತೂರು ಹೋಬಳಿ ಕ್ರಿಕೆಟಿನ ಒಂದು ಕೇಂದ್ರ ಬಿಂದು, ಮತ್ತು ಅವರೊಂದು ಲೆಜೆಂಡ್. ಈ ಮುತ್ತೂರು ಹೋಬಳಿಗೆ ಒಂದು ಲೆಜೆಂಡ್ ಅವರು ಅವತ್ತೇ ನಮ್ಮ ಮೇಳಿಗೆ ಕ್ರೀಡಾಂಗಣದಲ್ಲಿ ಲೆದರ್ ಬಾಲ್ನ ಪ್ರಾಕ್ಟೀಸ್ ಮಾಡೋದನ್ನು, ಅವತ್ತು ಲೆದರ್ ಬಾಲನ್ನು ನಾವು ನೋಡಿರಲಿಲ್ಲ. ಅವತ್ತು ವಿನಾಯಕ್ ಭಟ್ರು ಮತ್ತು ಪ್ರಸಾದ್ ಭಟ್ರು ಇವರೆಲ್ಲ ಸೇರಿ ಒಂದು ಲೆದರ್ ಬಾಲ್ನ ಮ್ಯಾಟಲ್ಲಿ ಆಡೋ ಅಂಥದ್ದನ್ನ ನಾವು ನೋಡೋ ಭಾಗ್ಯ ನಮಗೆ ಬಂತು. ಆಡೋಕ್ಕಾಗಿಲ್ಲ, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು. ವಿನಾಯಕ್ ಭಟ್ರು ಅವತ್ತು ಪೀಕಲ್ಲಿರೋ ಅಂಥ ಸಂದರ್ಭ ನನಗೆ ಅದು ಗೊತ್ತಿದೆ. ಹಾಗಾಗಿ ಅವರು ಇಡೀ ತಂಡವನ್ನು, ವಿನಾಯಕ್ ಭಟ್ರು ಏನು ಹೇಳ್ತಾರೋ ಅದಕ್ಕೆ ಮೀರ್ತಿರಲಿಲ್ಲ ನಮ್ಮ ಎಲ್ಲ ಮೇಳಿಗೆ ತಂಡದ ಆಟಗಾರರು. ಅಷ್ಟು ವಿನಯವಾಗಿ ಅವ್ರ ಹೆಸರಿಗೆ ತಕ್ಕನಂಗೆ ನಡ್ಕೊಂಡಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ವಿನಾಯಕ್ ಭಟ್ರು. ಹಾಗಾಗಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಆತ್ಮವಿಶ್ವಾಸದ ಬಗ್ಗೆ. ನಾನು ಹೋದ್ಸರಿ ಬೇರೆ ಬೇರೆ ಎಲ್ಲ ಕಡೆ ಹೋದರು, ಆತ್ಮವಿಶ್ವಾಸ ಅನ್ನೋದೇ ಹಾಗೆ ನೋಡಿ. ಹೋದ್ಸರಿ ನಾನು ಈಗೊಂದು 15-20 ದಿನದ ಹಿಂದೆ ನಾವು ಅಗಲು ಬಾಗ್ಲಲ್ಲಿ ನಮ್ಮ ತಂಡ ಭಾಗವಹಿಸಿತ್ತು. ಅಲ್ಲಿ ಕೂದಲೆಳೆ ಅಂತರದಲ್ಲಿ ಇವತ್ತು ಹೆಂಗೆ ಗೆದ್ವೋ ಅದೇ ಥರ ಸೋತಿದ್ವಿ. ನಮ್ಮ ತಂಡ ಅದೇ ಥರ ಸೋತಿತ್ತು. ಇದೇ ಸಚಿನ್ ನೀರಸರ ಅವತ್ತಿನ ನಮ್ಮ ಆಟಗಾರ ನಮ್ಮ ತಂಡದಲ್ಲಿ. ಆದರೆ ಅವತ್ತು ಅವರಿಗೆ ಬೆನ್ನೆಲುಬಿಗೂ ಭಾಳ ಜನ ಇದ್ದರು. ಇವತ್ತಿನ ಈ ಮಟ್ಟದ ಕ್ರೀಡಾಕೂಟದಲ್ಲಿ ಯಾರ್ಯಾರು ಇರಬೇಕು ಅವರವರು ಇದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ನಮ್ಮೆಲ್ಲ ತಂಡದ ಆಟಗಾರರು ನಿಂತಿದ್ದಾರೆ. ಸಚಿನ್ ಹಿರೇಸರದ ಆಟ ಇವತ್ತು ನಾನು ಬೆಳಗ್ಗೆಯಿಂದ ನೋಡಿದೆ. ನಿನ್ನೆಲ್ಲ ಲೈವಲ್ಲಿ ನೋಡ್ತಾ ಇದ್ದೆ, ಇವತ್ತು ನೇರವಾಗಿ ನೋಡಿದ್ದೀನಿ. ಅದು ಎಂಥ ಆಟ ಅಂತಂದ್ರೆ ಅದನ್ನ ನಾನು ಹೇಳೋಕ್ಕಾಗಲ್ಲ, ಇಲ್ಲಿರೋರೆಲ್ಲ ಮಾತಾಡ್ತಾರೆ. ಅಂಥ ಆಟಗಾರನ್ನ ಇಲ್ಲಿ ನೋಡೋದೇ ಖುಷಿ ನನಗೆ. ಅದಕ್ಕೆ ಸಚಿನ್ ಹಿರೇಸರಾಗಿ ಹೇಳಿದೆ, ನಮ್ಗೆ ಇದೆಲ್ಲ ಮುಖ್ಯ ಅಲ್ಲ, ನೀವು ಗೆದ್ದಿರೋದು, ನಿಮ್ಮ ಹಣ, ನಿಮ್ಮ ಇದು ಯಾವುದೂ ಮುಖ್ಯ ಅಲ್ಲ. ಆದರೆ ನಮ್ಮ ತಂಡದಲ್ಲಿ ನೀವು ಆಡಿದಿರಿ ಅನ್ನೋದೇ ನನಗೆ ಖುಷಿ ಕೊಡೋವಂಥ ವಿಚಾರ ಅಂಥ ಆಟಗಾರರು ಸತ್ಯ ಹೊರಬೈಲ್ ಆಗಿರ್ಬೋದು, ಎಲ್ಲ ನಮ್ಮ ತಂಡದ ಗೇಲ್ಗಿರಿ ಅವರು ಇದ್ದಾರೆ. ಅವ್ರ ಆಟ ನಾನು ನೋಡಿದ್ದೆ. ಬಟ್ ಇವತ್ತು ಅವರು ಆಡದೆ ಹೇಳಿದ್ರು 4 ತಿಂಗಳು 5 ತಿಂಗಳು ಆಯಿತು ಅಂತ. ಬಟ್ ಇವತ್ತಾದರೆ ಕೊನೆ ಮ್ಯಾಚನ್ನು ನಮ್ಗೆ ಇವತ್ತು ಗೆದ್ಕೊಡೋದಕ್ಕೆ ಅವರು ಒಬ್ಬರು ಕಾರಣ ಆಗಿದ್ದಾರೆ. ಮತ್ತು ಎಲ್ಲ ತಂಡದ ಆಟಗಾರರು ಕಾರಣ ಆದರು. ನಿನ್ನೆ ಪಾಪ ನಮ್ಮ ಸಚಿನ್ ನರಸಿಂಹ ಹಿರೇಸರ ಬೆನ್ನು ಅಂತೇಳಿ ನಮ್ಮ ತಂಡದಿಂದ ಹೋದರು. ಇವತ್ತು ಮತ್ತೆ ನಿಜಾಮ್ ಅವ್ರು ಹೋದರು. ಹಾಗೆ ನಮ್ಮ ತಂಡ ನಿನ್ನೆಯಿಂದ ಅನುಭವಿಸ್ತಾನೆ ಇದೆ ಆಟಗಾರರ ಕೊರತೆಯನ್ನು. ಆದರೂ ಇವತ್ತು ಅದೃಷ್ಟನೋ ಅಥವಾ ಅದೃಷ್ಟ ಅನ್ನೋದಕ್ಕಿಂತ ಸಚಿನ್ ಅವರ ಶ್ರಮ ಮತ್ತು ನಮ್ಮ ತಂಡದ ಆಟಗಾರರ ಶ್ರಮ ಇದರಲ್ಲಿ ಭಾಳಷ್ಟಿದೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಈ ಒಂದು ಕ್ರೀಡಾಕೂಟವನ್ನು ಭಾಳ ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಇಲ್ಲೇನು ಯಾರು ನಾವೆಲ್ಲರಿಗೂ ಹೆಸರು ನಾವು ಹೇಳೋಕ್ಕಾಗಲ್ಲ. ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಎಲ್ಲ ತಂಡದವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ತಂಡ ಜಯಗಳಿಸಿದೆ. ಮತ್ತು ಬ್ರೋಕೋಡ್ ತಂಡ, ಅದರಲ್ಲೂ ನಮ್ಮ ಸ್ನೇಹಿತರೇ ಇರೋದು. ಸೋಲು ಗೆಲುವು ಮುಖ್ಯ ಅಲ್ಲ. ಇವತ್ತು ಸೋತವರು ನಾಳೆ ಗೆಲ್ತಾರೆ, ನಾಳೆ ಗೆದ್ದವರು ನಾಡಿದ್ದು ಸೋಲ್ತಾರೆ. ಅದೆಲ್ಲ ಕ್ರೀಡಾ ಸ್ಫೂರ್ತಿ. ಮತ್ತು ಕ್ರೀಡೆ ಒಂದೇ ಎಲ್ಲರನ್ನೂ ಒಟ್ಟು ಮಾಡೋವಂಥ ಒಂದು ವಿಭಾಗ. ನೀವು ರಾಜಕಾರಣ ತಗೊಳ್ಳಿ, ಅಲ್ಲಿ ಡಿವೈಡ್ ಆಗುತ್ತೆ, ಎಲ್ಲದರಲ್ಲೂ ಡಿವೈಡ್ ಆಗುತ್ತೆ. ಕ್ರೀಡೆ ಮಾತ್ರ ಯಾರನ್ನೂ ಡಿವೈಡ್ ಮಾಡಲ್ಲ. ಇವತ್ತು ಬೆಳಗ್ಗೆ ಬ್ರೋಕೋಡ್ ತಂಡದಲ್ಲಿ ಆಡ್ತಿದ್ರಲ್ಲ, ಅವರೆಲ್ಲರೂ ಎಲ್ಲೆಲ್ಲಿ ಅವರು ಬೆಳಗ್ಗೆ ಎಲ್ಲರೂ ಅಲ್ಲಿ ಆಡ್ತಾರಲ್ವ, ಇಂತಿಯಾಜ್ ಅಲ್ಲಿ ಆಡ್ತಾರೆ. ಹಾಗಾಗಿ ನಮ್ಮ ತಂಡದಲ್ಲಿರೋರು ಎಷ್ಟೋ ಜನ ಅವ್ರ ಜೊತೆ ಸೇರ್ಕೊಂಡು ಆಡ್ತಾರೆ. ಇದಕ್ಕೆ ಜಾತಿ ಧರ್ಮ ಯಾವ ಎಲ್ಲೆಗಳೂ ಇಲ್ಲ, ಮೇಲು ಕೀಳು ಇನ್ನೊಂದು ಮತ್ತೊಂದು ಯಾವ ಎಲ್ಲೆಗಳೂ ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಮಾಧ್ಯಮ ಇದ್ದರೆ ನಗಿಸೋ ಅಂಥ ಮಾಧ್ಯಮ. ಅಂದರೆ ನಗಿಸೋದು ಅಂತಂದರೆ ನಾವು ನಗೋದು ಅಂತಲ್ಲ, ನಮ್ಮನ್ನು ಸಂತೋಷಪಡಿಸೋವಂಥ ಮಾಧ್ಯಮ, ಮನೋರಂಜನೆ. ನಮ್ಮ ಕಲಾವಿದ ಮತ್ತು ಕ್ರೀಡಾಪಟು ಇಬ್ಬರೂ ಸಹ ಮನಸ್ಸಿಗೆ ಆಹ್ಲಾದಕರವನ್ನು ಕೊಡುವಂಥ ಇಬ್ಬರು ವ್ಯಕ್ತಿಗಳು. ಅದರಿಂದನೇ ನಾವು ಇವತ್ತು ಸಂತೋಷವಾಗಿರೋದು. ಇಲ್ಲ ಅಂತಂದರೆ ನಿತ್ತು ನೀರಾಗಿಬಿಡ್ತೀವಿ ನಾವು. ಇವತ್ತು ನೀವು ನಗಬೇಕಂದ್ರೆ ಒಬ್ಬ ಕಲಾವಿದ ಬೇಕು, ನೀವು ಸಂತೋಷ ಪಡಬೇಕು, ನಿಮಗೊಂದು ಸ್ಪಿರಿಟ್ ಬರಬೇಕಂದ್ರೆ ಒಬ್ಬ ಕ್ರೀಡಾಪಟು ಬೇಕು. ಹಾಗಾಗಿ
ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ತಂಡದ ಅನುಭವ, ನೀವು ಕಳೆದಂಥ ಅನುಭವವನ್ನು ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ MCCನ ಲೆಜೆಂಡ್ನ ಪರವಾಗಿ ನಮ್ಮ ಆತ್ಮೀಯರು, ನಮ್ಮ ಗುರುಗಳು ಆಗಿರುವಂತಹ ದೀಪು ಭಟ್ ಅವರನ್ನು ವೇದಿಕೆಗೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾನೆ. ಒಂದೆರಡು ಮಾತಿಗಾಗಿ ವಿನಾಯಕ್ ಅವರ ಪರವಾಗಿ ದೀಪು ಭಟ್ರು ಮಾತಾಡ್ತಾರೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ ಹಾಗೂ ಆಗಮಿಸಿರುವಂತಹ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಸಹಜವಾಗಿ ಹೇಳ್ದಂಗೆ ತುಂಬ ಏನು ಮಾತಾಡಲಿಕ್ಕೆ ಹೋಗಲ್ಲ, ಆದರೆ ಕರ್ತವ್ಯದ ಸ್ವರೂಪದಲ್ಲಿ ಒಂದೆರಡು ಮಾತಾಡಲೇಬೇಕು. ಮೊದಲನೇದಾಗಿ ಈ MCC ಅನ್ನುವಂತಹ ತಂಡ ಸುಮಾರು 15-20 ವರ್ಷಗಳ ಹಿಂದೆ ಒಂದು ಇಡೀ ತಾಲೂಕಾದ್ಯಂತ ನಾವು ನಮ್ಮ ಮುತ್ತೂರು ಹೋಬಳಿಯ ಎಲ್ಲ ಒಂದು ಪ್ರಮುಖ ಆಟಗಾರರು ಒಂದು ತಂಡ ಮಾಡಿಕೊಂಡು ತಾಲೂಕನ್ನು ಪ್ರತಿನಿಧಿಸ್ತಿದ್ದು, ಅನೇಕ ಒಳ್ಳೆಯ ಆಟಗಳನ್ನು ಆಡಿದ್ದು. ಈಗ ಮರ್ತೋಗಿತ್ತು ನಮಗೆ. ಇನ್ನೊಮ್ಮೆ ಅವರೆಲ್ಲರನ್ನೂ ಆಟದ ಹಿನ್ನೆಲೆಯಲ್ಲಿ ಸೇರಿಸಿದ್ದೀವಿ. ಪದೇ ಪದೇ ನಾವು ಸೇರ್ತಾ ಇದ್ದು ನಮ್ಮದೇನು ಗೆಳೆತನ ಏನು ಮುಂದುವರಿತಾನೇ ಇತ್ತು, ಆದರೆ ಆಟದ ಹಿನ್ನೆಲೆಯಲ್ಲಿ ಸೇರಿಸಿದಿರಿ. ಅದಕ್ಕೆ ಕಾರಣ ನಿಮ್ಮ ಟೀಮ್ USA. ಬಹುಶಃ ಈ ಟೀಮ್ USA ಅನ್ನೋದು ನಮ್ಮನ್ನು ಈ ರೀತಿಯಾಗಿ ಕರೀದೇ ಹೋಗಿದ್ದರೆ ನಾವು ಮತ್ತೊಮ್ಮೆ ಆಟವನ್ನು ಅಥವಾ ಈ ಶರ್ಟನ್ನು ಹಾಕೊಳೋದಾಗಲಿ, ಇಲ್ಲಿ ಬಂದು ಫೀಲ್ಡನ್ನು ನೋಡೋದಾಗಲಿ ಮಾಡ್ತಾನೇ ಇರಲಿಲ್ಲ. ಯಾಕೆಂದರೆ ಕಟ್ಟೆಹಕ್ಲಿನಲ್ಲಿ ಈ ವರ್ಷ ಒಂದು ಒಳ್ಳೆ ಟೂರ್ನಮೆಂಟ್ ಆಗಿತ್ತು, ಆದರೆ ನಮಗೆ ಸಮಯದ ಅಭಾವದಿಂದ ನಾನು ಹೋಗೇ ಇರಲಿಲ್ಲ ಅಲ್ಲಿಗೆ. ಕಟ್ಟೆಹಕ್ಲಲ್ಲಿ ನಡೆದಾಗಲೇ ನಾನು ಹೋಗಿರಲಿಲ್ಲ, ಇಲ್ಲಿಗೆ ಕರೆದಿರಲ್ಲ. ಹಾಗಾಗಿ ಇದೇ ಥರ ಎಲ್ಲರೂ ನಾವು ಬಂದವರು ಇದೇ ಥರನೇ. ಹಾಗಾಗಿ ಕ್ರಿಕೆಟ್ ಅನ್ನೋವಂಥ ಜೀವನ ನಮಗೆ ಮರ್ತೋಗಿತ್ತೇನಿತ್ತು, ಅದಕ್ಕೆ ಮತ್ತೊಮ್ಮೆ ನೆನಪು ಮಾಡಿಸ್ಕೊಳ್ಳಿಕ್ಕೆ ನಿಮ್ಮ ಟೀಮ್ USA ಕಾರಣರಾಗಿದ್ದೀರಿ. ಅದಕ್ಕೋಸ್ಕರ ನಮ್ಮೆಲ್ಲ ತಂಡದ ಪರವಾಗಿ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಈ ಲೆಜೆಂಡ್ಸ್ ಅನ್ನೋದನ್ನು, ಒಂದು ಲೆಜೆಂಡ್ಸ್ ಟೀಮ್ ಅಥವಾ ಲೆಜೆಂಡ್ಸ್ ಮ್ಯಾಚ್ ಅನ್ನೋದನ್ನು ಒಂದು ಇಷ್ಟು ದೊಡ್ಡ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀರಾ, ಭಾಳ ಖುಷಿಯಾಯಿತು. ಇದನ್ನೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಮಾಡಿದ್ದೀರಾ, ಅದಕ್ಕೋಸ್ಕರ ಅನೇಕ ಬಹುಮಾನಗಳನ್ನು ಇಟ್ಟಿದ್ದೀರಾ. ಬಹುಶಃ ಇದೊಂದು ಕಲ್ಪನೆ ತುಂಬ ಚೆನ್ನಾಗಿದೆ. ಆದರೆ ಈ ಕಲ್ಪನೆ ಎಲ್ಲ ಕ್ರಿಕೆಟ್ ಆಯೋಜಕರ ಮನವಿ ಅಂದರೆ ವರ್ಷಕ್ಕೊಂದು ಮಾತ್ರ ಇಡಿ. ಯಾಕಂದರೆ ದೀಪಾವಳಿ ಹಬ್ಬ ಅನ್ನೋದು ವರ್ಷಕ್ಕೊಮ್ಮೆ ಮಾತ್ರ ಬರೋದು. ಹಾಗೆ ಪದೇ ಪದೇ ಇಡ್ತೀರಿ, ಲೆಜೆಂಡ್ಸ್ ಲೀಗ್ ಮಾಡ್ತೀವಿ, ಲೆಜೆಂಡ್ಸ್ ಟೀಮ್ ಮಾಡ್ತೀವಿ, ಲೆಜೆಂಡ್ಸ್ ಮ್ಯಾಚ್ ಆಡ್ತೀವಿ, ಚೆನ್ನಾಗಿರುತ್ತೆ. ಆದರೆ ಇದನ್ನೇ ಹೈಲೈಟ್ ಮಾಡಲಿಕ್ಕಿಂತ ನಮ್ಮ ಮನವಿ ಏನಂದರೆ, ಸುಮಾರು 2000ನೇ ಇಸ್ವಿಯಲ್ಲಿ ಅನೇಕ ಜೂನಿಯರ್ ಟೂರ್ನಮೆಂಟ್ಗಳು ನಡೀತಾಯಿದ್ದು ಮುತ್ತೂರು ಹೋಬಳಿ ಒಳಗಡೆ. ವರ್ಷಕ್ಕೊಂದು 2, 3 ಜೂನಿಯರ್, 15 ವರ್ಷದ ಒಳಗೆ, 18 ವರ್ಷದ ಒಳಗೆ ಈ ರೀತಿಯಾದಂಥ ಪಂದ್ಯಾವಳಿಗಳು ನಡೀತಾಯಿದ್ದು. ನಾವೆಲ್ಲ ಮೊದಲನೇ ಬಾರಿ ಬಂದಿದ್ದು 4ನೇ ಕ್ಲಾಸ್ನಲ್ಲಿ ಜೂನಿಯರ್ ಟೂರ್ನಮೆಂಟನ್ನು ಆಡುವಾಗ. ಎಲ್ಲಿತ್ತು ಅಂದರೆ ಗಡಿಕಲ್ ಪಕ್ಕದಲ್ಲಿ ಒಂದು ಗದ್ದೆ ಬೆಲ್ಲಲ್ಲಿ ಆಡಿಸಿದ್ರು. ನಾವು ಅದಕ್ಕೆ 15 ವರ್ಷದ ಒಳಗಿನವ್ರು ಮಾತ್ರ ಬರಬೇಕು ಅಂತ ನಿಯಮ ಇತ್ತು. ನಾವು ಅದರಲ್ಲೇ ಆಡಿದ್ದು. ನನಗಿನ್ನೂ ನೆನಪಿದೆ, ನಾನು ಹೋಗಿ ಆಡುವಾಗ ನನಗಿಂತ ಹೆಚ್ಚಿಗೆ ಹೈಟಲ್ಲಿ ವಿಕೆಟ್ ಇತ್ತು. ಈ ರೀತಿ ಆ ಇಡೀ ಟೀಮೇ ಆ ಥರ ಇತ್ತು. ಹಾಗಾಗಿ ಇಷ್ಟೆಲ್ಲ ಒಂದು ಅದ್ಭುತವಾದಂಥ ಆಯೋಜನೆ, ಒಂದು ಹೊಸ ಲೋಕ ಇದು. ಎಲ್ಲರಲ್ಲೂ ಪರ್ಫೆಕ್ಷನ್ ಎಷ್ಟು ಚೆನ್ನಾಗಿ ಟೂರ್ನಮೆಂಟ್ ಮಾಡ್ತಾ ಇದ್ದೀರಿ ಅಂದರೆ ಯಾವುದೇ ಇದರಲ್ಲೂ ಒಂದು ಕೊರತೆ ಹೇಳಲಿಕ್ಕಿಲ್ಲ. ಅಂಥದ್ರಲ್ಲಿ ಮನವಿ ಏನಂದರೆ, ಇಂತಹ ಒಂದು ವ್ಯವಸ್ಥೆ ಒಳಗಡೆ ಒಂದು 15 ವರ್ಷದ ಒಳಗಿನ ಒಂದು ಮ್ಯಾಚಾರು ಆಡಿಸಿ. ಅದು ಈ ಒಳಗಿನ ವ್ಯವಸ್ಥೆ ಒಳಗಡೆ ಪ್ರತಿಯೊಬ್ಬರು ಟೂರ್ನಮೆಂಟ್ ಮಾಡುವಾಗ ಒಂದು ಜೂನಿಯರ್ ಟೀಮನ್ನು ಸೆಟ್ ಮಾಡಲಿಕ್ಕೆ ನೋಡಿ. ಯಾಕಂದರೆ ಇದು ಮುಂದಿನ ಭವಿಷ್ಯ ನಿಮ್ಮದು. ನಾವಿಲ್ಲಿ ಆಡಿದ್ದೀವಿ, ಮುಂದಿನ ಭವಿಷ್ಯ ಏನು ಅಂದುವಾಗ ಈ ರೀತಿಯಾದಂಥ ಭವಿಷ್ಯದ ಒಂದು ಟೀಮ್ ಬೆಳೀತಾ ಹೋಗಲಿ. ಹಾಗಾಗಿ ಸುಮಾರು 80ರ ದಶಕದಲ್ಲಿ ಪ್ರಾರಂಭವಾದ ಮುತ್ತೂರು ಹೋಬಳಿಯ ಟೂರ್ನಮೆಂಟ್ಗಳು ಅಥವಾ ಟೀಮ್ಗಳು ಅಥವಾ ಕ್ರಿಕೆಟ್ಗಳು 2025ರಲ್ಲೂ ಅತ್ಯಂತ ಶ್ರೀಮಂತವಾಗಿದೆ. 2050ರಲ್ಲೂ ಶ್ರೀಮಂತವಾಗಿರಲಿ ಅಂತ ನಮ್ಮ MCC ಲೆಜೆಂಡ್ ಪರವಾಗಿ ನಿಮಗೆಲ್ಲ ಮನವಿ ಮಾಡ್ತಾ, ಇನ್ನೊಮ್ಮೆ ಬಹಳ ಅದ್ಭುತವಾದಂಥ ಆಯೋಜನೆ, ಉತ್ತಮವಾದಂಥ ಆಯೋಜನೆ. ಒಂದು ನಮಗೆಲ್ಲ ಒಂಥರ ಕನಸು ಈ ಥರ ಒಂದು. ಯಾಕಂದರೆ ನಿನ್ನೆ ನವೀನ್ ಹೇಳ್ತಾ ಇದ್ದಾಗ ಹೇಳಿರು, ಒಂದು ಶರ್ಟ್ ತೊಗೊಳ್ಲಿಕ್ಕೆ ಕಷ್ಟ ಆಯ್ತು ನಮಗೆ. ಬ್ಯಾಟ್ ಅಂತೂ ಒಂದು ಬ್ಯಾಟ್ 4 ವರ್ಷ ಬರಬೇಕಿತ್ತು. ಶರ್ಟ್ ನಾವು ತೊಗೊಂಡಿದ್ದು ಮುತ್ತೂರು ಹೋಬಳಿಯ ಮೊದಲನೇ ಶರ್ಟ್ ಮಾಡಿದಂಥ ಟೀಮ್ ಕಟ್ಟೆಹಾಕ್ಲಿತ್ತು. ಆದರೆ ಆ ಟೀಮಿನ ಶರ್ಟು 4 ವರ್ಷ ಇಟ್ಕೊಂಡಿದ್ದು ನಾವು. ಈಗೆಲ್ಲ ಹೇಳಿದರೆ ಯೋಚನೆ ಮಾಡಲಿಕ್ಕಾಗಲ್ಲ. ಎಲ್ಲ ಈ ರೀತಿಯಾದಂಥ ಯೋಚನೆಯಲ್ಲಿ ಈಗ ಒಂದು ಅದ್ಭುತವಾದಂಥ ಶ್ರೀಮಂತವಾದಂಥ ವ್ಯವಸ್ಥೆ ಇದೆ. ಇದನ್ನು ಸದ್ಬಳಕೆ ಮಾಡ್ಕೊತಾ ಇದ್ದೀರಾ. ಕ್ರಿಕೆಟಿಗೋಸ್ಕರನೇ ಸದ್ಬಳಕೆ ಮಾಡ್ಕೊಳ್ಳಿ ಮತ್ತು ಮುಂದುವರಿಯಲಿ ಅನ್ನುವಂಥ ಆಶಯದೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಕ್ಷಮೆ ಇರಲಿ. ದಯವಿಟ್ಟು ನಮ್ಮ USA ತಂಡದ ಪರವಾಗಿ ಪೂರ್ಣೇಶ್ ಅಣ್ಣ ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು. ಪೂರ್ಣೇಶ್ ಅವರು ನಮ್ಮ ಈ ಒಂದು ಪಂದ್ಯಾವಳಿಗೆ 4 ದಿನಗಳ ಕಾಲ ಬಹುಮುಖವಾಗಿ ಸಂಪೂರ್ಣವಾಗಿ ನಮ್ಮೊಂದಿಗೆ ಇದ್ದು ಸಹಕಾರವನ್ನು ಮಾಡ್ತಾ ಇದ್ದಾರೆ. ತಮ್ಮ ಕೆಲಸವನ್ನು ಬದಿಗಿಟ್ಟು
ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಪೂರ್ಣೇಶ್ ಅಣ್ಣವರು, ನಿಮಗೆ ಆತ್ಮೀಯ ಆದರಣೀಯ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಅಂತ ಹೇಳಿದರೆ ರಾಜ್ಯದ ಮೂಲೆ ಮೂಲೆಯಲ್ಲಿ, ರಾಷ್ಟ್ರದ ಮೂಲೆ ಮೂಲೆಯಲ್ಲಿ, ಪ್ರಪಂಚದ ಮೂಲೆ ಮೂಲೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾದದ್ದು ಹೊಸ ಸಂಸ್ಥೆ 2024ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಹೊಸ ಸಂಸ್ಥೆ ಕ್ರಿಕ್ಲೈನ್ ಸ್ಪೋರ್ಟ್ಸ್ ಬೆಳವಾಯಿಯ ಸುಬಾನವರು ಅಥವಾ ಅಲ್ಲಿಯವರು ದಯವಿಟ್ಟು ವೇದಿಕೆಯನ್ನು ಹಂಚ್ಕೊಳ್ಬೇಕು. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಈ ಒಂದು ಸಣ್ಣ ಊರಿನ ಒಂದು ಕ್ರೀಡಾಂಗಣವನ್ನು, ಅದ್ಭುತ ಪಂದ್ಯಾವಳಿಯನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ತೋರಿಸಿಕೊಟ್ಟವರು ಕ್ರಿಕ್ಲೈನ್ ಸ್ಪೋರ್ಟ್ಸಿನ ಮಾಲಕರು. ದಯವಿಟ್ಟು ಸುಬಾನವರಾಗಿರ್ಬೋದು, ಅಲ್ಲಿಯವರಾಗಿರು, ಇಬ್ಬರಲ್ಲಿ ಯಾರೊಬ್ಬರು ಬನ್ನಿ. ನಮ್ಮಲ್ಲಿ ವೇದಿಕೆ ಮೇಲಿರುವಂಥ ಶಿವಮೊಗ್ಗದ KSCA ಇದರ ಅಂಪೈರ್ಸ್. ಒಂದು ಪಂದ್ಯಾವಳಿಗೆ 4 ದಿನ ತೀರ್ಪುಗಾರಿಕೆ ಮಾಡಿದ್ದೀರಾ. ಯಾರಾದರೂ ಒಬ್ಬರು ಬಂದು ಈ ಒಂದು ಪಂದ್ಯಾವಳಿಯ ಆಯೋಜನೆ ಬಗ್ಗೆ, ಕ್ರೀಡಾಪಟುಗಳ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ಓಕೆ ಸರ್, ಧನ್ಯವಾದಗಳು. ಅವರು ಬೇರೆ ಒಂದು ಊರಿಗೆ ದೂರ ಹೋಗೋದರಿಂದ ಮಾತಾಡಿದ್ರು. ಓಕೆ, ಮೋನಿ ಸರ್ ಅವರು ಒಂದೆರಡು ಮಾತಾಡಬೇಕು. ಟೂರ್ನಮೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಟೀಮ್ USA ಟೀಮಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಆಮೇಲೆ ಪ್ಲೇಯರ್ಸ್ ಅಷ್ಟೇ, ತುಂಬ ಏನಾದರೂ ಒಂದು ಮಿಸ್ಟೇಕ್ ಆಗಿದ್ರು ಯಾರು ಏನೋ ಆರ್ಗ್ಯೂ ಮಾಡಿದೆ ತುಂಬ ಚೆನ್ನಾಗಿ ಒಪ್ಕೊಂಡು ಆಡಿದ್ದೀರಾ. ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಬೇರೆ ಟೂರ್ನಮೆಂಟೆಲ್ಲ ನೋಡೋದಕ್ಕಿಂತ ಈ ಟೂರ್ನಮೆಂಟಲ್ಲಿ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದರಲ್ಲೂ ನೆಕ್ಸ್ಟ್ ಆರ್ಗನೈಸ್ ಮಾಡೋರು ಇದೇ ಥರ ಎಲ್ಲ ವ್ಯವಸ್ಥೆ ಮಾಡಿ. ಆಮೇಲೆ ಪ್ಲೇಯರ್ಸಿಗೆ ತುಂಬ ಕಂಗ್ರಾಟ್ಸ್ ಹೇಳ್ತೀನಿ. ವಿನ್ ಆಗಿರೋ ಟೀಮ್ ಭಾರತ್ ಜುಡೋ, ಆ ಟೀಮಲ್ಲಿ ಸಚಿನ್ ಸರ್ ಅವರಿಗೂ ಕಂಗ್ರಾಟ್ಸ್. ಆಮೇಲೆ ಈ ಬ್ರೋಕೌಟ್ ಟೀಮು ಅಶ್ವಲ್ ಫೈದರ್ ಅವರು ತುಂಬ ಚೆನ್ನಾಗಿ ಆಡಿದ್ದೀರಾ, ಕಂಗ್ರಾಟ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೋನಿಯವರೇ. ಈ ಒಂದು ದೂರದಿಂದ ಈ ಒಂದು ಅಂಪೈರ್ ಕಾರ್ಯವನ್ನು ತುಂಬ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀರಿ. ಯಾಕಂದರೆ ನಾನು ಅನೇಕ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದಾಗ 3ನೇ ಅಂಪೈರ ಕಣ್ಣಿಗೆ ತುಂಬ ಅಪೀಲ್ಗಳು ಹೋಗ್ತಿದ್ವು. ಆದರೆ ಈ ಟೂರ್ನಮೆಂಟಿನ ವಿಶೇಷ ಏನಂದರೆ 3 ಅಥವಾ 4 ಮಾತ್ರ 3ನೇ ಅಂಪೈರಿಗೆ ಹೋಗಿದ್ದೀರಿ. ಇದೊಂದು ಅದ್ಭುತವಾಗಿ ನೀವು ತೀರ್ಪುಗಾರಿಕೆ ಮಾಡಿದ್ದೀರಿ ಅಂತ ಹೇಳೋಕ್ಕೆ ತುಂಬ ಸಂತೋಷವಾಗುತ್ತೆ. ನಮ್ಮ USA ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಟೂರ್ನಮೆಂಟಿನ ಬಗ್ಗೆ ಸೋಮೇಶ್ವರ ಲೆಜೆಂಡ್ಸ್ ತಂಡದ ಆಟಗಾರರಾದ ಆನಂದ್ರವರು ತಂಡದ ಪರವಾಗಿ ಒಂದೆರಡು ಅನಿಸಿಕೆ ಹೇಳಬೇಕು ಅಂತೇಳಿ ಕೇಳ್ಕೊಳ್ತೀವಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಹಾಗೂ ಇಲ್ಲಿನ ಮುಖ್ಯ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾ ಅಭಿಮಾನಿಗಳೇ, ಸ್ಥಳೀಯ ಗ್ರಾಮಸ್ಥರೇ, ಮೇಲಿನ ಕುರುವಳಿಯಲ್ಲಿ ಅದು ಸುಳ್ಗೋಡಲ್ಲಿ ಮೊದಲ ಬಾರಿಗೆ ಈ ಥರದ ಒಂದು ಪಂದ್ಯಾವಳಿಯನ್ನು ಆಡಿಸಿದ್ದಕ್ಕೆ ನಾನು ಟೀಮ್ USA ತಂಡವನ್ನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಭಾಳಷ್ಟು ಕಡೆ ನಾವು ಈ ಥರ ಒಂದು ಟೂರ್ನಮೆಂಟನ್ನು ನಾನು ಮೊದಲು ನೋಡಿದ್ದು. ಯಾಕಂದರೆ ನಾವು ಕ್ರಿಕೆಟ್ ಆಟವನ್ನು ಬಿಟ್ಟು ಒಂದು 25 ವರ್ಷ ಆಯಿತು. 25 ವರ್ಷಗಳ ಹಿಂದೆ ಸಾಧಾರಣವಾಗಿ ನಾವು ಆಟ ಆಡ್ತಿದ್ದು. ಆದರೆ ಆವಾಗ ಆಡ್ಬೇಕಾದ್ರೆ ಇವಾಗಿನ ಆಟ ಭಾಳ ವ್ಯತ್ಯಾಸ ಇದೆ. ಈಗ ನಾವು ಇವತ್ತು ಈ ಆಟ ಇನ್ನು ಕಳೆದ 3 ದಿನಗಳಿಂದಲೂ ಕೂಡ ನಾನು ಈಟವನ್ನು ವೀಕ್ಷಿಸ್ತಾ ಇದ್ದೆ. ನಾನು ಭಾಳ ಉತ್ತಮವಾದ ಆಟಗಾರರನ್ನು ಇಲ್ಲಿ ಕರೆಸಿ ಭಾಳ ಚೆಂದ ಆಟ ಆಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಫೈನಲ್ ಪಂದ್ಯವಂತೂ ಭಾಳ ನಮಗೆ ಒಳ್ಳೆ ರೋಮಾಂಚನಕಾರಿಯಾಗಿತ್ತು. ಎರಡೂ ತಂಡಗಳು ಕೂಡ ಭಾಳ ಉತ್ತಮವಾದ ಪ್ರದರ್ಶನವನ್ನು ಕಂಡಿತು. ಭಾಳಷ್ಟು ಕಡೆ ಟೂರ್ನಮೆಂಟ್ಗಳನ್ನು ನಡೆಸ್ತಾರೆ, ಆದರೆ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಿದ್ದಕ್ಕೆ ಮೊದಲನೇದಾಗಿ ಟೀಮ್ USA ಅವರು. ಇಲ್ಲಿ ಭಾಳಷ್ಟು ಜನ ಅತಿಥಿಗಳನ್ನು ಭಾಳ ಕಡೆ ಕರೀತಾರೆ, ನಮ್ಮನ್ನು ಕೂಡ ಭಾಳಷ್ಟು ಕಡೆ ಅತಿಥಿಗಳನ್ನಾಗಿ ಕರೀತಾರೆ. ಆದರೆ ನೀವು ಅತಿಥಿಗಳನ್ನ ಸತ್ಕರಿಸಿದುಂಟಲ್ಲ, ನಿಜವಾಗ್ಲೂ ಕೂಡ ಯಾವತ್ತೂ ಮರೆಯೋಕ್ಕಲ್ಲ. ಅಷ್ಟು ಅದ್ಭುತವಾಗಿ ಅತಿಥಿಗಳನ್ನು ಸತ್ಕರಿಸಿದ್ದೀರಿ. ತುಂಬ ಧನ್ಯವಾದಗಳು. ಈ ಥರ ಟೂರ್ನಮೆಂಟನ್ನು ಆಡಿಸೋದುಂಟಲ್ಲ, ತುಂಬ ಆರ್ಗನೈಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಗಳು ಕೂಡ ಭಾಳ ಕಷ್ಟವಾಗಿದೆ. ಅಂಥದ್ರಲ್ಲಿ ಭಾಳ ಉತ್ತಮವಾಗಿ ಇದನ್ನು ಆರ್ಗನೈಸ್ ಮಾಡಿದ್ದೀರಿ. ಹಾಗೂ ನಾವು ಹಳೆ ಫ್ರೆಂಡ್ಸ್ ಎಲ್ಲ, ಈ ಸೋಮೇಶ್ವರ ಲೆಜೆಂಡ್ಸ್ ಹಾಗೂ MCC ಲೆಜೆಂಡ್ಸ್, ನಾವು ಭಾಳ ಹಳೆ ಫ್ರೆಂಡ್ಸು. ನಮ್ಮನ್ನೆಲ್ಲ ಒಂದು ಮಾಡಿದ್ದಕ್ಕೆ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸನ್ನು ಹೇಳೋಕ್ಕೆ ಬಯಸ್ತೀನಿ.
ನಾವು 20 ವರ್ಷಗಳಿಂದ ನಾವು MCC ಲೆಜೆಂಡ್ಸ್ನ ದೀಪು ಅವರೆಲ್ಲ ಒಟ್ಟಿಗೆ ಆಡಿದ್ದು ನಾವು ಕಾಲೇಜಲ್ಲಿ. ಭಾಳ ಖುಷಿಯಾಗುತ್ತೆ ನಾವೆಲ್ಲ ಒಟ್ಟಾಗಿ ಸೇರಿದ್ದಕ್ಕೆ. ಸೋಲು ಗೆಲುವು ಇದ್ದಿದ್ದೆ, ಅದೇನು ನಮಗೆ ಏನೂ ಅನಿಸಿಲ್ಲ. ಅದ್ರುಗಳು ತುಂಬ ಖುಷಿ ಆಗ್ತದೆ. ಈ ಥರ ಒಂದು ಟೂರ್ನಮೆಂಟ್ಗಳು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಟೀಮ್ USA ಅವರು ನಡೆಸಲಿ, ಹಾಗೂ ಅವರಿಗೆ ದೇವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಲೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು MCC ಲೆಜೆಂಡ್ ಆನಂದ್ ಅವರಿಗೆ. ನಿಮ್ಮ ಅನಿಸಿಕೆಯನ್ನು ಸೋಮೇಶ್ವರ ಲೆಜೆಂಡ್ಸ್ ಆಟಗಾರಿಗೆ. ಇದೀಗ 4 ದಿನಗಳ ಕಾಲ ಬಹಳ ಅಚ್ಚುಕಟ್ಟಾಗಿ ನಾನಾ ಕಡೆ ಹೋಗ್ತೀನಿ ಕಮೆಂಟೇಟರ್, ಆದರೆ ನಾನು ನೋಡಿದ ಹಾಗೆ ಇಡೀ ಪಂದ್ಯಾವಳಿಯಲ್ಲಿ ಕೇವಲ 3 ರಿವ್ಯೂವನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಬಹಳ ಅದ್ಭುತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತೀರ್ಪುಗಾರಿಕೆ ಯಾವುದೇ ಲೋಪದೋಷ ಇಲ್ಲ. ಕೆಲವೊಂದು ತಪ್ಪಾಗತ್ತೆ, ಯಾರು ಕೂಡ ದೇವರಲ್ಲ. ಹಾಗಾಗಿ ಬಹಳ ಅದ್ಭುತವಾಗಿ ತೀರ್ಪುಗಾರಿಕೆಯನ್ನು ನೀಡಿದ್ದಾರೆ. ಮೊನ್ನೆಯ ಬೆಳಗಿನಿಂದಲೂ ಕೂಡ ಕೊನೆಯ ಪಂದ್ಯದವರೆಗೆ ಬಹಳ ಅದ್ಭುತವಾಗಿ ತೀರ್ಪುಗಾರಿಕೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಶೋಕ್ ಅವರಿಗೆ ನಮ್ಮ ಈ ಒಂದು USA ತಂಡದ ಪರವಾಗಿ ಗೌರವ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಗೌರವ ಸಮರ್ಪಿಸಬೇಕು. ದಯವಿಟ್ಟು USA ತಂಡದ ಲಿಖಿತ್ ಬನ್ನಿ. ಲಿಖಿತ್ ಅವರು, ಅದೇ ರೀತಿಯಾಗಿ ಇನ್ನೋರ್ವರು ಮೋನಿ ಸರ್ ಶಿವಮೊಗ್ಗ ಬಹಳ ಅದ್ಭುತವಾಗಿ ತೀರ್ಪುಗಾರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಇವರಿಗೆ ಲೈವೇ ಅಗತ್ಯವಿಲ್ಲೇನೋ, ಭಾಳ ಆ ರೀತಿಯಾಗಿ ತೀರ್ಪುಗಾರಿಕೆ ಕೊಟ್ಟಿದ್ದಾರೆ. ಮೋನಿ ಸರ್, ಇವರಿಗೆ ಅಮೀದ್ ಅವರು, ಕಿರಣ್ ಡಿಜೆ ಬನ್ನಿ. ಕಿರಣ್ ಡಿಜೆ ಅವರು ಜೋರಾದ ಚಪ್ಪಾಳೆ ಬರಲಿ. ಅಲ್ಲ, ನೀವು 6 ಹೊಡೆದ್ರೆ ಜೋರಾದ ಚಪ್ಪಾಳೆ ಹೊಡಿತಿದ್ರಲ್ವಾ? ನಿಮ್ಮ ಚಪ್ಪಾಳೆ ಇಲ್ಲ, ಆಟಗಾರ ಚಪ್ಪಾಳೆ ಇಲ್ಲ ಇಲ್ಲಿ. ಧನ್ಯವಾದಗಳು. ಅದೇ ರೀತಿಯಾಗಿ ಸಂಜಯ್ ಅವರಿಗೆ ಮನು ಬನ್ನಿ. ಸಚಿನ್, ದೂರದ ಶಿವಮೊಗ್ಗಕ್ಕೆ ತೆರಳುವುದರಿಂದ ಇವರು ಇಲ್ಲಿಂದ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು ಸರ್. ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಅದ್ಭುತ ಟೂರ್ನಮೆಂಟ್ ಮಾಡ್ತೇವೆ, ನಿಮ್ಮನ್ನೇ ಕೂಡ ನಾವು ಕರೆಸ್ತೇವೆ. ಧನ್ಯವಾದಗಳು ಸರ್. ಈ ಒಂದು ಪಂದ್ಯಾವಳಿಯ ಕುರಿತು SMC ಅಧ್ಯಕ್ಷರಾಗಿರುವಂಥ ಪೂರ್ಣೇಶ್ ಅವರು ಒಂದೆರಡು ಮಾತಾಡಬೇಕು. ನಾನು ಮಾತಾಡ್ತೀನಿ ಅಂತ ಹೇಳಿ ನೋಡಿ ಕೆಲವರು ಈಗಲೇ ನಗಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ಈ ಇಡೀ ಸಂಜೆ ಹೊತ್ತಿನಲ್ಲಿ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ. ಯಾಕಂದರೆ ಇದು ಕನ್ನಡ ರಾಜ್ಯೋತ್ಸವ ಕಪ್ ಅಂತಲೇ ಪ್ರಚಾರದಲ್ಲಿದೆ. ಹಾಗಾಗಿ ಮತ್ತೆ ಗೆದ್ದಂಥ ಭಾರತ್ ಜೋಡೋ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾನು ಟಿ ವಿಯಲ್ಲಿ ನೋಡಿದ್ದು ಬಿಟ್ಟರೆ ಟೀಮ್ USA ತಂಡಕ್ಕೆ ಈ ಎಲ್ಲ ಗೌರವಗಳು ಸಲ್ಲಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಂಥ ಒಳ್ಳೆ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಉಬೇದುಲ್ಲಾ ಇರ್ಬೋದು, ಪೂರ್ಣೇಶ್ ಅಣ್ಣ ಇರ್ಬೋದು, ಅಣ್ಣಪ್ಪಣ್ಣ ಇರ್ಬೋದು, ನನಗೆ ಎಲ್ಲರ ಹೆಸರು ಗೊತ್ತಿಲ್ಲ, ಮತ್ತು ನಮ್ಮ ಫ್ರೆಂಡ್ ಕಿರಣ್ ಇರ್ಬೋದು, ಇವರು ಹಗಲು ರಾತ್ರಿ ಕಷ್ಟಪಟ್ಟು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಅಚ್ಚುಕಟ್ಟು ಪಂದ್ಯಾವಳಿಯನ್ನು ನಾವು ಎಲ್ಲೂ ನೋಡಲಿಲ್ಲ. ಎಲ್ಲಿ ಒಂದು ಗೊಂದಲಗಳಾಗಲಿ, ಯಾವುದೇ ಒಂದು ವೈಮನಸ್ಸುಗಳಾಗಲಿ ಇಲ್ಲದಿದ್ದಂಥ ಒಂದು ಇದು, ಅದು ಶಾಲಾ ಕ್ರೀಡಾಂಗಣ ಆದ್ದರಿಂದ ಒಂದು ಸ್ವಚ್ಛತೆ ಬಗ್ಗೆಯೂ ಸಹ ಅವ್ರು ಗಮನ ಕೊಟ್ಟಿದ್ದಾರೆ. ನಾನು ನಿನ್ನೆ ರಾತ್ರಿ ಒಂದು 8 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದವಾಗ ಒಂದೇ ಒಂದು ಕಸ ಇರಲಿಲ್ಲ. ಪುಣ್ಯಾತರು ಬೆಂಕಿ ಹಾಕೊಂಡು ಚಳಿ ಕಾಯಿಸ್ತಾ ಕೂತಿದ್ರು. ಬೆಂಕಿ ಹಾಕಿದಂಗೂ ಆಯಿತು, ಕಸ ಕ್ಲೀನ್ ಮಾಡ್ದಂಗೂ ಆಯಿತು, ಚಳಿ ಕಾಯಿಸ್ದಂಗೂ ಆಯ್ತು. ಅವರು ಇದಿತ್ತೇನೋ, ನಾನು ತಮಾಷೆಗೆ ಹೇಳಿದ್ದು, ದಯವಿಟ್ಟು ಬೇಜಾರಾಗಬೇಡಿ. ನಿಜವಾಗ್ಲೂ ಇಂಥ ಒಂದು ಆಯೋಜನೆ ಮಾಡಿದವಾಗ ನಾವು ಅವ್ರಿಗೆ ಸಪೋರ್ಟಾಗಿ ಇರಬೇಕು. ಮುಂದೂ ಸಹ ಈ ಸುಳುಗೋಡಿನ ಕ್ರೀಡಾಂಗಣ ನಮ್ಮ ರಾಜ್ಯದ ಮೂಲೆ ಮೂಲೆ ಜನ ವೀಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಸುಳುಗೋಡು ಕ್ರೀಡಾಂಗಣ ಇಷ್ಟು ಚೆನ್ನಾಗಿದೆ ಅಂತ ನೀವು ನಿನ್ನೆ ಸಾಧಾರಣವಾಗಿ ಡ್ರೋನ್ ಕ್ಯಾಮ್ರಾ ಒಂದು ದೃಶ್ಯವನ್ನು ಸೆರೆ ಹಿಡಿದಿತ್ತು. ಅದು ಎಲ್ಲರೂ ಸಾಧಾರಣ ಸ್ಟೇಟಸ್ಗಳಲ್ಲಿ ಹಾಕಿದ್ದಾರೆ. ನಮ್ಮ ಸುಳುಗೋಡು ಇಷ್ಟು ನೀಟಾಗಿದೆ, ಇಷ್ಟು ಸುಂದರವಾಗಿದೆ ಅಂತ ಗೊತ್ತಾಗಿದ್ದೆ ನಮಗೆ ಇವರು ಟೀಮ್ US ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೆಸಿದ ನಂತರನೇ ನಮ್ಗೆ ಗೊತ್ತಾಗಿದ್ದು. ಯಾಕಂದರೆ ನಮ್ಮೂರು ಗೊತ್ತಾಗಬೇಕಾದ್ರೆ ಇನ್ನೊಬ್ಬರು ಕ್ಯಾಮ್ರಾದ ಕಣ್ಣಿಗೆ ಅದಷ್ಟು ಚೆಂದ ಕಾಣಿಸ್ತಿದೆ. ನೀವೆಲ್ಲರೂ ಸಾಧಾರಣವಾಗಿ ನೋಡಿದ್ದೀರಲ್ಲ. ಹಾಗಾಗಿ ಅದೇ ರೀತಿ ಅಚ್ಚುಕಟ್ಟುತನ ಮುಂದೂ ಇರಲಿ, ನಮ್ಮೆಲ್ಲರ ಸಹಕಾರ ನಿಮ್ಗೆ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ನನಗೆ ವೇದಿಕೆ ಮೇಲೆ ಅವಕಾಶ ಮಾಡಿಕೊಟ್ಟ, ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನನಗಿಂತ ಹಿರಿಯವರು ತುಂಬ ಜನ ಇದ್ದಾರೆ, ವಿನಾಯಕ ಭಟ್ರು ಇದ್ದಾರೆ. ಅವ್ರು ಏನಿದ್ರು ಕ್ರಿಕೆಟ್ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಅವರು ಹೇಳ್ತಾರೆ. ನನಗೆ ತಿಳಿದ ಮಟ್ಟಿಗೆ ಒಂದಷ್ಟು ಹೇಳಿದ್ದೀನಿ. ನಿಮ್ಮೆಲ್ಲರ ಒಂದು ಅಚ್ಚುಕಟ್ಟುತನಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಜೈ ಕರ್ನಾಟಕ, ಜೈ ಕನ್ನಡ.
ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಇವಾಗ ಕರೆಂಟಿನ ಪವರಿನ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಲಕ್ಷ್ಮಣಣ್ಣ ನಮ್ಮ ಮುಖ್ಯ ವೇದಿಕೆಗೆ ಬಂದು ನಮ್ಮ ಸಣ್ಣದೊಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಲಕ್ಷ್ಮಣಣ್ಣ ಬನ್ನಿ. ಲಕ್ಷ್ಮಣ್ ಅವರು ಜೋರಾದ ಚಪ್ಪಾಳೆ ಬರಲಿ. ಲಕ್ಷ್ಮಣಣ್ಣ ಅದೇ ರೀತಿಯಾಗಿ ಒಂದು ಟೂರ್ನಮೆಂಟ್ ಕ್ರೀಡಾಂಗಣ ಬಹಳ ಅಚ್ಚುಕಟ್ಟಾಗಿ ಚಂದ ಕಾಣಿಸಿಕೊಟ್ಟಿರ್ತಕ್ಕಂಥ ಗಣೇಶ್ ಶೆಟ್ರು ಮತ್ತು ಸಿರಿಯಣ್ಣ, ದಯವಿಟ್ಟು ನೀವು ಕೂಡ ನಮ್ಮ ಮುಖ್ಯ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ಗಣೇಶ್ ಶೆಟ್ರು ಮತ್ತು ಸಿರಿಯಣ್ಣ ಗುಣಶೇಖರ್ ಅವರು ನೀಡ್ತಾ ಇದ್ದಾರೆ. ಲಕ್ಷ್ಮಣಣ್ಣವರಿಗೆ ಧನ್ಯವಾದಗಳು ಸರ್. ನಿಮ್ಮ ಸಹಕಾರಕ್ಕಾಗಿ ಮುಂದಿನ ದಿನಗಳಲ್ಲೂ ಹೀಗೆ ಇರಲಿ. ಅದೇ ರೀತಿಯಾಗಿ ಸಿರಿಯಣ್ಣ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಗಣೇಶ್ ಶೆಟ್ರು ಅದೇ ರೀತಿಯಾಗಿ ನಮ್ಮೊಂದಿಗೆ 4 ದಿನಗಳ ಕಾಲ ಬಾಲ್ ಹೆರ್ಕೋದಾಗಿರ್ಬೋದು, ಯಾವುದೇ ಕೆಲಸ ಹೇಳಿದರೆ ಮೊದಲಾಗಿ ಇಲ್ಲ ಅಂತ ಹೇಳದೆ ಕೆಲಸವನ್ನು ಮಾಡುವಂಥ DJ ಕಿರಣ್, ದಯವಿಟ್ಟು ನಮ್ಮ ಮುಖ್ಯ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅತ್ಯುತ್ತಮ ಆಟಗಾರನೂ ಕೂಡ ನಮ್ಮೊಂದಿಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಖಾದರ್ ಬಶ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಈ ಒಂದು ಪಂದ್ಯಾವಳಿಗೆ ಒಂದೆರಡು ಮಾತಿಗಾಗಿ ಈ ಒಂದು 45 ಪಂದ್ಯಾಟವನ್ನು ವೀಕ್ಷಣೆ ಮಾಡಿ ಅಂತ ಹೇಳಿದರೆ ಅದು ನಮ್ಮ ಪ್ರವೀಣಾಚಾರ್ಯ ಅವರು ಮೊನ್ನೆಯಿಂದಲೂ ಕೂಡ ಅದ್ಭುತವಾಗಿ ಕಾಮೆಂಟೇಟರನ್ನು ಮಾಡಿ ವೀಕ್ಷಕ ವಿವರಣೆಯನ್ನು ಮಾಡಿ ದೂರದ ಕುಂದಾಪುರದ ಮಾರ್ಗೋಳಿ ಬಸ್ನಿಂದ ಆಗಮಿಸಿರ್ತಕ್ಕಂಥ ಪ್ರವೀಣ್ ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಟೀಮ್ ಯು ಎಸ್ ಎ ಒಂದು ಒಳ್ಳೆ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ರಿ, ನಿಮ್ಗೆ ಒಳ್ಳೆಯದಾಗಲಿ. ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ತೀರ್ಥಹಳ್ಳಿ ಪರಿಸರದಲ್ಲಿ ಭಾಳಷ್ಟು ವೀಕ್ಷಕ ವರ್ಣಗಾರರಿದ್ದಾರೆ. ಆ ವೀಕ್ಷಕ ವರ್ಣಗಾರರ ನಡುವೆ ನನಗೊಂದು ಅವಕಾಶ ಕೊಟ್ಟಿರಲ್ಲ, ಥ್ಯಾಂಕ್ಸ್ ಎಲ್ರಿಗೂ. ಅದೇ ರೀತಿ ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತಿನ ಒಂದು 4 ದಿನದಲ್ಲಿ ಭಾಳಷ್ಟು ಉತ್ತಮ ರೀತಿಯ ಆಟವನ್ನು ಕೆಲವೊಂದು ಆಟಗಾರರು ಆಡಿದರು. ಅದರಲ್ಲಿ ವಿಶೇಷವಾಗಿ ನನಗೆ ತುಂಬ ಇಷ್ಟವಾದಂಥ ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರುವಂಥ ಆಟಗಾರರು ಅಶ್ವಲ್ ಫೈಜಲ್ ಅವರೇ, ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಮತ್ತೊಂದನೇದಾಗಿ ನಾನು ಉಡುಪಿ ಭಾಳಷ್ಟು ಕಡೆ ವೀಕ್ಷಕಗಳನ್ನ ನೀಡ್ತಾ ಇರ್ತೀನಿ. ನನ್ನ ಫೇವ್ರೇಟ್ ಪ್ಲೇಯರ್ ಅಂದರೆ ಅದು ಇಮ್ರಾನ್ ಕೋಟೇಶ್ವರ. ಬಹುಶಃ ಶಿವಮೊಗ್ಗ ಜಿಲ್ಲೆಯನ್ನು ಕಂಡ್ರೆ ಅದು ಸಚಿನ್ ಹಿರೇಸರ. ದಯವಿಟ್ಟು ಯಾವ ಆಟಗಾರರು ತಪ್ಪು ತಿಳ್ಕೊಡ್ಬೇಡಿ, ತುಂಬ ಒಂದು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರಿ. ಮತ್ತೊಮ್ಮೆ ಧನ್ಯವಾದಗಳು. ಬಹುಶಃ ಈ ಒಂದು ಪಂದ್ಯಾಕೂಟವನ್ನು ಆಡಿರುವಂಥ ಎಲ್ಲ ಆಟಗಾರರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ನೀಡಿ, ಅದೇ ರೀತಿ ಈ ಒಂದು ಕನ್ನಡ ರಾಜ್ಯೋತ್ಸವ ಸೀಸನ್ 1, 2 100ಕ್ಕೂ ಮಿಗಿಲಾದ ಯಶಸ್ಸಿನ ಒಂದು ಪಂದ್ಯಾಕೂಟ ಇದೇ ಕ್ರೀಡಾಂಗಣದಲ್ಲಿ ನಡೀಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು ಸರ್. ಸಚಿನ್ ಅವರು ಬ್ಯಾಟ್ನಲ್ಲಿ ಮಾತಾಡ್ತಾರೆ, ಮೈಕಲ್ಲಿ ಮಾತಾಡೋದು ಕಮ್ಮಿ. ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತಾಡಬೇಕು. ಬ್ಯಾಟ್ನಲ್ಲಿ ಬೆಳಗಿನಿಂದ ಬಹಳ ಮಾತಾಡಿದ್ದಾರೆ, ಮೈಕಲ್ಲಿ ಮಾತಾಡಬೇಕಲ್ವಾ? ದಯವಿಟ್ಟು ಬನ್ನಿ ಸರ್. ನೋಡಿ ಸರ್, ಇವರು ನಾನು ಕಂಡ ಹಾಗೆ ನೋಡಿ ಸರಿಸುಮಾರು 5 ವರ್ಷಗಳ ಹಿಂದೆ ರಾಜ್ಯದ ಅಗ್ರಮಾನ್ಯ ತಂಡ AK ಸ್ಪೋರ್ಟ್ಸ್ ಉಡುಪಿ ಪರವಾಗಿ ತೀರ್ಥಹಳ್ಳಿಯಿಂದ ಮೊಟ್ಟ ಮೊದಲ ಬಾರಿಗೆ ಬೌಲರ್ ಆಗಿ ಆಯ್ಕೆಯಾಗಿ ಆ ತಂಡದ ಪ್ರತಿನಿಧಿಯನ್ನು ಮಾಡಿದರು. ಅವರಿಗೆ ನಾನಾ ರೀತಿಯ ಅವಕಾಶವಿತ್ತು. ರಾಜ್ಯದ ಆ ಕಾಲದಲ್ಲಿ ಅಗ್ರಮಾನ್ಯ ತಂಡ ನ್ಯಾಶ್, ಆ ತಂಡವು ಕೂಡ ಕರೆಂತ ಸಂದರ್ಭದಲ್ಲಿ ಅವರ ಕ್ರಿಕೆಟ್ ಗುರುಗಳು ಸಂಪತ್ ಬೈಲೆಕೆರೆ ಅವರ ಮಾತು ಅವರು ಹೇಳಿದರು, ಹೋಗದಾರೆ ಹೋಗಪ್ಪ ಅಂತ. ಆದರೆ ಸರ್, ನನಗೆ ಮೊದಲ ಅವಕಾಶ ಕೊಟ್ಟಿದ್ದು AK ಸ್ಪೋರ್ಟ್ಸ್ ಉಡುಪಿ, ಇದರಲ್ಲಿಯೇ ನಾನು ಆಡ್ತೇನೆ, ಬೇರೆ ತಂಡಕ್ಕೆ ಆಡೋದಿಲ್ಲ ಅಂತೇಳಿ ಅಂದಿ ಕಾಲದಲ್ಲಿ ಹೇಳಿದ್ದಾರೆ. ನೋಡಿ ಸರ್, ಈಗಿನ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ? ಆ ಅವಕಾಶವನ್ನು ಬಿಟ್ಟು ಇಂದಿನ ಕಾಲದಲ್ಲೂ ಕೂಡ ಇವತ್ತಿನ ಆಟ ನಾನು ನೋಡಿದಾಗ 5 ವರ್ಷದ ಹಿಂದೆ ಗೋಲ್ಡನ್ ಮಿಲ್ಲರ್ ತಂಡ ಪರವಾಗಿ ಇದೆ ಸರ್, ಸೇಮ್ ಇದೇ ಥರ ಟೀಮ್ ಇತ್ತು ಸರ್. ಏಕಾಂಗಿಯಾಗಿ 1 ಮ್ಯಾನ್ ಆರ್ಮಿ ಆಗಿ ಆಡಿದರು, ಆ ತಂಡದಲ್ಲಿ ವಿಜಯಶಾಲಿ ಆಗಿದ್ರು. ಅದಾದಮೇಲೆ ಅವರು ಹೇಳಿದರು ಸರ್, ಆಮೇಲೆ ಲೀಗೆಲ್ಲ ಸೋಲ್ತಾ ಬಂದರು. ಅವ್ರನ್ನ ಒಂದು 10,000 ಪಾಯಿಂಟಲ್ಲಿ 8,000ಕ್ಕೆ ಅವ್ರನ್ನೇ ಹಿಡಿಯೋದು. ಆಮೇಲೆ ಅವರೊಬ್ಬರೇ ಆಡ್ತಾಯಿದ್ರು, ಟೀಮ್ ಸೋಲ್ತಾ ಇತ್ತು. ಆಮೇಲೆ ಅವರು 2 ವರ್ಷ ತೀರ್ಥಹಳ್ಳಿಲಿ ಆಡಲೇ ಇಲ್ಲ ಸರ್, ಲೀಗ್ ಆಡ್ತಾನೇ ಇರಲಿಲ್ಲ.
ಈ ವರ್ಷ ಆಡಿದ್ದು 2 ಟೂರ್ನಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಡಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ಒಂದೆರಡು ಮಾತಾಡಬೇಕು. ಟೂರ್ನಿಮೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಇದೇ ಥರ ಮತ್ತೆ ಟೂರ್ನಿಮೆಂಟ್ ಮಾಡ್ತಾಯಿರಿ, ನಾವು ಬರ್ತಾ ಇರ್ತೀವಿ, ಆಡ್ತಾ ಇರ್ತೀವಿ. ನಮಗೆ ಯು ಎಸ್ ಎರೂ ಹೊಸ್ತಲ್ಲ. ನಾವು ಯು ಎಸ್ ಎಗೆ ನಣಬೂರಲ್ಲಿ ಒಂದು ಟೂರ್ನಿ ಐಕನಾಗಿ ಆಡಿದ್ವಿ, ಅಲ್ಲೂ ವಿನ್ನರ್ಸ್ ಆಗಿದ್ವಿ. ನಮಗೆ ಅವ್ರು ಯಾರೂ ಬೇರೆಲ್ಲ. ಅವ್ರು ನನಗೆ ಬಂದ ತಕ್ಷಣ ನೀನು ಒಬ್ಬ ಆರ್ಗನೈಸರ್ ಇದ್ದಂಗೆ ಬಾ ಅಂತ ಹೇಳಿದರು. ಬಂದಿದ್ದೀನಿ, ಆಡಿದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಊಟ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ. ಇವತ್ತಿದ್ದರೆ ಈಗಲೂ ಕೊಡಿ, ಊಟ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದಕ್ಕೆ ಹೇಳಿದ್ದು ಇವರು ಬ್ಯಾಟ್ನಲ್ಲಿ ಮಾತ್ರ ಮಾತಾಡೋದು. ಧನ್ಯವಾದಗಳು ಸರ್. ನಿನ್ನೆ ದಿನ ಲೆಜೆಂಡ್ಸ್ ಪಂದ್ಯದಲ್ಲಿ ಬಹಳ ಅದ್ಭುತ ಪ್ರದರ್ಶನ ನೀಡಿ ಅಲ್ಲಿ 1 ಸಿಕ್ಸರ್ಗೆ 1,000 ಘೋಷಣೆ ಮಾಡಿದರು. ಮಹೇಶ್ ಶೆಟ್ರು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆ ಬಂದು ಆ ನಗದು ಬಹುಮಾನವನ್ನು ಪಡ್ಕೊಳ್ಬೇಕು, ಅದನ್ನು ನೀಡಬೇಕಾಗಿ ಪ್ರಮೋದ್ ಅವರನ್ನ ಕೇಳಿಕೊಳ್ತಾ ಇದ್ದಾರೆ. ಪ್ರಮೋದ್ ಅವರೇ ಬನ್ನಿ. ಪ್ರಮೋದ್ ಅವರು ಸಮಾಜ ಸೇವಕರು. ಅದೇ ರೀತಿಯಾಗಿ ಇನ್ನೋರ್ವರು ಶೇಷಾದ್ರಿ ಭಟ್, ನೀವು ಕೂಡ ನಮ್ಮ ಮುಖ್ಯ ವೇದಿಕೆ ಬಂದು 1000 ನಗದನ್ನು ಪಡ್ಕೊಳ್ಬೇಕು. ಧನ್ಯವಾದಗಳು ಸರ್. ಈ ಹಣವನ್ನು ನಾನು ಈ ಆರ್ಗನೈಸರ್ಗಳಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾರಿ ಕಷ್ಟಪಟ್ಟು ಇದೊಂದು ಟೂರ್ನಮೆಂಟನ್ನು ನಡೆಸಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತು. ಹಾಗಾಗಿ ಈ ದುಡ್ಡನ್ನು ಅವರಿಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಅದಕ್ಕೆ ಹೇಳೋದು ಹಿರಿಯರು ಕೊಟ್ಟ ದಾರಿ. ಹಿರಿಯರು ನೋಡಿ ಇದೇ ಸಲ್ವಾ, ಹಿರಿಯರು ಇದೇ ರೀತಿಯಾಗಿರ್ತಕ್ಕಂಥ ಮಾದರಿಗೆ ನಾವೆಲ್ಲರೂ ನಿಮಗೆ ಋಣಿ ಸರ್. ಶೇಷಾದ್ರಿ ಸರ್ ಇವರಿಗೆ ಪ್ರಮೋದ್ ಅವರು ನಗದು ಹಣವನ್ನು ನೀಡಬೇಕು. ಮಹೇಶ್ ಶೆಟ್ರು 1000 ನಗದು ಹಣವನ್ನು ನಮ್ಮ ಆರ್ಗನೈಸರ್ಗೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಿಮಗೆ ನಾವೆಲ್ಲರೂ ಅಭಾರವು ಕೂಡ. ಶೇಷಾದ್ರಿ ಸರ್ ಅವರು ಇದು ಅರ್ಹವಾಗಿ ಯು ಎಸ್ ಎ ತಂಡಕ್ಕೆ ಸೇರಬೇಕು, ಇದು ಆರ್ಗನೈಸರ್ಗಳಿಗೆ. ಹಾಗಾಗಿ ನಾನು ಕೂಡ ಅವರಿಗೆ ಇದನ್ನು ಕೊಡ್ತೀನಿ. ದಯಮಾಡಿ ಇದನ್ನು ತೊಗೊಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಿಮಗೆ ಒಲಿದಂಥ 1000 ನಗದನ್ನು ಯು ಎಸ್ ಎ ತಂಡಕ್ಕೆ ನೀಡ್ತಾ ಈ ಹಣವನ್ನು ನೀಡಿದವರು ಚಂದು ಉದ್ಯಮಿಗಳು ಬೆಂಗಳೂರು ಸರ್. ಇವತ್ತಿನ ಬೆಳಗ್ಗೆಯಿಂದ ಅವರ ಹೆಸರೇ ಮೈಕಿನಲ್ಲಿ ಕೂಗಾಡ್ತಾ ಇತ್ತು. ನಿಮಗೂ ಕೂಡ ಧನ್ಯವಾದಗಳು ಸರ್. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದ್ದಾರಾ. ಈ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ, ನಿಮಗೆ ದೂರದಿಂದ ಸಲ್ಯೂಟ್ ಸರ್. ಇದೀಗ ಈ ಒಂದು ಪಂದ್ಯಾವಳಿಯ ರನ್ನರ್ಸ್ ಅಪ್ ಪ್ರಶಸ್ತಿ ಪಡ್ಕೊಂಡಿದ್ದಾಗ ಬ್ರೋಕೋಡ್ ಇದರ ಪರವಾಗಿ ಯಾರಾದರೂ ಬಂದು ಮಾತಾಡ್ಬೋದು. ಅಶ್ವಲವರೇ ಬನ್ನಿ. ಕಳೆದ ವಾರ ಅಶ್ವಲವರು ವಿಜೇತ ತಂಡದ ಪರವಾಗಿ ಆಡಿದ್ರು ನೋಡಿ ಸರ್. ಅದೇ ಅಲ್ವಾ ಕೋಇನ್ಸಿಡೆಂಟ್ ಅನ್ನೋದು. ಸಚಿನ್ ಅವರು ರನ್ನರ್ಸ್ ಆಗಿದ್ರು, ಇವರು ವಿನ್ನರ್ಸ್ ಆಗಿದ್ರು. ಇವತ್ತು ತದ್ವಿರುದ್ಧ, ಇವರು ರನ್ನರ್ಸ್, ಅವರು ವಿನ್ನರ್ಸ್. ಒಂದೆರಡು ಮಾತಿಗಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಇವರಿಗೆ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ಘೋಷಣೆ ಆಗಿತ್ತು. ಚಂದು ಉದ್ಯಮಿಗಳು ಬೆಂಗಳೂರು, ಅದನ್ನು ದಯವಿಟ್ಟು ನೀಡಬೇಕು. ಪೂರ್ಣೇಶಣ್ಣ 5,000 ನಗದನ್ನು ನೀಡಬೇಕು. ಜೋರಾದ ಚಪ್ಪಾಳೆ ಬರಲಿ. ಈ ಒಂದು ಟೂರ್ನಮೆಂಟಿನ ಅದ್ಭುತ ದಾಂಡುಗಾರಿಕೆ ಪ್ರದರ್ಶನ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಒಂದೆರಡು ಮಾತಿಗಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ, ನಿಮ್ಮ ಎದುರುಗಡೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಆದರೂ ನಮ್ಮ ತಂಡದಿಂದ ಯಾರಾದರೂ ಬಂದು ಮಾತಾಡಬೇಕಿತ್ತು, ಹಾಗೆ ಮಾತಾಡ್ತಿದ್ದೀನಿ. ಪ್ರಥಮವಾಗಿ ಯು ಎಸ್ ಎ ಟೀಮ್ ಯು ಎಸ್ ಎ ನಿಮ್ಮೆಲ್ಲರಿಗೂ ನಮ್ಮ ಎಲ್ಲ ತೀರ್ಥಹಳ್ಳಿಯ ಸಮಸ್ತ ಕ್ರೀಡಾಪಟುಗಳಿಂದ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಏನೊಂದು ಮೈಲ್ ಸ್ಟೋನ್ ಟೂರ್ನಮೆಂಟ್ ನಡೆಸಿದ್ದೀರಾ. ಅಚ್ಚುಕಟ್ಟಾಗಿ, ಇಷ್ಟು ಅಚ್ಚುಕಟ್ಟಾಗಿ ನಡೆದಿರೋ ಬಹುಶಃ ನಾನು ಭಾರಿ ದೊಡ್ಡ ಪ್ಲೇಯರ್ ಅಲ್ಲ, ಒಂದು ಮೋರ್ ದ್ಯಾನ್ 150 ಟೂರ್ನಮೆಂಟ್ ಆಡಿದ್ದೀನಿ. ಬಟ್ ಅಷ್ಟರಲ್ಲಿ ತುಂಬ ಅಚ್ಚುಕಟ್ಟಾಗಿರೋ ಟೂರ್ನಮೆಂಟು ಯು ಎಸ್ ಎ ನಡೆಸಿರೋ ಈ ಟೂರ್ನಮೆಂಟ್. ಊಟ ಬರೋ ಟೈಮ್ ಆಗಲಿ, ಮ್ಯಾಚ್ ನಡೆಯೋ ಟೈಮ್ ಆಗಲಿ, ಅಂಪೈರ್ ಡಿಸಿಷನ್ ಆಗಲಿ, ಪ್ಲೇಯರ್ಸ್ ಮ್ಯಾನೇಜ್ಮೆಂಟ್ ಆಗಲಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನೆಂದರೆ ಕನ್ನಡ ರಾಜ್ಯೋತ್ಸವ ಇದರ ಅಂಗವಾಗಿ ಆಡಿಸಿದ್ದೀರಾ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಇದು 4 ಲೈನಿಗೆ ಈ ಟೂರ್ನಮೆಂಟ್ ಸಾಕ್ಷಿಯಾಗಿದೆ. ಯಾಕಂದರೆ ಈ ಗ್ರೌಂಡ್ ಏನಿದೆ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಈ ಗ್ರೌಂಡ್ ತೀರ್ಥಹಳ್ಳಿ ಬಹುಶಃ ಎಲ್ಲೂ ಇಲ್ಲ ಈ ಥರ ಗ್ರೌಂಡ್. ಪ್ರಕೃತಿಯ ಮಳಿಲಲ್ಲಿರೋ ಗ್ರೌಂಡ್ ಇದು. ಈ ಗ್ರೌಂಡಲ್ಲಿ ನೀವು ತುಂಬ
ತುಂಬ ಪರಿಶ್ರಮ ಪಟ್ಟು ಟೂರ್ನಮೆಂಟ್ ಆಡುವಾಗ ಮಾಡಿ ನಮ್ಮೆಲ್ಲರಿಗೆ ಒಂದು ಸ್ಟೇಜ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ನೀವು ದಯವಿಟ್ಟು ಮುಂದುವರಿಸಬೇಕು. ದಯವಿಟ್ಟು ಈ ಟೂರ್ನಮೆಂಟ್ನ ಪ್ರತಿ ವರ್ಷ ನೀವು ಮುಂದುವರಿಸಬೇಕು ಅಂತ ಈ ಮತ್ತೊಂದು ಕ್ಷಮಿಸಬೇಕು. 1 ನಿಮಿಷ ಬೇಕು. ಯಾಕಂದರೆ ನಮ್ಮ ಟೀಮಲ್ಲಿ ಒಬ್ಬ ಯುವ ಬೌಲರ್ ಇದ್ದ, ತೌಸಿಲ್. ಅವನು ಈ ಟೂರ್ನಮೆಂಟಲ್ಲಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾನಂದರೆ, ಅವನು ತುಂಬ ನರ್ವಸ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದವನು. ಈ ಟೂರ್ನಮೆಂಟಲ್ಲಿ ನಮ್ಮ ಟೀಮ್ನ ವೆರಿ ಬೆಸ್ಟ್ ಬೌಲರ್ ತೌಸಿಲ್. ಅವನಿಗೆ ನಾನು ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಸಚಿನ್ ನಮಗೆ ಗೊತ್ತಿರೋ ಹಾಗೆ ಈಸ್ ಅ ಸ್ಟಾರ್ ಪ್ಲೇಯರ್. ಅವನು ತುಂಬ ಒಳ್ಳೆ ಪ್ಲೇಯರ್. ಅವನು ಅಗೇನ್ಸ್ಟ್ ಆಡೋದು ಅಂದರೆ ನಮಗೆಲ್ಲರಿಗೂ ಖುಷಿ. ಹಾಗೆ ಸಫಾನ್ ಅವ್ರು ಹೇಳಿದಾಗೆ ಲಾಸ್ಟ್ ಟೈಮ್ ನಾವು ವಿನ್ನರ್ಸ್ ಆಗಿದ್ವಿ, ಅವ್ರು ರನ್ನರ್ಸ್ ಆಗಿದ್ವಿ. ಇವತ್ತು ಅವರು ವಿನ್ನರ್ಸು, ನಾವು ರನ್ನರ್ಸ್. ಇದೇ ಬದುಕು ಇದೆ. ಇಟ್ಸ್ ಅ ರೌಂಡ್ ಟೇಬಲ್. ಈಚೆಯಿಂದ ಹೋಗುತ್ತೆ, ಆಚೆಯಿಂದ ಬರುತ್ತೆ. ಸೊ ಅದಕ್ಕೆ ಎಲ್ಲರೂ ನಾವು ಚಿರಋಣಿಯಾಗಿ US ಅವರಿಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಯಶ್ವಲ್ ಅವರೇ. ನೀವು ಬ್ಯಾಟಲ್ಲೂ ಮಾತಾಡ್ತೀರಾ, ಮೈಕಲ್ಲೂ ಮಾತಾಡ್ತೀರಾ ಅಂತ ಪ್ರೂವ್ ಮಾಡಿದ್ದೀರಾ. ಧನ್ಯವಾದಗಳು. ಇದೀಗ ನೇರವಾಗಿ ನಿನ್ನೆ ನಡೆದಂಥ ಅದ್ಭುತ ಪ್ರದರ್ಶನ ಪಂದ್ಯದ ವೈಯಕ್ತಿಕ ಪ್ರಶಸ್ತಿಯನ್ನು ನೀಡುವಂಥ ಸಮಯ. ನಿನ್ನೆ ದಿನ ಒಂದು ಪಂದ್ಯಾವಳಿಯ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನೀಡಿಯಾಗಿದೆ. ನವೀನ್ ಹೆದ್ದೂರು ಪಡ್ಕೊಂಡಿದ್ದಾರೆ. ಇವರಿಗೆ ಮಗದೊಮ್ಮೆ ಆತ್ಮೀಯವಾಗಿ ಧನ್ಯವಾದವನ್ನು ತಿಳಿಯಪಡಿಸಿದ್ದಾವೆ. ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಬೌಲರ್ 2 ಲೆಜೆಂಡ್ಗಳಲ್ಲಿ ಯಾರಾದರೂ ಗೆಸ್ ಮಾಡ್ಬೋದಾ? 2 ಲೆಜೆಂಡ್ಗಳಲ್ಲಿ ಬೆಸ್ಟ್ ಬೌಲರ್. ಎಸ್, ಡಾಟರ್ ಸೆಲೆಕ್ಷನ್ ದೀಪಕ್ ಹುಲ್ಕುಳಿ ಕಟ್ಟಾಯಕ್ಲು ಒಂದು ಪಂದ್ಯಾವಳಿಯ ಲೆಜೆಂಡ್ಸ್ ಪಂದ್ಯಾವಳಿಯ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಸರಿಸುಮಾರು 10 ರಿಂದ 15 ವರ್ಷಗಳ ಹಿಂದೆ ಇವರ ಆಟವನ್ನು ನಾವು ನೋಡ್ತಾ ಇದ್ವಿ. ಇದೀಗ ಮತ್ತೆ ನಿನ್ನೆ ದಿನವೂ ಕೂಡ ಅವರ ಎಸೆತಗಾರಿಕೆಯನ್ನು ನೋಡಬೇಕಾಯಿತು. ಜೋರಾದ ಚಪ್ಪಾಳೆ ಬರಲಿ. ನಮ್ಮಿಂದ ಆಗೋದು ಅದೊಂದೇ ಅಲ್ವಾ? ಹಾಗಾಗಿ ಧನ್ಯವಾದಗಳು. ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಫೀಲ್ಡರ್. ನಿನ್ನೆ ನಾನಂತೂ ನೋಡ್ತಾ ಇದ್ದೆ, ಎಷ್ಟು ಬೆವರ್ತಾ ಇದೆ ಅಂತ ಹೇಳಿದರೆ ತಲೆ ಪೂರ ನೀರಾಗಿತ್ತು. ಪ್ರಮೋದ್ ಅಣ್ಣ ಪಮ್ಮಣ್ಣ ಒಂದು ಪಂದ್ಯಾವಳಿಯ ಬೆಸ್ಟ್ ಫೀಲ್ಡರ್. ಜೋರಾದ ಚಪ್ಪಾಳೆ ಬರಲಿ. ಯಾವುದೇ ತೀರ್ಥಹಳ್ಳಿ ಸುತ್ತಭಾಗದಲ್ಲಿ ಸಮಾಜ ಸೇವೆ ಮಾಡುವಂಥವರಲ್ಲಾದರೆ ಅದು ನಮ್ಮ ಪಮ್ಮಣ್ಣಗೆ ಸಲ್ಲತ್ತೆ. ಪ್ರಮೋದ್ ಅವರು ಒಂದು ಪಂದ್ಯಾವಳಿಯ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಈ ಮೂಲೆಯಿಂದ ಆ ಮೂಲೆಗೆ ಓಡ್ತಾ ಇದ್ರು. ಜೋರಾದ ಚಪ್ಪಾಳೆ ಬರಲಿ. ಈ ವಯಸ್ಸಿನಲ್ಲೂ ಕೂಡ ಅದ್ಭುತ ಫೀಲ್ಡಿಂಗನ್ನು ಮಾಡಿದ್ದೀರಾ. ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಕೀಪರ್ ಪ್ರಶಸ್ತಿ ಪ್ರಕಾಶ್ ಅವರು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆ ಬಂದು ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಪ್ರಕಾಶ್ ಅಣ್ಣ ಬನ್ನಿ. ಅವರ ಪರವಾಗಿ ಅವರ ಶಿಷ್ಯ ಆಕಾಶ್ ದಯವಿಟ್ಟು ನೋಡಿ. ಈ ಹುಡುಗ ನೀವು ಹೊಡೆದಂಥ ಎಲ್ಲ 6 ಬೌಂಡ್ರಿ ಆಗಿರೋ ಬಾಲನ್ನು ತಂದುಕೊಟ್ಟಿದ್ದ ಆಕಾಶ್. ಇವನಿಗೆ ಜೋರಾದ ಚಪ್ಪಾಳೆ ಬರಲಿ. ಇವನಿಗೊಂದು ಮೊಮೆಂಟೋ ಕೊಡಿ ಸರ್. ಅಲ್ಲಿ ಸರ್ ಇವನಿಗೊಂದು ಮೊಮೆಂಟೋ ಕೊಡಿ. ಜೋರಾದ ಚಪ್ಪಾಳೆ ಬರಲಿ. ಈ ಆಟಗಾರನಿಗೆ ಸಚಿನ್ ಹಿರೇಸರ ಶೂ ಕೊಡಿಸ್ತಾನೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಆಕಾಶ ಸಚಿನ್ ಹಿರೇಸರ್ ಅವರು 1,000 ಕೊಟ್ಟಿದ್ದಾರೆ ನಗದು ಬಹುಮಾನ. ಅದು ಶೂನೇ ತರ್ಕೊಳ್ಬೇಕು. ಓಕೆ ಆಕಾಶ್. ಇದೀಗ ಈ ಒಂದು ನಿನ್ನೆ ನಡೆದಂಥ ಪಂದ್ಯಾವಳಿಯ MCC ಲೆಜೆಂಡ್ಸ್ ಒಂದು ಪಂದ್ಯಾವಳಿಯ ವಿಜೇತ ತಂಡವಾಗಿ ಹೊರಹೊಮ್ಮಿತ್ತು. ನಾಯಕರಾಗಿರ್ತಕ್ಕಂಥ ವಿನಾಯಕ್ ಭಟ್ ನಮ್ಮ ಮುಖ್ಯ ವೇದಿಕೆ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಸರ್. ವಿನಾಯಕ್ ಭಟ್ ದಯವಿಟ್ಟು. ವಿನಾಯಕ್ ಸರ್ MCC ಲೆಜೆಂಡ್, ಇದರ ಅತ್ಯುತ್ತಮ ಆಟಗಾರರು ಅಂದಿನ ಕಾಲದಲ್ಲಿ. ಇವರಿಗೆ ಹಣ್ಣು ಪೂಜಾರು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಉಮೇಶ್ ಸುಳಗೋಡು ಬನ್ನಿ ಸರ್. ಕ್ರೀಡಾಂಗಣದಲ್ಲಿ ಸತತವಾಗಿ 4 ದಿನಗಳ ಕಾಲ ಉದಯೋನ್ಮುಖವಾಗಿ ಚಿರಕಾಲ ಎಲ್ಲರನ್ನು ನಗಿಸುತ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಎಲ್ಲರಿಗೂ ಹತ್ರ ಮಾತಾಡಿಕೊಂಡು ನಮ್ಮೊಂದಿಗೆ ಸಹಕರಿಸಿದಂಥ ಉಮೇಶ್ ಸರ್, ನಿಮಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು ಸರ್. ಇಮ್ತಿಯಾಜ್ ನೀಡಿ ಗೌರವಿಸ್ತಾ ಇದ್ದಾರೆ. ಇನ್ನೋರ್ವರು ನವೀನ್ ಹೆದ್ದೂರು, ಅವರಿಗೆ ನಿನ್ನೆ ಕೂಡ ಗೌರವ ಸ್ಮರಣಿಕೆ ನೀಡಿದ್ದೇವೆ. ಅದೇ ರೀತಿಯಾಗಿ ಪ್ರಸಾದ್ ಹೊನ್ನೇಕಣೆ ಸರ್ ದಯವಿಟ್ಟು ಬನ್ನಿ. ಪ್ರಸಾದ್ ಸರ್ ಬನ್ನಿ. ಅಂದಿನ ಕಾಲದಲ್ಲಿ ಅದ್ಭುತ ಆಟಗಾರರು ಕೂಡ MCC ತಂಡ
ಮುತ್ತೂರು ಕ್ರಿಕೆಟ್ ಕ್ಲಬ್ ಟೆನ್ನಿಸ್ ಬಾಲ್ ಮತ್ತು ಲೆದರ್ ಬಾಲ್ನಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ತಂಡವೂ ಕೂಡ. ಪ್ರಸಾದ್ ಹೊನ್ನೇಕಣ ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಅಂದಿನ ಕಾಲದಲ್ಲಿ ಶಿವಮೊಗ್ಗ ಎಕ್ಸ್ಪ್ರೆಸ್ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ನಾನಾ ರೀತಿಯಾಗಿ ಸಾಕಷ್ಟು ತಂಡಗಳಲ್ಲಿ ಶಾನ್ ಆಗಿರ್ಬೋದು, ಆಲ್ಫಾ ಆಗಿರ್ಬೋದು, ಸಾಮ್ರಾಟ್ ಆಗಿರ್ಬೋದು, ಸಿಟಿ ಕ್ಲಬ್ ಆಗಿರ್ಬೋದು, ಸಾಕಷ್ಟು ತಂಡದಲ್ಲಿ ಆಡಿರ್ತಕ್ಕಂಥ ಸುಪ್ರೀತ್ ಭಟ್ ಪಟ್ಲು ಮನೆ ಶ್ರೀ ವಿನಾಯಕ ಸ್ಕಟರ್ ತಂಡದ ಅಂದಿನ ಕಾಲದಲ್ಲಿ ಆಧಾರ ಸ್ತಂಭ. 6ಕ್ಕೆ 6 ವಿಕೆಟನ್ನು ಪಡೆದಂಥ ದಾಖಲೆಗಳ ಇವರ ಪಾಲಿಗೆ ಇದೆ. ಜೋರಾದ ಚಪ್ಪಾಳೆ ಬರಲಿ. ಅಂದಿನ ಕಾಲದಲ್ಲಿ ಶಿವಮೊಗ್ಗ ಎಕ್ಸ್ಪ್ರೆಸ್ ಎನ್ನುವಂಥ ಹೆಸರು ಕೂಡ ಇತ್ತು. ದಯವಿಟ್ಟು ಗಣೇಶ್ ಪ್ರಸಾದ್ ವೇದಿಕೆ ಹತ್ರ ಬನ್ನಿ. ಅದೇ ರೀತಿಯಾಗಿ ಶೀಶ ಸುಳುಗೋಡು ನೀವು ಕೂಡ ನಮ್ಮ ಮುಖ್ಯ ವೇದಿಕೆ ಹತ್ರ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಶೀಶ ಸುಳ್ಗೋಡು ಸರ್, ನಿಮಗೂ ಆತ್ಮೀಯ ಆದರಣೀಯ ಧನ್ಯವಾದಗಳು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಪಂದ್ಯಾಟವನ್ನು ಆಡಿ ನಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ನಾಗರಾಜ್ ಸುಳ್ಗೋಡು ನೀವು ಕೂಡ ನಮ್ಮ ಮುಖ್ಯ ವೇದಿಕೆ ಬನ್ನಿ ಸರ್, ನಿಮಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಧನ್ಯವಾದಗಳು. ರಾಜಣ್ಣ ದೇವಂಗಿ ರಾಜೀವ್ ಅತ್ಯುತ್ತಮ ಆಟಗಾರರು, MCCಯ ರಾಜು ದೇವಂಗಿ. ಧನ್ಯವಾದಗಳು. ನಮ್ಮೊಂದಿಗೆ ಪಂದ್ಯಾವಳಿಗೆ ಆಗಮಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ನಮಗೆ ಸಹಕರಿಸಿದ್ದಕ್ಕಾಗಿ ರಾಜು ದೇವಂಗಿಗೆ ಧನ್ಯವಾದಗಳು. ಯೋಗೇಂದ್ರ ಶೇಡ್ಗಾರ್ ಓಕೆ, ಅವರಿಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದೇ ರೀತಿಯಾಗಿ ರಾಘವೇಂದ್ರ ಎಸ್ ಆರ್ ಅದೇ ರೀತಿಯಾಗಿ ರಾಜು ನಗರವಳ್ಳಿ ಬನ್ನಿ ಸರ್. ಅದೇ ರೀತಿಯಾಗಿ ನವೀನ್ ತಳುವೆ, ಮಂಜು ಶೇಡ್ಗಾರ್, ಒಂದು ಮಾತಿದೆ, ಬಾಯಿಗೊಂಡು ಆಗದಿದ್ದರೆ ಕೈಗೊಂಡು ಆಗು ಅಂತ. ಚಪ್ಪಾಳೆ ಬರಲಿ ಸರ್. ಧನ್ಯವಾದಗಳು. MCC ಲೆಜೆಂಡಿನ ಎಲ್ಲ ಹಿರಿಯ ಆಟಗಾರರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯ ಪರಾಜಯವನ್ನು ಕಂಡಿರ್ತಕ್ಕಂಥ ಕ್ಷಮೆ ಇರಲಿ. ದೀಪಣ್ಣ ನಮ್ಮ ಮುಖ್ಯ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ದಯವಿಟ್ಟು ಕ್ಷಮೆ ಇರಲಿ. ಪೂರ್ಣೇಶ್ವರ್ ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ನೀಡಿದ್ದಕ್ಕಾಗಿ ಗೌರವಿಸಿದ್ದಕ್ಕಾಗಿ ಸೋಮೇಶ್ವರ ಲೆಜೆಂಡ್ಸಿನ ನಾಯಕರು ಮಹೇಶ್ ಶೆಟ್ರು ನಮ್ಮ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಮಹೇಶ್ ಶೆಟ್ರು, ಅದೇ ರೀತಿಯಾಗಿ ಅನಿಲ್ ಗೌಡ್ರು, ಉಬೇದುಲ್ ಅವರ ಸುಪುತ್ರವು ಕೂಡ ಅಹಿಲ್, ಧನ್ಯವಾದಗಳು. ಅದೇ ರೀತಿಯಾಗಿ ಅನಿಲ್ ಗೌಡ್ರು, ಓಕೆ, ಪ್ರಕಾಶ್ ಶೆಟ್ರು, ಅದೇ ರೀತಿಯಾಗಿ ಗಣೇಶ್ ನಾಯಕ್ ದಯವಿಟ್ಟು ಬನ್ನಿ. ಅದೇ ರೀತಿಯಾಗಿ ಶ್ರೀನಿವಾಸ್ ಸರ್, ಅಶೋಕ್ ಸರ್, ಸಂಜಯ್ ಸರ್, ಅದೇ ರೀತಿಯಾಗಿ ಪ್ರಮೋದ್ ಅಣ್ಣ ಬನ್ನಿ. ಪಮ್ಮಣ್ಣ ನೀವೇ. ಆನಂದ್ ಅವರು, ಅನ್ಸರ್ ಅವರು, ಶೇಷಾದ್ರಿ ಸರ್, ಗಣೇಶ್ ಕೆಸಿ, ಚಂದು ಸರ್, ಅದೇ ರೀತಿಯಾಗಿ ಪೂರ್ಣೇಶ್ ಅಣ್ಣ, ಎಲ್ಲರಿಗೂ ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದಗಳು. ಶೇಷಾದ್ರಿ ಸರ್ ಅವರು
ಪೂರ್ಣೇಶ್ವರ್ ತೊಳಕಿದೆ. ಪೂರ್ಣೇಶ್ವರು ನಮ್ಮ ಒಂದು ಸಂಸ್ಥೆಗೆ ಬಹುಮುಖವಾಗಿ ಸಹಕಾರ ಮಾಡಿದ್ದಾರೆ. ಈ ಒಂದು ಪಂದ್ಯಾವಳಿಗೆ ಆಯೋಜನೆ ಮಾಡಬೇಕಾದ್ರೆ ದಾನಿಗಳು ಬೇಕಾಗತ್ತೆ, ಕ್ರೀಡಾಂಗಣ ಬೇಕಾಗತ್ತೆ, ಆಟಗಾರರು ಬೇಕಾಗತ್ತೆ. ಇವರೆಲ್ಲರ ನಡುವೆ ಎಲ್ಲರನ್ನ ಕೊಂಡುಕೊಳ್ಳುವುದಕ್ಕಾಗಿ ತಂಡದ ಮಾಲೀಕರು ಬೇಕಾಗತ್ತೆ. ತಂಡ ಹೆಸರನ್ನು ಹೇಳ್ತೇವೆ. USA ತಂಡ ಉಬೇದುಲ್ಲಾ ಅಥವಾ ಅಶೋಕ್ ರಾಘವೇಂದ್ರ ಯಾರಾದರೂ ಬಂದು ಓಕೆ. ಅದೇ ರೀತಿಯಾಗಿ ಟೀಮ್ ಅದ್ವೈತ್ ಮೊಮೆಂಟ ಪಡ್ಕೊಳ್ಬೇಕು. ಟೀಮ್ ಅದ್ವೈತ್. ತೀರ್ಥಹಳ್ಳಿ ಫ್ರೆಂಡ್ಸ್ ಇದ್ದೀರಾ? ಓಕೆ, ತೀರ್ಥಹಳ್ಳಿ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ. ಖಾದರ್ ವಾಷ ಅವರಿಗೆ ಆ ತಂಡದ ಗೌರವ ಸ್ಮರಣಿಕೆ ನೀಡಬೇಕು. AK ಸ್ಪೋರ್ಟ್ಸ್ ಅರುಣ ಅಥವಾ ಕಾರ್ತಿಕ್. AK ಸ್ಪೋರ್ಟ್ಸ್ ದಯವಿಟ್ಟು ಇದ್ರೆ ಬನ್ನಿ. ಈಗಲ್ ಫೈಟರ್ಸ್ ಖಾದರ್ ಅವರಿಗೆ. ಅದೇ ರೀತಿಯಾಗಿ ಜರ್ಸಿಯನ್ನು ಕೂಡ ನಮಗೆ ನೀಡಿದ್ದಾರೆ. ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಧನ್ಯವಾದಗಳು. ಈಗಲ್ ಫೈಟರ್ಸ್ ಇದ್ದೀರಾ? ರವೀಣ್ಣ ಕಡ್ದೂರ್. RK ಸರ್ವೋದಯ ಬನ್ನಿ. RK ಸರ್ವೋದಯ. ನಿಧಿ ಬನ್ನಿ. ಮಲ್ಲಿಕಾರ್ಜುನ ಶರತ್ ಇದ್ದೀರಾ? ಬನ್ನಿ. ಶರತ್ ಸಾಲೂರು. ನಿಧಿಯವರಿಗೆ ಕೊಡಿ 2. ಓಕೆ. CFC ABD ತಂಡ ದೀಕ್ಷಿತ್ ಮುತ್ಗುಂಡಿ. ದೀಕ್ಷಿತ್. ವಿಷ್ಣುದಾದ ಅಫ್ಸರ್ ಅಥವಾ ನಾಗರಾಜ್ ತೌಶಿಕ್. ವಿಷ್ಣುದಾದ. ಓಕೆ. ಬ್ರೋಕೋಡ್ ಪರವಾಗಿ ಯಾರಾದರೂ ಬಂದು ಪಡ್ಕೊಳ್ಳಿ. ಓಕೆ, ಇಲ್ಲೇ ಇದ್ದಾರೆ, ಕೊಡಿ. ಕಿರಣ್ 11. ಗಿರೀಶ್, ಭರತ್, ರಂಜಿತ್. ಕಿರಣ್ 11 ಬನ್ನಿ. ಭರತ್ ಬನ್ನಿ. ಗಿರಿ ಬನ್ನಿ. ಗಿರಿಯವರು ತಂಡದ ಮಾಲೀಕರು ಕೂಡ ನಮಗೆ 4 ದಿನಗಳ ಕಾಲ ಮ್ಯಾನ್ಯುವಲ್ ಸ್ಕೋರ್ ಆಗಿ ನಮ್ಮೊಂದಿಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು ಸರ್ ಗಿರಿಯವರು. ಅದೇ ರೀತಿಯಾಗಿ ಮಲೆನಾಡು ಫ್ರೆಂಡ್ಸ್. ಅದೇ ರೀತಿಯಾಗಿ MK ಹಿಟ್ಟರ್ಸ್. ರಾಗಣ ಬನ್ನಿ. MK ಹಿಟ್ಟರ್ಸ್. GT ಫ್ರೆಂಡ್ಸ್ ಇದ್ದೀರಾ? ಸಡನ್ ಅಟ್ಯಾಕರ್ಸ್ ಬನ್ನಿ. ಮೇಘರಾಜ್ ಬನ್ನಿ. ಬೆಳಗಿನ ಅವಧಿಯಲ್ಲಿ ವಿರೋಚಿತ ಸೋಲನ್ನು ಕಂಡಿದ್ದಾರೆ. ಸಡನ್ ಅಟ್ಯಾಕರ್ಸ್ ಮೇಘರಾಜ್. ಅದೇ ರೀತಿಯಾಗಿ ಟೀಮ್ ಭಾರತ್ ಜೋಡೋ ಧ್ರುವ ಕುಮಾರ್ ಬನ್ನಿ. ಟೀಮ್ ಭಾರತ್ ಜೋಡೋ ಧ್ರುವ ಕುಮಾರ್ ಅಥವಾ ಶ್ರೇಯಸ್. ಧ್ರುವ ಬನ್ನಿ. ಟೀಮ್ ಆಲ್ಫಾ ಇದ್ದೀರಾ? ಜೈ ಭಾರತ್ ಮಾಳೂರು. ಜೈ ಭಾರತ್ ನದೀಮ್. ಜೈ ಭಾರತ್. PRK ಟೈಟನ್ಸ್ ಪ್ರತಾಪ್ ಶೆಟ್ಟಿ. ಗಜಪಡೆ ಕಿರಣ್ ಬನ್ನಿ. ಗಜಪಡೆ ಲಿಖಿತ್ ಪಡ್ಕೊಳ್ಳಿ. ಗಜಪಡೆ ಲಿಖಿತ್. ಟೀಮ್ ದೇವರಗತಿ. ಎಲ್ಲರಿಗೂ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಈ ಒಂದು ಪಂದ್ಯಾವಳಿಯ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ MCC ಲೆಜೆಂಡ್ ದಯವಿಟ್ಟು ನಾಯಕರು ಆಟಗಾರರು ಬಂದು ನಮ್ಮ ಈ ಒಂದು ಟ್ರೋಫಿಯನ್ನು ಪಡ್ಕೊಳ್ಬೇಕು. MCC ಲೆಜೆಂಡ್ಸ್ ಮುತ್ತೂರು ಕ್ರಿಕೆಟ್ ಕ್ಲಬ್ ತಂಡ ಇದನ್ನು ನೀಡಬೇಕಾಗಿ ಗುಣಶೇಖರ್ ಅವರನ್ನು ಕೇಳಿಕೊಳ್ತಾ ಇದ್ದಾವೆ. ಜೋರಾದ ಚಪ್ಪಾಳೆ ಬರಲಿ. MCC ಲೆಜೆಂಡ್ ಬಹಳ ಅದ್ಭುತವಾಗಿ ಪಂದ್ಯವನ್ನು ಆಡಿ ಜೀವನ ಕಂಡಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಹಿರಿಯ ಆಟಗಾರರು ಟ್ರೋಫಿಯನ್ನು ಜಯಿಸಿದ್ದಾರೆ. ಇದು ಇವರೆಲ್ಲರ ಮುಖದಲ್ಲಿ ಆನಂದ ಬಾಷ್ಪ ಕೂಡ. ಯಾಕಂತ ಹೇಳಿದರೆ ಸರಿಸುಮಾರು ಇವರು ಆಡುವಂಥ ಕಾಲಘಟ್ಟದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಟ್ರೋಫಿಗಳು ಇರಲಿಲ್ವೇನೋ. ಹಾಗಾಗಿ ಸರಿಸುಮಾರು 10-15 ವರ್ಷಗಳ ಬಳಿಕ ಬೃಹತ್ ಟ್ರೋಫಿಯನ್ನು ಪಡ್ಕೊಂಡಿದ್ದೀರಾ.
ಜೋರಾದ ಚಪ್ಪಾಳೆ ಬರಲಿ ಈ ಆಟಗಾರರಿಗೆ. ಅದೇ ರೀತಿಯಾಗಿ ಸೋಮೇಶ್ವರ ಲೆಜೆಂಡ್ಸ್ ಹಿರಿಯ ಆಟಗಾರರಿಗೆ ಕಿರಿಯ ಪ್ರತಿಭೆ ಕೋಚನ್ನು ನೀಡ್ತಾ ಇದ್ರು. ತನ್ಮಯ್ ಅವರಿಗೆ ಆ ಲೆಜೆಂಡ್ಸ್ ಪರವಾಗಿ 500 ನಗದನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ತನ್ಮಯ್ ಬನ್ನಿ, ಮಹೇಶ್ ಶೆಟ್ಟಿ ನೀಡಿ ಗೌರವಿಸಬೇಕು. ಹಿರಿಯ ಆಟಗಾರರಿಗೆ ಕಿರಿಯ ಪ್ರತಿಭೆ ತರಬೇತಿ ಮಾಡ್ತಾ ಇದ್ರಂತೆ, ಹಾಗಾಗಿ ಜೋರಾದ ಚಪ್ಪಾಳೆ ಬರಲಿ. ತನ್ಮಯ್ ಧನ್ಯವಾದಗಳು ನೀಡಿದ್ದಕ್ಕಾಗಿ, ಗೌರವಿಸಿದ್ದಕ್ಕಾಗಿ. ಅದೇ ರೀತಿಯಾಗಿ ಮ್ಯಾನ್ಯುವಲ್ ಸ್ಕೋರಿಂಗ್ ಮಾಡಿರ್ತಕ್ಕಂಥ ವಿನಯ್ ತಂಡರ್ ದಯವಿಟ್ಟು ಮುಖ್ಯ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಗಿರಿಯವರು ವಿನಯ್ ಅವರು ಸಚಿನ್ ಅವರ ಗುರು ಅಂತೆ. ಧನ್ಯವಾದಗಳು ಸರ್. ವಿನಯ್ ಅವರೇ ಮ್ಯಾನ್ಯುವಲ್ ಸ್ಕೋರಿಂಗ್ ಮಾಡಿದ್ದೀರಾ, ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯ ವೀಕ್ಷಕ ವಿವರಣೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರು ರಾಜ್ಯ ಮಟ್ಟದ ವೀಕ್ಷಕ ವಿವರಣೆಗಾರರಾಗಿರುವಂತಹ ಪ್ರವೀಣ್ ಆಚಾರ್ಯ ಬಸರೂರು ಮಾರ್ಗೊಳಿ ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ದೂರದ ಕುಂದಾಪುರದಿಂದ ಬಂದು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದ್ದಾರೆ, ನಮ್ಮೆಲ್ಲರನ್ನ ಹೊಗಳಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ಪ್ರವೀಣ್ ಬಸರೂರು ಮಾರ್ಗೊಳಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್ ನೀಡಿದ್ದಕ್ಕಾಗಿ, ಗೌರವಿಸಿದ್ದಕ್ಕಾಗಿ. ಇನ್ನೋರ್ವರು ನನ್ನ ಆತ್ಮೀಯ ಸಹೋದರ ಆಗಿರುವಂಥ ಕಿರಣ್ ಬುಕ್ಲಾಪುರ ತೀರ್ಥಹಳ್ಳಿಯ ಇನ್ನೋರ್ವ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು ಕಿರಣ್ ಬುಕ್ಲಾಪುರ, ಇವರಿಗೆ ದಯವಿಟ್ಟು ಸೋಯಲ್ ಬನ್ನಿ, ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಕಿರಣ್ ರವರೇ. ಹಾಗೆ ಇನ್ನೋರ್ವ ವೀಕ್ಷಕ ವಿವರಣೆಕಾರರಾಗಿ ನಮ್ಮೊಂದಿಗೆ ಮುತ್ತೂರು ಹೋಬಳಿಯಲ್ಲೇ ಅತ್ಯುತ್ತಮ ಒಂದು ವೀಕ್ಷಕ ವಿವರಣೆಯನ್ನು ನೀಡುವಂಥ ಸಪಾನ್ ಕಟ್ಟೆಹಾಕ್ಲು ಇವರಿಗೆ ನಮ್ಮ ಆಯೋಜಕರು ಈ ಒಂದು ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ತೀನಿ. ಅಕ್ಷಯ್ ರವರು ದಯಮಾಡಿ ಇದನ್ನು ಸಪಾನ್ ರವರು ಸ್ವೀಕಾರ ಮಾಡಬೇಕು. ಕ್ರಿಕೆಟ್ನ ವೀಕ್ಷಕ ವಿವರಣೆ ಒಟ್ಟಿಗೆ ತಂಡದ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಕೂಡ ಇವರು ತಮ್ಮ ಧ್ವನಿಯನ್ನು ನೀಡಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿದ್ದಾರೆ. ಅವರಿಗೆ USA ತಂಡದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇನ್ನೊಂದು ಲೈವ್ನ ಹೊಸ ಸಂಸ್ಥೆ, ನೇರ ಪ್ರಸಾರದ ಹೊಸ ಸಂಸ್ಥೆ 2025ಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಹೊಸ ಸಂಸ್ಥೆ ನಮ್ಮ ಸುಬಾನ್ ಇವರ ಒಂದು ನೇತೃತ್ವದ ಕ್ರಿಕ್ಲೈನ್ ಸ್ಪೋರ್ಟ್ಸ್ ಬೆಳವಾಯ್ ಇದರ ಮಾಲಕರು ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅಲಿಬಾಯ್ ಅವರು, ಇವರು ಕ್ಯಾಮರಾಮ್ಯಾನ್ ಕೂಡ. ನೀವು ಹೊಡೆಯುವಂಥ ಸಿಕ್ಸರ್ ಬೌಂಡರಿ ಎಲ್ಲವನ್ನ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡುವಂಥವರು. ಜೋರಾದ ಚಪ್ಪಾಳೆ ಬರಲಿ. ಪ್ರತಿ ಬಾಲನ್ನು ರೀಡ್ ಮಾಡುವಂತ ಹೇಳಿದರೆ ಅದು ಸುಲಭದ ವಿಚಾರವಲ್ಲ. ಧನ್ಯವಾದಗಳು ಅಲಿಬಾಯ್ ಅವರೇ. ಈ ಬಂದು ಪಂದ್ಯಾವಳಿಗೆ ಸೌಂಡ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು, ಅದರ ಮಾಲೀಕರು ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸೌಂಡ್ಸು ಅಲ್ಲಿ ಶ್ರೇಯಸ್ ಬನ್ನಿ. ಅದೇ ರೀತಿಯಾಗಿ ಶಾಮ್ಯಾನ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು, ಶಾಮ್ಯಾನ ವ್ಯವಸ್ಥೆ ಮತ್ತು ಸೌಂಡ್ಸ್ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಶ್ರೇಯಸ್ ಬನ್ನಿ. ಶಾಮನ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಆಸಿಫ್ ಹಳ್ಳಿ ಮಠ ಇವರಿಗೂ ಕೂಡ ಆತ್ಮೀಯ ಆದರಣೆ ಧನ್ಯವಾದಗಳು. ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ. ಅಲ್ಲಿ ಸೃಜನ್ ಲಕ್ಷ್ಮೀಶ್ ಅವರ ತಮ್ಮಂತೆ ಪುಟ್ಟ ಬಾಲಕ ಕಳೆದು ಹೋಗಿದ್ದಾನಂತೆ ನೋಡಿ, ದಯವಿಟ್ಟು ಅವರನ್ನು ಕೂಡಿಕೊಳ್ಳಿ. ಸೃಜನ್ ಅಂತ ಹೇಳಿ ಪುಟ್ಟ ಬಾಲಕ, ಅಲ್ಲಿ ನಿಧಿಯವರು ಹೇಳಿದಂತೆ
ಸೃಜನ್ ಅಂತ ಪುಟ್ಟ ಬಾಲಕ ಸರ್ ಸಿಕ್ದ? ಓಕೆ, ಅವನು ಇಲ್ಲಿ ಮುಂಭಾಗದಲ್ಲಿ ಕುಳಿತಿದ್ದ. ಓಕೆ, ಅವರ ಅಣ್ಣನನ್ನು ಕೂಡಿಕೊಂಡಿದ್ದಾನೆ. ಧನ್ಯವಾದಗಳು. ಇದೀಗ ಈ ಒಂದು ಪಂದ್ಯಾವಳಿಯ ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ಸಚಿನ್ ಹಿರೇಸರ. ದಯವಿಟ್ಟು ಮುಖ್ಯ ವೇದಿಕೆ ಬಂದು ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದನ್ನು ನೀಡಿದವರು ಸತ್ಯಾನಂದ ಬುಕ್ಲಾಪುರ. ಸೀಲಿಂಗ್ ಫ್ಯಾನ್ ಅನ್ನು ನೀಡಿದ್ದಾರೆ. ದಯವಿಟ್ಟು ಸತ್ಯಾನ ನೀವೇ ಕೊಡಬೇಕು ಅದನ್ನು. ದಯವಿಟ್ಟು ಸತ್ಯಾನಂದ ಬುಕ್ಲಾಪುರ ಆ ತಂಡದ ಆಟಗಾರ ಆಗಿರಬಹುದು, ಆದರೆ ಇಲ್ಲಿ ನಮಗೆ ಪ್ರಾಯೋಜಕರು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಸೀಲಿಂಗ್ ಫ್ಯಾನ್. ಫೈನಲ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಸುನಿಲ್ ಅವರು, ದುರ್ಗಾ ಇಂಜಿನಿಯರ್ಸ್ ಇದರ ಮಾಲೀಕರು ಬಾಳ್ಗಾರ್. ಸುನಿಲ್ ಅವರು 2,000 ಘೋಷಣೆ ಮಾಡಿದ್ರು, ಅದನ್ನು ಕೂಡ ನಿಮಗೆ ತಲುಪಿಸ್ತೇವೆ ಸಚಿನ್ ಅವರೇ. ಆ 2,000 ನಗದನ್ನು ಕೂಡ. ಜೋರಾದ ಚಪ್ಪಾಳೆ ಬರಲಿ. ಸೀಲಿಂಗ್ ಫ್ಯಾನ್ ಅನ್ನು ನೀಡ್ತಾ ಇದ್ದಾರೆ. ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಸತ್ಯಾನಂದ್ ಅವರು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಆಟಗಾರರು ಕೂಡ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಸುನೀಲ್ ಅವರು 2,000 ನಗದನ್ನು ನೀಡ್ತಾ ಇದ್ದಾರೆ. ಸಚಿನ್ ಅಲ್ಲೇ 2,000 ನಗದನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಕ್ರೀಡಾಪಟುಗಳನ್ನು ನೀವು ಕೂಡ ಪ್ರೋತ್ಸಾಹಿಸ್ತಿದ್ದೀರಾ. ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿ ನಿನ್ನೆ ದಿನ ಕೊನೆ ಹಂತದಲ್ಲಿ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಡೈಯಿಂಗ್ ಕ್ಯಾಚನ್ನು ಪಡ್ಕೊಂಡಿದ್ರು. 1 ಹ್ಯಾಂಡೆಡ್ ಕ್ಯಾಚ್ ಅದನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಮುತ್ತೂರು ಹೋಬಳಿ ಆಟಗಾರ ಲೋಡ್ ಮಂಜ. ಮೇಳಿಗೆಯ ಪರಿಸರದ ಆಟಗಾರರು ಜ್ಯೋತಿ ಮೇಳಿಗೆ ಪರವಾಗಿ ಆಡಿರ್ತಕ್ಕಂಥ ಆಟಗಾರ. ಇದೀಗ ಲೋಡ್ ಮಂಜ ಅವರ ಪರವಾಗಿ ಯಾರಾದರೂ ಪಡ್ಕೊಳ್ಬೋದು. ಹಣ್ಣು ಮೇಳಿಗೆ ಬನ್ನಿ, ಹಣ್ಣು ಪಡ್ಕೊಳ್ಳಿ, ಅವರಿಗೆ ತಲುಪಿಸಬೇಕು. ಇದನ್ನ ಸಾಹಿಲ್ ಆರಗ ದಯವಿಟ್ಟು ಬನ್ನಿ. ಸಾಹಿಲ್ ಆರ್ಗ ಎಲೆಕ್ಟ್ರಿಷಿಯನ್ ಇದನ್ನ ನೀಡಿರ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಇವರಲ್ಲ, ಅವರ ಪರವಾಗಿ ಇವರು ಪಡ್ಕೊಳ್ತಾ ಇರೋದು. ಲೋಡ್ ಮಂಜ ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಲೋಡ್ ಮಂಜ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆ ಕೂಡ ಆತ್ಮೀಯ ಆದರಣೆ ಧನ್ಯವಾದಗಳು. ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಕೀಪರ್ ಪ್ರಶಸ್ತಿ ಇದನ್ನು ನೀಡಿದಂಥವರು ದೀಕ್ಷಿತ್ ಮುತ್ಗುಂಡಿ. ದೀಕ್ಷಿತ್ ಮುತ್ಗುಂಡಿ ಇದ್ರೆ ಇದನ್ನು ನೀಡಕ್ಕೆ ಬರಬೇಕು. ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ಎನಿವನ್ ಗೆಸ್? ಹೌದು, ನಿಧಿ ಬೆಟ್ಮಾಕಿ ಅಲ್ಲ, ಖಾದರ್ ಬಾಷಾ ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನ ದಿನ ಒಂದು ಸಿಕ್ಸರ್ ದಾಖಲಿಸ್ತಾ ಇದ್ರು, ಹೊಡಿತಾ ಇದ್ರು. ಬಹಳ ಅದ್ಭುತವಾಗಿ ಪಂದ್ಯಾಟವನ್ನು ಆಡಿದ್ದೀರಿ ಸರ್, ಧನ್ಯವಾದಗಳು. ಒಂದು ಪಂದ್ಯಾವಳಿಯ ಬೆಸ್ಟ್ ಕೀಪರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ನಾವೇನಂತ ಹೇಳಿದರೆ ಲೈವ್ನಲ್ಲಿ ಏನು ಬರ್ತದೆ, ಮ್ಯಾನುವಲ್ ಅಲ್ಲ, ಲೈವ್ ಸ್ಕೋರಲ್ಲಿ ಏನು ಅಪ್ಡೇಟ್ ಬರುತ್ತೆ ಅದನ್ನೇ ಕೊಡ್ತಾ ಇದ್ದೇವೆ ಸರ್. ಸೋತಂಥ ತಂಡಗಳಿಗೂ ಕೂಡ ಕೊಡ್ತಾ ಇದ್ದೇವೆ. ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಬೌಲರ್ ಪ್ರಶಸ್ತಿ ಇದನ್ನು ನೀಡಿದಂಥವರು ಗಿರೀಶ್ ಗಾಂಧಿನಗರ ಇದನ್ನು ನೀಡಿದ್ದಾರೆ. ಬೆಸ್ಟ್ ಬೌಲರ್ ಪ್ರಶಸ್ತಿ 9 ವಿಕೆಟನ್ನು ಪಡ್ಕೊಂಡಿದ್ದಾರೆ. ಎನಿವನ್ ಗೆಸ್? ಹೌದು, ಹಮೀದ್ ಅಲ್ಲ, ತೌಸಿಲ್ ಬ್ರೋಕೌಡ್ 8 ವಿಕೆಟನ್ನು ಪಡ್ಕೊಂಡಿರ್ತಕ್ಕಂಥ ಬ್ರೋಕೌಡ್ ತಂಡದ ತೌಸಿಲ್ ಪಂದ್ಯಾವಳಿಯ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಬಹಳ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮೊದಲ ಬೆಸ್ಟ್ ಬೌಲರ್ ಪ್ರಶಸ್ತಿ ಅಂತ ಹೇಳ್ಬೋದು. ಅದ್ಭುತ ಪಂದ್ಯವನ್ನು ಆಡಿದ್ದಾನೆ. ಜೋರಾದ ಚಪ್ಪಾಳೆ ಬರಲಿ. ತೌಸಿಲ್ ಅವರಿಗೆ ಕಿರಿಯ ಆಟಗಾರರು ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದನ್ನು ನೀಡಿದವರು ಗಿರೀಶ್ ಗಾಂಧಿನಗರ, ಇವರಿಗೆ ಧನ್ಯವಾದಗಳು. ಇಲ್ಲಿಗೆ ಪ್ರಶಸ್ತಿ ಮುಗೀತಲ್ಲ? ಮುಗೀತಾ? ಬೆಸ್ಟ್ ಬ್ಯಾಟ್ಸ್ಮನ್ ಇದೆ ಅಲ್ಲ, ಸ್ವಲ್ಪ ಅದಲು ಬದಲಿದೆ. ಬೆಸ್ಟ್ ಬ್ಯಾಟ್ಸ್ಮನ್ ಯಾರಿಗೆ ಕೊಡೋಣ ಅಂತ ನೋಡಿದಾಗ
ಅಲ್ಲಿ ಮ್ಯಾನ್ಯುವಲ್ ಸ್ಕೋರನ್ನು ನೋಡಿದ್ದೀವಿ. ಭಾಳ ಅದ್ಭುತ ಪ್ರದರ್ಶನವನ್ನು ನೀಡಿದಂಥವರು. ಈ ಟೂರ್ನಿಯ ಉದ್ದದಲ್ಲಕ್ಕೂ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮಗದೊಮ್ಮೆ ಈ ಬಾರಿಯೂ, ಕಳೆದ ಬಾರಿಯೂ ಕೂಡ ಬೆಸ್ಟ್ ಬ್ಯಾಟ್ಸ್ಮನ್, ಈ ಬಾರಿಯೂ ಕೂಡ ಬೆಸ್ಟ್ ಬ್ಯಾಟ್ಸ್ಮನ್. ವೈಯಕ್ತಿಕವಾಗಿ 149 ಓಟವನ್ನು ದಾಖಲಿಸಿರ್ತಕ್ಕಂಥ ಫೈಸಲ್ ಅವರ ಅಣ್ಣ ಅಶ್ವಲ್ ಈ ಒಂದು ಪಂದ್ಯಾವಳಿಯ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಸಚಿನ್ ಸುಳುಗೋಡು ಇದನ್ನು ನೀಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೊನ್ನೆಯೂ ಕೂಡ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು, ಇವತ್ತು ಕೂಡ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ. ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದಗಳು. ಅಲ್ಲಿ ಏನಂತ ಹೇಳಿದರೆ ಸೈಕಲ್ಲು ಇಲ್ಲಿವರೆಗೆ ಯಾರಿಗೂ ಬೇಕಂತೆ ಸರ್, ಹಾಗಾಗಿ ಸೈಕಲ್ ಇಲ್ಲೇ ಇಟ್ಕೊಳ್ತೇವೆ ಅಲ್ವಾ. ಸೀರೀಸ್ ಬೇಡ ಅಂತ ಕಾಣತ್ತೆ ಕೊಡೋದು. ಈ ಒಂದು ಪಂದ್ಯಾವಳಿಯ ಮ್ಯಾನ್ ಆಫ್ ದಿ ಸೀರೀಸ್ ಹೇಳೋದೇ ಬೇಡ, ಎಲ್ಲರ ಬಾಯಿ ಮಾತು. ಈ ಒಂದು ಪಂದ್ಯಾವಳಿಯ ಹುಡುಗ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ನಲ್ಲಿ ಶಿವಮೊಗ್ಗ ಟೈಗರ್ಸನ್ನು ದ್ವಿತೀಯ ಬಾರಿಗೆ ಪ್ರತಿನಿಧಿಸ್ತಾ ಇದ್ದಾರೆ. ನಿನ್ನೆಯಿಂದ ಆರಂಭವಾಗಿದೆ ಪಂದ್ಯಾವಳಿ ಬೆಂಗಳೂರಿನಲ್ಲಿ. ನಾಡಿದ್ದು 17ಕ್ಕೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಬರ್ತದೆ. ಶಿವಮೊಗ್ಗ ಟೈಗರ್ಸ್ ಪರವಾಗಿ ಆಡುವಂಥವರು ಕೂಡ ನಿಮಗೆ ಶುಭಾಶಯ. ಸಚಿನ್ ಹಿರೇಸರ ವೈಯಕ್ತಿಕವಾಗಿ 189 ಓಟವನ್ನು ದಾಖಲಿಸಿರ್ತಕ್ಕಂಥ ಸಚಿನ್ ಹಿರೇಸರ ಈ ಒಂದು ಪಂದ್ಯಾವಳಿಯ ಮ್ಯಾನ್ ಆಫ್ ದಿ ಸೀರೀಸ್, ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದನ್ನು ನೀಡಿದಂಥವರು ಅಕ್ಷಯ್ ಟ್ರೋಫಿಯನ್ನು ನೀಡಿದ್ದಾರೆ. ದಯವಿಟ್ಟು ಟ್ರೋಫಿಯನ್ನು ನೀಡಬೇಕು. ಜೋರಾದ ಚಪ್ಪಾಳೆ ಬರಲಿ. ಸಚಿನ್ ಹಿರೇಸರ ಭಾರತ್ ಜೋಡೋ ತಂಡದ ಟ್ರಂಪ್ ಕಾರ್ಡ್ 1 ಮ್ಯಾನ್ ಆರ್ಮಿಯಾಗಿ ಪಂದ್ಯಾಟವನ್ನು ಆಡಿಕೊಂಡು ಟೂರ್ನಿಯ ಉದ್ದದಲ್ಲಕ್ಕೂ ಅತ್ಯುತ್ತಮ ಪ್ರದರ್ಶನ ನೀಡಿಕೊಂಡು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಚಿನ್ ಹಿರೇಸರ. ಅದೇ ರೀತಿಯಾಗಿ ಇನ್ನೊಂದು ಸೀರೀಸ್ ಸೈಕಲನ್ನು ನೀಡ್ತಾ ಇದ್ದಾವೆ ಸರ್, ಅದನ್ನು ಕೊಡಲಿಲ್ಲ ಅಂತ ಹೇಳಿದರೆ ಹೌದಾ. ಸಚಿನ್ ಹಿರೇಸರ ಸೈಕಲನ್ನು ಪಡ್ಕೊಳ್ಬೇಕು. ಇದನ್ನು ನೀಡಿದವರು ನವೀನ್ ಪೂಜಾರಿ ಎಂಕೆ. ಜೋರಾದ ಚಪ್ಪಾಳೆ ಬರಲಿ. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಕಳೆದ ವಾರ ಮ್ಯಾನ್ ಆಫ್ ದಿ ಸೀರೀಸ್ ಇವರ ಪಡ್ಕೊಂಡಿದ್ದು, LED ಟಿವಿಯನ್ನು ಪಡ್ಕೊಂಡಿದ್ರು. ಇದೀಗ ಮ್ಯಾನ್ ಆಫ್ ದಿ ಸೀರೀಸ್ ಸೈಕಲನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ರೌಂಡ್ ಹೊಡಿ. ಕೂತ್ಕೊಳ್ಳಿ ಸರ್, ಸಚಿನ್ ಕೂತ್ಕೊಳ್ಳಿ. ಸೈಕಲ್ ಹೊಡಿಬೇಕಲ್ಲ ಸರ್ ಇನ್ನು, ಹಾಗಾಗಿ ಅಲ್ಲಲ್ಲಿ ಪಟಾಕಿ ಹೊಡಿತಿರೋದು ಬೇರೆ ಯಾರು ಅಲ್ಲ, ನಮ್ಮ ಅಮೀದ್ ಭಾಯ್. ಸಾರಿ ಅಮೀದ್ ಅಲ್ಲ, ಉಬೇದುಲ್ ಅವರ. ಧನ್ಯವಾದಗಳು ಸರ್. ಧನ್ಯವಾದಗಳು. ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದೀರಾ. ಏನಂದರೆ ಟ್ರೋಫಿ ಕೊಟ್ಟರೆ ಎಲ್ಲರೂ ಓಡೋಗ್ತೀರಾ, ಹಾಗಾಗಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳಿಗೆ ಶೇಷಾದಿಯವರು ವಂದನಾರ್ಪಣೆ ಮಾಡಬೇಕು. ಓಕೆ, ಈ ಒಂದು ಪಂದ್ಯಾವಳಿಗೆ ಅಣ್ಣಪ್ಪಣ್ಣವರು ವಂದನಾರ್ಪಣೆ ಮಾಡಬೇಕು. ಈ ಒಂದು USA ತಂಡದ ಕೊನೆಯ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ತುಂಬ ಹೊತ್ತಿನಿಂದ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಜವಾಗ್ಲೂ ನೀವೆಲ್ಲರೂ ಕೂಡ ಕಾರಣರಾಗಿದ್ದೀರಿ. ನಾನು ತುಂಬ ಊರುಗಳಲ್ಲಿ ಆಡಿದಾಗ ಇಷ್ಟೊಂದು ಜನ ಮಹಿಳೆಯರು ಸೇರಿ ಈ ಪ್ರಶಸ್ತಿ ಕೊಡೋ ಸಮಯದಲ್ಲಿ ಇರಲ್ಲ. ನೀವಿದ್ದು ನಮ್ಮ ಊರಿನ ಒಂದು ರೀತಿ ಇನ್ನೂ ಎತ್ತರಕ್ಕೆ ತಗೊಂಡೋಗಿದ್ದೀರಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತಿದೆ. ಧನ್ಯವಾದಗಳು ನಮ್ಮ ಎಲ್ಲ ಗ್ರಾಮಸ್ಥ ಮಹಿಳೆಯರಿಗೆ. ಹಾಗೆ ಈ ಒಂದು ಟೂರ್ನಮೆಂಟಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಗುಣಶೇಖರ್ ರೇಣುಕಾಂಬ ಟ್ರಾನ್ಸ್ಪೋರ್ಟ್ನ ಮಾಲೀಕರು, ಇವರಿಗೆ USA ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಸಹಕಾರ ಇನ್ನು ಮುಂದೆಯೂ ಕೂಡ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ.
ಆಯೋಜಕರು ಇವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ಪೂರ್ಣೇಶ್ ಪೂಜಾರಿ ನಮ್ಮ ಸ್ನೇಹಿತರು ಹಾಗೂ ಈ ಟೂರ್ನಮೆಂಟಿಗೆ 4 ದಿನಗಳಿಂದ ನಮ್ಮೊಂದಿಗೆ ಸಹಕಾರ, ಹಾಗೆ 1 ತಿಂಗಳಿಂದ ಎಲ್ಲ 6 ಜನಕ್ಕೂ ಕೂಡ ಸಹಕಾರವನ್ನು ನೀಡ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಈ ಸಮಯದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಬ್ರೋಕೋಟ್ ತಂಡದ ಮಾಲೀಕರಿಗೂ ಕೂಡ ಈ ಸಮಯದಲ್ಲಿ ತುಂಬು ಹೃದಯದ ಧನ್ಯವಾದಗಳು. ನೀವು ಈ ಟೂರ್ನಮೆಂಟ್ಗೆ ಭಾಗವಹಿಸಿ ನಮ್ಮೊಂದಿಗೆ ತುಂಬ ಸಹಕಾರ ನೀಡಿ ಟೂರ್ನಮೆಂಟಿನ ಒಂದು ಶಿಸ್ತನ್ನು ಕಾಪಾಡಿದ್ದೀರಿ. ಹಾಗಾಗಿ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಟೂರ್ನಮೆಂಟಿಗೆ ಇನ್ನೋರ್ವ ದಾನಿಗಳಾದ ರಾಜಾಪಿ ಮಾಲೀಕರು SMK ಶಿಲ್ಪಕಲಾ ಕೇಂದ್ರ, ಇವರಿಗೂ ಕೂಡ ನಮ್ಮ USA ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ MCC ಲೆಜೆಂಡ್ಸ್ ತಂಡದ ನಾಯಕರು ಹಾಗೆ ನಮ್ಮೆಲ್ಲ ಮಾರ್ಗದರ್ಶಕರು ಕ್ರಿಕೆಟ್ನಲ್ಲಿ ವಿನಾಯಕ್ರವರು, ಅವರಿಗೂ ಕೂಡ ನಮ್ಮ USA ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮತ್ತೋರ್ವ ದಾನಿ ಆತ್ಮೀಯ ನವೀನ್ ಪೂಜಾರಿ, ಎಲ್ಲೇ ಕ್ರೀಡೆ ಹಾಗೂ ಇತರ ಕಾರ್ಯಕ್ರಮಗಳಿಗೆ ತುಂಬ ಬೆನ್ನೆಲುಬಾಗಿ ನಿಲ್ಲುವಂಥ ಯುವಕ, ಇವರಿಗೂ ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಕ್ಕಾಗಿ USA ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ರಾಜಾ ಎ ಮಾಲೀಕರು ದುರ್ಗಾದೇವಿ ಟ್ರಾನ್ಸ್ಪೋರ್ಟ್, ಇವರು ಕೂಡ ಟೂರ್ನಮೆಂಟಿಗೆ ನಮಗೆ 3ನೇ ದಿನದ ಭೋಜನ ವ್ಯವಸ್ಥೆಯನ್ನು ಮಾಡಿ ನಮ್ಮೊಂದಿಗಿದ್ದು ತುಂಬ ಸಹಕಾರ ಮಾಡಿದ್ದಾರೆ. ಆಟದಲ್ಲೂ ಕೂಡ ತುಂಬ ಕ್ರೇಜ್ ಇದೆ, ಆದರೆ ಅವ್ರನ್ನ ಯಾರೂ ಕೂಡ ಬಿಡ್ ಮಾಡಿಲ್ಲ, ಯಾಕಂತ ಗೊತ್ತಾಗಿಲ್ಲ. ಒಳ್ಳೆ ಆಟಗಾರ ಅವರು, 100% ಕಮಿಟ್ಮೆಂಟ್ ಇರುವಂಥ ಪ್ಲೇಯರ್ ಫೀಲ್ಡ್ ಒಳಗೆ. ನಾವು ದಿನ ಆಡ್ತೀವಿ ಅವರೊಟ್ಟಿಗೆ. ಹಾಗೆ ಇನ್ನೋರ್ವ ಸೋಮೇಶ್ವರ ತಂಡದ ನಾಯಕರು, ಹಾಗೆ ನಾನು ಮೊದಲು ಪ್ರತಿನಿಧಿಸಿದಂಥ ಕ್ರಿಕೆಟ್ ತಂಡ ಸೋಮೇಶ್ವರ ತಂಡ, ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಅವ್ರನ್ನ ಈ ಸಮಯದಲ್ಲಿ ಮಹೇಶ್ ಅಣ್ಣ ನೆನೆಸ್ಕೊಳ್ಳೇಬೇಕು. ಆ ಸಮಯದಲ್ಲಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಸಣ್ಣ ಪುಟ್ಟ ಬೇರೆ ಬೇರೆ ಪಂಚಾಯಿತಿಗಳಿಗೆ ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು USA ತಂಡದ ಪರವಾಗಿ ಅರ್ಪಿಸ್ತೇವೆ. ಹಾಗೆ ಖಾದರ್ ಬಾಷಾ ಅವರು ತೀರ್ಥಹಳ್ಳಿ ಫ್ರೆಂಡ್ಸ್ ತಂಡದ ಮಾಲೀಕರು, ಜೊತೆಗೆ ಈ ಟೂರ್ನಮೆಂಟಿಗೆ 2 ತಂಡಗಳಿಗೆ T-ಶರ್ಟನ್ನು ನೀಡಿ ಸಹಕಾರ ಮಾಡಿದ್ದಾರೆ. ಯಾಕಂದರೆ ಒಂದು ತಂಡವನ್ನು ಖರೀದಿ ಮಾಡುವ ಕಷ್ಟದ ಕಾಲದಲ್ಲಿ ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಮಾಡುತ್ತೇನೆ ಅಂತ ಹೇಳಿ ಅದನ್ನು ನೀಡಿ ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ USA ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಅವರು 3ನೇ ಬಹುಮಾನವನ್ನು ಪಡೆದಿದ್ದಾರೆ, ಅದಕ್ಕೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೋರ್ವ ಅಶೋಕ್ BR ಬೈಸರವಳ್ಳಿ ಅರುಣಗಿರಿ ಎಂಟರ್ಸ್, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಪೂರ್ಣೇಶ್ STMC ಅಧ್ಯಕ್ಷರು, ಹಾಗೆ ಈ ಟೂರ್ನಮೆಂಟಿನ ಎಲ್ಲ ಕೆಲಸಗಳಿಗೂ ಸಿರಿ ಲಕ್ಷ್ಮಣಣ್ಣ ಗಣೇಶ್ ಶೆಟ್ಟರ ಜೊತೆಗೆ ಅವರು ಕೂಡ ಎಲ್ಲ ಕೆಲಸಕ್ಕೆ ಸಹಕಾರ ಮಾಡಿದ್ದಾರೆ. ಶಾಲೆಯಿಂದ ತುಂಬ ಸಹಕಾರ ನೀಡಿದೆ ನಮಗೆ, ಅವರಿಗೂ ಕೂಡ ಟೀಮ್ USA ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಭಾರತ್ ಜೋಡೋ ತಂಡದ ಮಾಲೀಕರು ನನ್ನ ಆತ್ಮೀಯ ಗೆಳೆಯರು ಆಗಿರುವ ಪೂರ್ಣೇಶ್ ರವರು, ಕ್ರೀಡೆಯ ವಿಚಾರದಲ್ಲಿ ಎಲ್ಲೇ ಕ್ರೀಡೆ ಇದ್ದರೂ ಕೂಡ ಅವರು ಕೂಡ ಜೋಡಿಸ್ಕೊಳ್ತಾರೆ. ಅವರಿಗೂ ಕೂಡ USA ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಟೂರ್ನಮೆಂಟಿಗೆ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೂ ತಮ್ಮ ಅನುಪಸ್ಥಿತಿಯಲ್ಲಿ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ, ಮುಂದೆಯೂ ಕೂಡ USA ತಂಡಕ್ಕೆ ನಿಮ್ಮ ಸಹಕಾರ ಹೀಗೆ ಇರಲಿ. ಮುಂದೆನೂ ಕೂಡ ದಾನಿಗಳು ಸಿಕ್ಕಿದರೆ ಇನ್ನೂ ಒಂದು ಟೂರ್ನಿಯನ್ನು ಹೀಗೆ ಯಶಸ್ವಿಯಾಗಿ ಮಾಡುತ್ತೇವೆ ಎಂದು ಹೇಳುತ್ತಾ ಅಲ್ಲಿ ಪ್ರಸಾದ್ ಭಟ್ರು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಳೋಕೆ ಬರಬೇಕು ಸರ್. ಟೂರ್ನಮೆಂಟಿನ ಸಹಕಾರದಲ್ಲಿ ಓರ್ವರು ಕೂಡ ನಮಗೆ ಸಹಕಾರವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ರಜಾಕ್ ರಿಜ್ವಾನ್, ದಯವಿಟ್ಟು ನಮ್ಮ ರಜಾಕ್ ರಿಜ್ವಾನ್ ಅವರು ದಯವಿಟ್ಟು ನಮ್ಮ ಮುಖ್ಯ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ವರ್ಲ್ಡ್ ವೈಡ್ ಗ್ರೂಪ್ಸ್ ಬೆಂಗಳೂರು ಇದರ ಮಾಲೀಕರು. ಅದೇ ರೀತಿಯಾಗಿ ಮೊದಲ ದಿನದ ಊಟದ ವ್ಯವಸ್ಥೆ ದಾನಿಗಳು ತೌಶಿಕ್ ಮಾಲೀಕರು, ಬಿರಿಯಾನಿ ಪಾಯಿಂಟ್ ತೀರ್ಥಹಳ್ಳಿ ತೌಶಿಕ್ ಅವರು, ಅವರಿಗೆ ಕೂಡ ಆತ್ಮೀಯ ಆದರಣೆ ಧನ್ಯವಾದಗಳು. ಅವರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ದ್ವಿತೀಯ ದಿನದ ಊಟದ ದಾನಿಗಳು ಇಕ್ಬಾಲ್ ಬಾಯ್ ಫುಡ್ ಪಾಯಿಂಟ್, ಇವರಿಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ತೌಶಿವರ ಪರವಾಗಿ ಇಮ್ತಿಯಾಜ್ ಅವರು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಯಾವುದೇ ಪಂದ್ಯಗಳು ಆದರೆ ತಮ್ಮದೊಂದು ಸಹಕಾರ ಇರ್ತದೆ. ನ್ಯಾಷನಲ್ ಗ್ರೂಪ್ಸ್ ತೀರ್ಥಹಳ್ಳಿ ಅವರ ಪರವಾಗಿ ಅವರಿಗೆ ಕೂಡ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇವೆ. ನ್ಯಾಷನಲ್ ಗ್ರೂಪ್ಸ್ ತೀರ್ಥಹಳ್ಳಿ ಇವರಿಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಮರಿಯಾ ಕೃಪಾ ಎಂಟರ್ಪ್ರೈಸಸ್ ಮಾಲೀಕರು ಆಗಿರುವಂಥ ರೋನಿ ಸರ್,
ನಿಮಗೂ ಕೂಡ ನಿಮ್ಮನ್ನು ಗುರುತಿಸಿಕೊಂಡು ನಿಮಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ನೀವು ಕೂಡ ಇದ್ರೆ ನಮ್ಮ ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಳಿ ಸರ್. ನಿಮಗೂ ಕೂಡ ನಾವು ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿ ನಡಿಬೇಕಂತ ಹೇಳಿದರೆ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಳುಗೋಡು ಇದರ ಪರವಾಗಿ SMC ಅಧ್ಯಕ್ಷರಾಗಿರ್ತಕ್ಕಂಥ ಪೂರ್ಣೇಶ್ ಅವರು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಇನ್ನೋರ್ವರು ನಮ್ಮ ಒಂದು ಪಂದ್ಯಾವಳಿಗೆ ಸಹಕರಿಸಿದಂಥ RNP ಕನ್ಸ್ಟ್ರಕ್ಷನ್ ಮಾಲೀಕರಾಗಿರ್ತಕ್ಕಂಥ ನಂದನ್ ಆರ್ ಇವರಿಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅವರ ಪರವಾಗಿ ಅವರ ಸಹೋದರ ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಒಂದು ಪಂದ್ಯಾವಳಿಗೆ ಕ್ರೀಡಾ ಪ್ರೋತ್ಸಾಹಕರು ಶೇಷಾದ್ರಿ ಸರ್ ಬುಕ್ಲಾಪುರ ದಯವಿಟ್ಟು ನಮ್ಮ ಮುಖ್ಯ ವೇದಿಕೆ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ನಮ್ಮ ಕ್ರೀಡಾ ಪ್ರೋತ್ಸಾಹಕರಲ್ಲಿ ಓರ್ವರು ಕೂಡ ಶೇಷಾದ್ರಿ ಸರ್ ಬುಕ್ಲಾಪುರ. ಧನ್ಯವಾದಗಳು ನೀಡಿದ್ದಕ್ಕಾಗಿ, ಗೌರವಿಸಿದ್ದಕ್ಕಾಗಿ. ಶೇಷಾದ್ರಿ ಸರ್ ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡೋದು ಭಾಳ ಕಷ್ಟ, ಆದರೂ ಒಂದೆರಡು ನನ್ನ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅನಿಸುತ್ತೆ. ಈ ಟೂರ್ನಮೆಂಟ್, ಇಂಥ ಒಂದು ಟೂರ್ನಮೆಂಟನ್ನು ನಾನು ಯಾವತ್ತೂ ನೋಡಿಲ್ಲ. ಹಿಂದೆ ಸುಮಾರು ಟೂರ್ನಮೆಂಟ್ಗಳನ್ನು ಆಡಿದ್ದೀವಿ, ಮತ್ತು ಒಂದಷ್ಟು ಟೂರ್ನಮೆಂಟ್ಗಳನ್ನು ನೋಡಿದ್ದೀನಿ. ಆದರೆ ಇಷ್ಟು ಚೆಂದವಾಗಿ, ಇದು ಒಂದು ಕ್ರೀಡಾಕೂಟ ಅಲ್ಲ, ಇದೊಂದು ಕ್ರೀಡಾ ಹಬ್ಬ, ಕ್ರೀಡಾ ಜಾತ್ರೆ. ಇದು ಭಾಳ ಚೆನ್ನಾಗಿ ಇದನ್ನು ಆಯೋಜಿಸಿದ್ದಾರೆ. ಮತ್ತು ಇದು ನಮ್ಗೆ ಹೆಮ್ಮೆ ಇದೆ, ಯಾಕೆಂತಂದರೆ ಇವರೆಲ್ಲ ಆಯೋಜಕರು ನಮ್ಮ ಬುಕ್ಲಾಪುರ ತಂಡದ ಆಟಗಾರರು ಹಿಂದೆ. ಅದು ಭಾಳ ಹೆಮ್ಮೆ ನನಗೆ, ಭಾಳ ಅಂದರೆ ಭಾಳ ಹೆಮ್ಮೆ ಅದು ಎಲ್ಲದಕ್ಕಿಂತ. ಮತ್ತು ಇಲ್ಲೆಲ್ಲರೂ ನಮ್ಮನ್ನೆಲ್ಲರನ್ನ ಇಲ್ಲಿ ಮತ್ತೆ ಅವರು 20 ವರ್ಷದ ನಂತರ ಇಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಯೂತ್ಸ್ ಇದ್ದೀರಿ, ಅವರಿಗೊಂದು ಮಾತು ಹೇಳಬೇಕು ಅಂತ ನಂಗೆ ಭಾಳ ಆಸೆ. ನೀವು ಶಾಲೆಯಲ್ಲಿ ಹೋಗಿ ಏನು ಕಲಿತೀರಿ ಅನ್ನೋದಕ್ಕಿಂತ ಈ ಕ್ರೀಡೆಯಲ್ಲಿ ನೀವು ಜಾಸ್ತಿ ಕಲಿತೀರಿ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಜೀವನ ಮತ್ತು ಈ ಕ್ರೀಡೆ ಪ್ಯಾರಲಲ್ ಒಂದೇ ಥರ ಹೋಗ್ತವೆ. ಭಾಳ ಇಲ್ಲಿ ನೀವು ಗೆದ್ದಾಗ ಹೇಗೆ ಅದನ್ನು ಸ್ವೀಕರಿಸ್ತೀರಿ, ಸೋಲನ್ನು ಹೇಗೆ ಸ್ವೀಕರಿಸ್ತೀರಿ, ಅದೇ ರೀತಿ ನೀವು ಜೀವನದಲ್ಲೂ ಅದನ್ನು ಭಾಳ ಚೆನ್ನಾಗಿ ಸ್ವೀಕರಿಸ್ತೀರಿ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ನಾವು ಹಿಂದೆ ಕ್ರಿಕೆಟ್ ಆಡಿದ್ದೀವಿ, ಇವರು ಅಲ್ಲಿ ಆಯೋಜಕರು ಎಲ್ಲ ಕ್ರಿಕೆಟನ್ನು ಆಡಿದವರು, ಈಗಲೂ ಆಡ್ತಾಯಿದ್ದಾರೆ. ಹಾಗೆ ಅದನ್ನು ನೋಡಿದಾಗ ನನಗನ್ಸುತ್ತೆ ಅವರು ಸೋಲು ಗೆಲುವುಗಳನ್ನು ನೋಡಿ ತಮ್ಮ ಜೀವನವನ್ನು ಭಾಳ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅವರು ಒಳ್ಳೆಯ ಮಾರ್ಗದಲ್ಲಿ ಇವತ್ತಿಗೆ ಅವರು ತಲೆ ಎತ್ತಿ ನಡೀತಾ ಇದ್ದಾರೆ. ಅದು ನನಗೆ ಭಾಳ ಹೆಮ್ಮೆ. ನೀವು ಅಷ್ಟೇ ಯೂತ್ಸು ಈ ಕ್ರಿಕೆಟ್ ಆಡೋದ್ರಿಂದ ಅದು ಖಂಡಿತ ನಿಮ್ಗದು ಒಲಿಯುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಒಂದು ಲೆಜೆಂಡ್ಸ್ ವಿನ್ನರ್ಸ್ ಟ್ರೋಫಿನ ಕೊಟ್ಟಿರ್ತಕ್ಕಂಥವ್ರು ಸಂದೇಶ್, ಇವರು ನಮ್ಮ ಮುಖ್ಯ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಸಂದೇಶ್ ಅವರು ಓಕೆ, ಅವರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ನಮಗೆ ಇನ್ನೊಬ್ಬರು ಕ್ರೀಡಾ ಪ್ರೋತ್ಸಾಹಕರು ನಮಗೆ ಸಹಕಾರವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಅಡಿಕೆ ವ್ಯಾಪಾರಿಗಳು ಹಳ್ಳಿಮಠ ರಿಯಾಸ್, ಅವರಿಗೂ ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು, ಇವರಿಗೂ ಕೂಡ ತಲುಪಿಸ್ತೇವೆ. ಅದೇ ರೀತಿಯಾಗಿ ಮಂಜುನಾಥ ಸ್ವಾಮಿ ಲಾರಿ ಮೇಲಿನ ಕುರುವಳ್ಳಿ ಅದರ ಮಾಲೀಕರು ಸುಬ್ರಹ್ಮಣ್ಯ, ನೀವು ಕೂಡ ಇದ್ದರೆ ನಮ್ಮ ಈ ಒಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಆಂಟೋನಿ ಡಿಸೋಜಾ ಗುತ್ತಿಗೆದಾರರು ಮೇಲಿನ ಕುರುವಳ್ಳಿ, ಇವರಿಗೂ ನಮ್ಮೊಂದು ಟೂರ್ನಮೆಂಟ್ಗೆ ಸಹಕಾರ ಮಾಡಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವರು ವಿನಾಯಕ ವರ್ಕ್ಶಾಪ್ ಬುಕ್ಲಾಪುರ ಇದರ ಮಾಲೀಕರಾಗಿರುವಂಥ ಶ್ರೀ ಶ್ರೀನಿವಾಸ್, ಇವರು ಕೂಡ ನಮ್ಮೊಂದೇ ಟೂರ್ನಮೆಂಟ್ಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದವನ್ನು ತಿಳಿಪಡಿಸುತ್ತಾ ಶ್ರೀನಿವಾಸ್ ಅವರು ದಯವಿಟ್ಟು ಮುಖ್ಯ ವೇದಿಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು.
ಧನ್ಯವಾದಗಳು ನೀಡಿದ್ದಕ್ಕಾಗಿ, ಗೌರವಿಸಿದ್ದಕ್ಕಾಗಿ. ಇನ್ನೋರ್ವರು ಗುತ್ತಿಗೆದಾರರು ಅನಂತ್ ಕನ್ಸ್ಟ್ರಕ್ಷನ್ ತೀರ್ಥಹಳ್ಳಿ ರಫೀಕ್, ಇವರು ಒಂದು ಪಂದ್ಯಾವಳಿಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ತಂಡದ ಮಾಲೀಕರು, ಅದೇ ರೀತಿಯಾಗಿ ಕ್ಲಾಸ್ 1 ಗುತ್ತಿಗೆದಾರರು ತೀರ್ಥಹಳ್ಳಿ ರಂಜಿತ್ ಕುಮಾರ್, ಇವರು ಒಂದು ಪಂದ್ಯಾವಳಿಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಶರತ್ ಅವರಿದೆ, ದಯವಿಟ್ಟು ಪಡ್ಕೊಳ್ವಿ. ಶ್ರೀನಿಧಿ ಪಡ್ಕೊಳ್ಳಿ, ಬನ್ನಿ. ನಿಧಿ ಅವರೇ, ಅವರ ಪರವಾಗಿ ನೀವು ಬಂದು ಪಡ್ಕೊಳ್ಳಿ. ನಿಧಿ ಬೆಟ್ಮಕ್ಕಿ, ಅಲ್ಲೇ ಇದ್ದೀರಾ, ಬನ್ನಿ. ಅವರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಅರುಣಗಿರಿ ಎಂಟರ್ಪ್ರೈಸಸ್ ಮಾಲೀಕರಾಗಿರ್ತಕ್ಕಂಥ ಅಶೋಕ್ BR, ಇವರು ಕೂಡ ಒಂದು ಪಂದ್ಯಾವಳಿಗೆ ಸಹಕಾರ ಮಾಡಿದ್ದಾರೆ. ಇವರು ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಈ ಒಂದು ಶೇಡ್ ನೆಟ್ಟನ್ನು ನಮಗೆ ನೀಡಿದ್ದಾರೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಳದೇ ಇದ್ದರೆ ಬಹುದೊಡ್ಡ ತಪ್ಪಾಗುತ್ತೆ. ಆಟಗಾರರು ಹೇಗೋ, ಮಾಲೀಕರು ಹೇಗೋ, ಆರ್ಗನೈಸರ್ ಹೇಗೋ, ಅದೇ ರೀತಿಯಾಗಿ ನಾವೊಂದು ಪಂದ್ಯಾವಳಿಗೆ ಸಹಕರಿಸಿದಂದರೂ ಕೂಡ ಹಾಗೆ ಅವರನ್ನು ನೆನಪಿಸಿಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಪ್ರಗತಿಪರ ಕೃಷಿಕರು ಅನಿಲ್ ಕುರುವಳ್ಳಿ, ಇವರು ಒಂದು ಪಂದ್ಯಾವಳಿಗೆ ಕೂಡ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವರು ಕ್ರೀಡಾ ಪ್ರೋತ್ಸಾಹಕರು ಮಿಲ್ಕೇರಿ ಸುಮಂತ್ ಚಿಂಚಿ, ಇವರು ಕೂಡ ಅವರ ಪರವಾಗಿ ಪೂರ್ಣೇಶ್ವರನ್ ಅವರು ಪಡ್ಕೊಳ್ಬೇಕು. ಸುಮಂತ್ ಚಿಂಚಿ ಅವರ ಪರವಾಗಿ. ಅದೇ ರೀತಿಯಾಗಿ ಇನ್ನೋರ್ವರು ಯುವ ಕಾಂಗ್ರೆಸ್ ಮುಖಂಡರು ಅಮರನಾಥ್ ಶೆಟ್ಟಿ, ಅವರ ಪರವಾಗಿ ಕೂಡ ಪೂರ್ಣೇಶ್ ಅವರೇ ಪಡ್ಕೊಳ್ಬೇಕು. ಅವರು ಕೂಡ ಒಂದು ಪಂದ್ಯಾವಳಿಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವರು ಇಂಡಿಯನ್ ಡ್ರೈವಿಂಗ್ ಸ್ಕೂಲ್ ಇದರ ಮಾಲೀಕರು ಶಶಿ, ಇವರಿಗೆ ಅವರ ಪರವಾಗಿ ಅಣ್ಣೋಣ್ಣ ಪಡ್ಕೊಳ್ಬೇಕು. ಶಶಿಯವರು. ಅದೇ ರೀತಿಯಾಗಿ ಶಶಿ ಕೋಟೆಗದ್ದೆ ಕ್ಲಾಸ್ 1 ಗುತ್ತಿಗೆದಾರರು, ಇವರೊಂದು ಪಂದ್ಯಾವಳಿಗೆ ಸಹಕಾರ ಮಾಡಿದ್ದಾರೆ. ಅವರ ಪರವಾಗಿ ಅಣ್ಣು ಪೂಜಾರು ತಲುಪಿಸ್ತಾರೆ. ಪರವಾಗಿ ತೆಗೆದುಕೊಂಡು ಧನ್ಯವಾದಗಳು. ಅದೇ ರೀತಿಯಾಗಿ ಧನುಷ್ ಉದ್ಯಮಿಗಳು ಬೆಂಗಳೂರು, ಇವರು ಒಂದು ಪಂದ್ಯಾವಳಿಗೆ ಸಹಕಾರ ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಇವರಿಗೂ ಕೂಡ ತಲುಪಿಸ್ತೇವೆ. ನೀವೆಲ್ಲರೂ ಬೆಳಗಿನ ಅವಧಿನಿಂದ ಚಂದು 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 ಅಂತ ಹೇಳಿದ್ದೀರಾ. ಪ್ರತಿಯೊಬ್ಬರಿಗೂ ಕ್ರೀಡಾಪಟುಗಳನ್ನು ಪ್ರೋತ್ಸಾಹನ ಮಾಡುವಂಥವರು ಉದ್ಯಮಿಗಳು ಬೆಂಗಳೂರು ಚಂದು, ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ಹಣ ಇದೆ ಅಂತ ಹೇಳಿ ಅವರು ಹಣವನ್ನು ಘೋಷಣೆ ಮಾಡಿಲ್ಲ. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಚಂದು ಉದ್ಯಮಿಗಳು ಬೆಂಗಳೂರು ಮಾಡಿದ್ದಾರೆ. ಇವರಿಗೆ ಆತ್ಮೀಯ ಆದರಣೀಯ ಧನ್ಯವಾದಗಳು. ಸರ್ವರಿಗೂ ಆತ್ಮೀಯ ಆದರಣೀಯ ಧನ್ಯವಾದಗಳು. ಒಂದು ಪಂದ್ಯಾವಳಿಯ ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ, ದಯವಿಟ್ಟು ಆಯೋಜಕರೆಲ್ಲ ವೇದಿಕೆ ಮೇಲೆ ಬನ್ನಿ. ಆಯೋಜಕರು ಸರ್, ಆಯೋಜಕರು ಅಂತ ಹೇಳಿದರೆ ಎಲ್ಲರೂ ಬರ್ತಾರಲ್ವಾ, ಹಾಗೆ ಹೆಸರನ್ನು ಹೇಳೋದಿಲ್ಲ. ಆಯೋಜಕರು USA ತಂಡ, ದಯವಿಟ್ಟು ಬನ್ನಿ. ಒಬೇದ್, ಪ್ರಕಾಶ್, ಲಿಖಿತ್, ಅಮೀದ್, ರಾಘವೇಂದ್ರ, ಸುಹೈಲ್ ಮತ್ತು ಸಹ ಆಟಗಾರರು ದಯವಿಟ್ಟು ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ, ಕೊನೆ ಹಂತದಲ್ಲಿ ವಿರೋಚಿತ ಸೋಲನ್ನು ಪಡ್ಕೊಂಡಿರ್ತಕ್ಕಂಥ ತೀರ್ಥಹಳ್ಳಿ ಫ್ರೆಂಡ್ಸ್ ಒಂದು ಪಂದ್ಯಾವಳಿಯ ಸೆಕೆಂಡ್ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಪ್ಲೇಯರ್ಸ್ ಎಲ್ಲ ತೀರ್ಥಹಳ್ಳಿ ಫ್ರೆಂಡ್ಸಿನ ಎಲ್ಲ ಪ್ಲೇಯರ್ಸ್ ಬಂದು ನಮ್ಮ ಈ ಒಂದು ಟ್ರೋಫಿಯನ್ನು ಪಡ್ಕೊಳ್ಳಿ. ಇದನ್ನು ನಮ್ಮ ಸಂಘಟಕರೇ ನೀಡಿ, ತೃತೀಯ ಸ್ಥಾನವನ್ನು ನಮ್ಮ ಸಂಘಟಕರೇ ಈ ಒಂದು ಟ್ರೋಫಿಯನ್ನು ನೀಡಬೇಕು. ದಯವಿಟ್ಟು ತೃತೀಯ ಸ್ಥಾನ ಇರಲಿ. ಒಂದು ಪಂದ್ಯಾವಳಿಯ ತೃತೀಯ ಸ್ಥಾನ ಆಯೋಜಕರೇ ನೀಡ್ತಾ ಇದ್ದಾರೆ. ಒಂದು ಪಂದ್ಯಾವಳಿಗೆ ಹಗಲು ರಾತ್ರಿ ಅನ್ನದೇ ಶ್ರಮಿಸಿದವರು, ಒಂದು ಪಂದ್ಯಾವಳಿ ಯಶಸ್ಸನ್ನು ಕಂಡುಕೊಳ್ಬೇಕಾದ್ರೆ ದಾನಿಗಳು, ಆಟಗಾರರು, ಮಾಲೀಕರು ಇವರೆಲ್ಲರೂ ಸಿಗಬಹುದು. ಸಂಘಟಕರು ಇನ್ನು ಬಹುಮುಖ್ಯವಾಗಿ ಪಾತ್ರ ವಹಿಸ್ತಾರೆ. ಸಂಘಟಕರಿಗೆ ಜೋರಾದ ಚಪ್ಪಾಳೆ ಬರಲಿ. ಬಹಳ ಅದ್ಭುತ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ಊಟದ ವ್ಯವಸ್ಥೆಯಲ್ಲೂ ಕೂಡ ನಿನ್ನೆ ದಿನ ಶುದ್ಧ
ಸಸ್ಯಾಹಾರಿ ಅದ್ಭುತ ಭೋಜನ ಮಾಡಿದ್ರು. ಇವತ್ತಿನ ದಿನ ವೆಜ್ ಮತ್ತು ನಾನ್ ವೆಜ್ ಈ ರೀತಿಯಾಗಿರ್ತಕ್ಕಂಥ ಊಟಗಳು ಮದುವೆ ಮನೆಯಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಇವತ್ತಿನ ದಿನ ಕ್ರಿಕೆಟ್ನಲ್ಲಿ ಕೂಡ ಕಾಣುವಂಥದ್ದಾಗಿದ್ದು ಅದು USA ತಂಡದವರಿಂದ ಮಾತ್ರ ಸಾಧ್ಯ. ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆ ನಮ್ಮಿಂದ ಆಗೋದು ಅದೊಂದೇ. ಈ ಸಂಘಟಕರಿಗೆ ಚಪ್ಪಾಳೆಯ ಮುಖಾಂತರ ಇವರನ್ನ ಗೌರವಿಸೋಣ. ಮಂಜು ಅವರೇ, ರಾಘು ಅವರೆಲ್ಲ ಬನ್ನಿ. USA ತಂಡ ಅಂತ ಹೇಳಿದರೆ ಎಲ್ಲರೂ ಬರ್ತಾರೆ, ಹೆಸರು ಹೇಳೋದಿಲ್ಲ. ಒಂದು ಪಂದ್ಯಾವಳಿಯ ಸೆಕೆಂಡ್ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ವಿರೋಚಿತ ಹಣ್ಣು ಮೇಳಿಗೆ. ನೀವು ಕೂಡ USA ತಂಡದವರು ಬನ್ನಿ. ಗುಂಡ ಮೇಳಿಗೆ, ಹಣ್ಣು ಮೇಳಿಗೆ ಬನ್ನಿ. ಜೋರಾದ ಚಪ್ಪಾಳೆ ಬರಲಿ. ತೃತೀಯ ಸ್ಥಾನ. ಇವತ್ತಿನ ದಿನ ನೀವು ಸೆಮಿಫೈನಲ್ನಲ್ಲಿ ಸೋಲನ್ನು ಕಂಡಿರಬಹುದು. ಕಾಲಚಕ್ರ ಮುಂದಿನ ದಿನಗಳಲ್ಲಿ ನಿಮ್ಮ ತಂಡ ಭಾಗವಹಿಸಿ ಜಯವನ್ನು ಕಾಣಲಿ ಅನ್ನುವ ಆಶಯ ನನ್ನದು, ನಮ್ಮೆಲ್ಲರದು ಕೂಡ. ಧನ್ಯವಾದಗಳು ಸರ್, ನೀಡಿದ್ದಕ್ಕಾಗಿ, ಗೌರವಿಸಿದ್ದಕ್ಕಾಗಿ. ಈ ಒಂದು ಪಂದ್ಯಾವಳಿಯ ಆಯೋಜಕರ ಪರವಾಗಿ ಉಬೇದುಲ್ ಅವರು. ಓಕೆ ಅಲ್ಲ, ಆಯೋಜಕರ ಪರವಾಗಿ ಒಬ್ಬರು ಮಾತಾಡಬೇಕು. ಯಾಕಂತ ಹೇಳಿದರೆ ಒಂದು ಟೂರ್ನಮೆಂಟಿಗೆ ಸತತವಾಗಿ 1 ತಿಂಗಳ ಕಾಲ ಶ್ರಮವನ್ನು ಪಟ್ಟಿದ್ದೀರಾ. ತಮ್ಮ ಕೆಲಸವನ್ನು ಬದಿಗಿಟ್ಟು ಈ ಒಂದು ಟೂರ್ನಮೆಂಟ್ಗಾಗಿ ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದೀರಾ. ಒಂದು ಟೂರ್ನಮೆಂಟಿನ ಪರವಾಗಿ ಒಂದೆರಡು ಮಾತಾಡಬೇಕು. ಅಣ್ಣಣ್ಣ ನೀವೇ ಮಾತಾಡಿ, ಹಿರಿಯರಿದ್ದೀರಾ, ನೀವು ಅವರ ಜೊತೆಗೆ 1 ತಿಂಗಳು ನಿಮ್ಮ ಕೆಲಸವನ್ನು ಬದಿಗಿಟ್ಟು ಸಮಯವನ್ನು ಕೊಟ್ಟಿದ್ದೀರಾ. ಹೌದು, ವೇದಿಕೆ ಮೇಲೆ 3 ಜನ ಪೂರ್ಣೇಶ್ ಇದ್ದೀವಿ. ಕೆಳಕೆರೆ ಪೂರ್ಣೇಶ್ ನೆನಪು ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ನಮ್ಮ ಕೆಳಕೆರೆ ಪೂರ್ಣೇಶ್ ಹೇಳ್ದಂಗೆ ಲೈನ್ ದೊಡ್ಡ ಇದೆ, ಎಲ್ರದ್ದು ಹೆಸರು ಹೇಳಲಿಕ್ಕೆ ಹೋಗಲ್ಲ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾತೆಯರೇ, ಗ್ರಾಮಸ್ಥರೇ, ಮಕ್ಕಳೇ ಹಾಗೂ ಕ್ರೀಡಾಪಟುಗಳೇ, ಇವತ್ತು ಆಯೋಜಕರ ಪರವಾಗಿ ನಿಜಕ್ಕೂ ಮಾತಾಡಬೇಕಾಗಿದ್ದು ನಾನಲ್ಲ, ನಮ್ಮ ಉಬೋದಿಲ್ಲ ಮಾತಾಡಬೇಕಿತ್ತು. ಒಂದು ವಾಯ್ಸು ಹೋಗಿದೆ ಮತ್ತು ಸ್ವಲ್ಪ ಸಂಕೋಚ ಕೂಡ ಹೌದು ನನಗೆ. ನಿಜಕ್ಕೂ ಉಬೋದಿಲ್ಲ ಮತ್ತು ಅವರ ತಂಡ ಈ ಒಂದು ಅಚ್ಚುಕಟ್ಟಾದ ಟೂರ್ನಿ ನಡಿಬೇಕು ಅಂತ ಹೇಳಿದ್ರೆ ಎಲ್ಲ ಹೇಳಿದಾಗೆ ತಿಂಗಳುಗಟ್ಟಲೆಯ ಶ್ರಮ ನಿಜಕ್ಕೂ ಇದೆ. ಈಗಲೂ ಕೂಡ ಟೆನ್ಷನ್ನಲ್ಲೇ ಓಡಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಂಭ್ರಮ ಒಂದು ಬದಿ ಆದರೆ ಅವರ ಟೆನ್ಷನ್ನು ತಲೆಬಿಸಿ ಬೇರೆ ಬೇರೆ ರೀತಿಯ ಈ ಪ್ರೈಸ್ ಕೊಡೋದ್ರಿಂದ ಹಿಡಿದು ಕಲೆಕ್ಷನ್ ಮಾಡೋದ್ರಿಂದ ಹಿಡಿದು ಈಗ ಗೆದ್ದಿರ್ತಕ್ಕಂಥ ತಂಡಗಳಿಗೆ ನಗದನ್ನು ಕೊಡಬೇಕಾಗಿರ್ತಕ್ಕಂಥ ಟೆನ್ಷನ್ ಕೂಡ ಇರ್ತದೆ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆಲ್ರಿಗೂ ಗೊತ್ತಿರುತ್ತೆ, ಮತ್ತು ಈ ಕಾರ್ಯಕ್ರಮ ನಡೆಸಿದವ್ರಿಗೆ ಗೊತ್ತಿರುತ್ತೆ ಒಂದು ಕಾರ್ಯಕ್ರಮ ನಡೆಸೋದು ಎಷ್ಟು ಕಷ್ಟ, ಅದನ್ನು ಅಚ್ಚುಕಟ್ಟಾಗಿ ಮುಗಿಸೋದು ಎಷ್ಟು ಕಷ್ಟ ಅಂಥೇಳಿ. ಆಮೇಲೆ ನಾನು ಇಲ್ಲಿ ಇವತ್ತು ನಾನೆಲ್ಲ ಮೇಲ್ಗಡೆ ಕೂರಬೇಕಾಗಿರೋದು, ಮತ್ತೊಂದು ಸತಿ ಹೇಳ್ತೀನಿ, ಉಬೋದಿಲ್ಲನೇ ಕೂಡಬೇಕಾಗಿತ್ತು. ಮತ್ತು ಇಲ್ಲಿ ಏನು 6 ಜನ ಫೋಟೋ ಕಾಣ್ತಾ ಇದೆ, ಅವರ ಹೆಸರು ಕೂಡ ಅಲ್ಲೇ ಹಾಕಿದೆ. ಇವರೆಲ್ಲರ ಶ್ರಮ ಕೂಡ ತುಂಬ ಇದೆ. ಮತ್ತು ನನಗೂ ಕೂಡ ಅವಾಗ ವೇದಿಕೆ ಹತ್ತಬೇಕಾದ್ರೆ ಹೇಳಿದ್ದಾನೆ, ಸುಲಗೋಡು ಮತ್ತು ಕಾಳಗಾರ ಭಾಗದ ಎಲ್ಲ ಗ್ರಾಮಸ್ಥರು ತುಂಬಾ ಸಹಕಾರ ನೀಡಿದ್ದಾರೆ. ಹಾಗೆ ಈ ಕ್ರೀಡಾಂಗಣವನ್ನು ಹಿರಿಯರೆಲ್ಲ ಮಾಡಿಲ್ಲ ಅಂತ ಹೇಳಿದರೆ ಇವತ್ತು ಎಷ್ಟು ಶ್ರಮ ಹಾಕಿ ಈ ಒಂದು ಟೂರ್ನಮೆಂಟನ್ನು ನಡೆಸಿದ್ರು, ಈ ಕ್ರೀಡಾಂಗಣ ಕೂಡ ಮಾಡಬೇಕಾದ್ರೆ ಅಷ್ಟೇ ಶ್ರಮ ಹಾಕಿದ್ರು. ಅವರ ಶ್ರಮಕ್ಕೆ ಈ USA ತಂಡ ಒಂದು ಇವತ್ತಿನ ಒಂದು ಮೆರುಗನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಆಯೋಜಕರ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಹೇಳಲಿಕ್ಕೆ ಇನ್ನಷ್ಟು ಇದೆ, ಇದು ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಮತ್ತು ಇನ್ನೊಮ್ಮೆ ನಮಗೆ ಸಹಕರಿಸಿದಂಥ ಎಲ್ಲ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿರೋ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಅಣ್ಣಣ್ಣವರೇ. ಇನ್ನೋರ್ವರು ನಮಗೆ ಸ್ಕೋರಿಂಗನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಸುಹೈಲ್ ಡಿಪೋ.
ಇವರು ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಅದೇ ರೀತಿಯಾಗಿ ನಮಗೆ 4 ದಿನಗಳ ಕಾಲ ನಮಗೆ ಟೂರ್ನಮೆಂಟ್ಗೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥವರು ಉಮೇಶ್ ರಾವ್, ನಿಮಗೆ ಕೂಡ ಆತ್ಮೀಯ ಆದರಣೀಯ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ. ಇಲ್ಲಿ ತಂಡದ ಆಟಗಾರ ಹೆಸರನ್ನ ಕರೀತೇವೆ. ಪ್ರತಿಯೊಬ್ಬರಿಗೂ ಕೂಡ ಮೆಡಲ್ ಬದಲಾಗಿ ನೆನಪಿನ ಕಾಣಿಕೆ ಇರ್ತದೆ, ಗೌರವ ಸ್ಮರಣಿಕೆ ಇರ್ತದೆ, ಅದನ್ನು ಪಡ್ಕೊಳ್ಬೇಕು. ತಂಡದ ನಾಯಕರು ಸಚಿನ್ ಹಿರೇಸರ, ದಯವಿಟ್ಟು ಬಂದು ಗೌರವ ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಅಲ್ಲಿ ಗೇಲ್ಗಿರಿ ಅವರು, ಅದೇ ರೀತಿಯಾಗಿ ಸತ್ಯಾನಂದ ಬುಕ್ಲಾಪುರ, ಅದೇ ರೀತಿಯಾಗಿ ಕಿರಣ್ ಕಟ್ಟೆಹಾಕಲು, ಅದೇ ರೀತಿಯಾಗಿ ಶರತ್ ಹೊನ್ನಾನಿ, ಅದೇ ರೀತಿಯಾಗಿ ಶರತ್ ಹೊನ್ನಾನಿ, ಯಶವಂತ ಬುರ್ಗಾವದೆ, ಅದೇ ರೀತಿಯಾಗಿ ಶಕೀಲ್ ಆರಗ, ಶಕೀಲ್ ಮತ್ತು ವಿಕಾಸ್, ಅದೇ ರೀತಿಯಾಗಿ ಇನ್ನೋರ್ವರು ಸುನಿಲ್ ಲೆಫ್ಟಿ, ದೀಪಕ್ ಬನ್ನಿ, ಸುನಿಲ್ ಬನ್ನಿ, ಅದೇ ರೀತಿಯಾಗಿ ಶರತ್ ಬನ್ನಿ, ಅದೇ ರೀತಿಯಾಗಿ ಅಶು ಬನ್ನಿ, ದೀಕ್ಷಿತ್ ಬನ್ನಿ, ಅದೇ ರೀತಿಯಾಗಿ ನಿಜಾಮ್ ಅವರು ಬಹಳ ಅದ್ಭುತವಾಗಿ ಬೌಲಿಂಗನ್ನು ಮಾಡಿದರು. ನಿಜಾಮ್ ಅನಿವಾರ್ಯ ಕಾರಣದಿಂದ ಅವರ ಫ್ಯಾಮಿಲಿಯ ಒಬ್ಬರಿಗೆ ಅನಿವಾರ್ಯ ಕಾರಣದಿಂದ ಒಂದು ತುರ್ತು ಎಮರ್ಜೆನ್ಸಿ ಆಗಿ ಅವರು ಮಣಿಪಾಲಿಗೆ ತೆರಳಿದರು. ಅವರಿಗೂ ಕೂಡ ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾರೆ ಅವರ ತಂಡದ ಆಟಗಾರರು. ಅದೇ ರೀತಿಯಾಗಿ ದೀಪಕ್ ಕರೆದಿದ್ದೀನಿ, ಬನ್ನಿ. ಬರೋದೋಡ ಅಷ್ಟೇ ಅಲ್ವಾ ಟೀಮು? ಮತ್ತೆ ಯಾರಿದ್ದೀರಾ? ಮುಗೀತಲ್ಲ? ಓಕೆ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಪಂದ್ಯಾವಳಿಯ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಬ್ರೋಕೋಡ್ ಬ್ರದರ್ಸ್ಗಳ ತಂಡ. ಈ ಪಂದ್ಯಾವಳಿಯ ಅತ್ಯುತ್ತಮ ತಂಡವಾಗಿ ಮೊದಲ ಸೆಮಿಫೈನಲ್ನಲ್ಲೇ ಅದ್ಭುತ ಪ್ರದರ್ಶನ ನೀಡಿ ಫೈನಲ್ ಎಂಟ್ರಿನ ಪಡೆದುಕೊಂಡು ಫೈನಲ್ನಲ್ಲಿ ವಿರೋಚಿತ ಸೋಲನ್ನು ಕೊನೆ ಹಂತದಲ್ಲಿ ಕಂಡಿದ್ದಾರೆ. ಅವರ ತಂಡದ ಎಲ್ಲ ಆಟಗಾರರು ಬಂದು ಮೆಡಲ್ ಜೊತೆಗೆ ನಮ್ಮ ಈ ಒಂದು ಟ್ರೋಫಿಯನ್ನು ಪಡ್ಕೊಳ್ಬೇಕು. ಬ್ರೋಕೋಡ್ ಅಶ್ವಲ್, ಫೈಜಲ್, ಸಿಕಂದರ್, ಲಕ್ಷ್ಮೀಶ್, ಸತೀಶ್ ಬಿದ್ರಾಳಿ, ಸಮೀರ್, ಆಸಿಫ್, ಅದೇ ರೀತಿಯಾಗಿ ಆಮೇಲೆ ಬನ್ನಿ ಸತೀಶ್ ಅವರು, ಶಾರುಖ್ ಅವರು, ತಹಸೀಲ್ ಅವರು, ರೋಷನ್, ಸಾಹಿಲ್ ಮತ್ತು ಸುಹೈಲ್, ಇಮ್ತಿಯಾಜ್ ಅವರು, ಯಶವಂತ, ಅದೇ ರೀತಿಯಾಗಿ ಮುಸ್ತಫ್ ಅವರು, ಎಲ್ಲರೂ ಬನ್ನಿ. ಈ ಒಂದು ಪಂದ್ಯಾವಳಿಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ಮೆಡಲ್ ಎಲ್ಲ ಹಾಕೊಳ್ಳಿ ಇಲ್ಲಿ ಸರ್, ಮೆಡಲ್ ಎಲ್ಲ ಕೊಡಿ. ಜೋರಾದ ಚಪ್ಪಾಳೆ ಬರಲಿ. ಬ್ರದರ್ಸ್ಗಳ ತಂಡ ಬ್ರೋಕೋಡ್ ಅದ್ಭುತ ಪ್ರದರ್ಶನ ನೀಡಿ ಪಂದ್ಯಾವಳಿಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ದಿನ ನೀವು ರನ್ನರ್ಸ್ ಅನ್ನು ಪಡ್ಕೊಂಡಿರ್ಬೋದು. ಮುಂದಿನ ದಿನದಲ್ಲಿ ನಿಮ್ಮ ತಂಡವನ್ನು ಖರೀದಿ ಮಾಡಿ ಫೈನಲ್ ಎಂಟ್ರನ್ನ ಪಡ್ಕೊಂಡು ಚಾಂಪಿಯನ್ ಆಗಲಿ ಎನ್ನುವ ಆಶಯ ನನ್ನದು ಕೂಡ, ನಿಮ್ಮೆಲ್ಲರದು ಕೂಡ. ಧನ್ಯವಾದಗಳು ಸ್ವೀಕರಿಸಿದ್ದಕ್ಕಾಗಿ, ನೀಡಿದ್ದಕ್ಕಾಗಿ. ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ಗಳ ತಂಡ ಖೇಲೋ ಭಾರತ್ ವಾಜಪೇಯಿ ಟ್ರೋಫಿಯ ರನ್ನರ್ಸ್ಗಳ ತಂಡ ಇದೀಗ ಫೈನಲ್ ಎಂಟ್ರಿನ ಪಡ್ಕೊಂಡು ಚಾಂಪಿಯನ್ ಆಗಿ ಹೊರಹೊಮ್ತಾ ಇರ್ತಕ್ಕಂಥ ಒಂದು ತಂಡ ಭಾರತ್ ಜೋಡೋ ತೀರ್ಥಹಳ್ಳಿ ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ ಆಗಿ ಹೊರಹೊಮ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಿ. ಒಬೇದುಲ್ ಬನ್ನಿ, ಒಬೇದುಲ್ ಬನ್ನಿ. ಈ ಒಂದು ಪಂದ್ಯಾವಳಿಯ ಚಾಂಪಿಯನ್ಗಳ ತಂಡ ಭಾರತ್ ಜೋಡೋ ತೀರ್ಥಹಳ್ಳಿ ಕಳೆದ ವಾರ ರನ್ನರ್ಸ್ಗಳಾಗಿ ಈ ವಾರ ಚಾಂಪಿಯನ್ ಆಗಿ ಹೊರಹೊಮ್ತಾ ಇರ್ತಕ್ಕಂಥ ತಂಡ. ಸತತವಾಗಿ 3 ಬಾರಿ ರಾಷ್ಟ್ರೀಯ ಮಟ್ಟದ
ಪಂದ್ಯಾವಳಿ ನಡೆಸಿದಂಥ ಭಾರತ್ ಜೋಡೋ ತಂಡವನ್ನು ಖರೀದಿ ಮಾಡಿ ಇದೀಗ ಸತತವಾಗಿ 2 ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಸಚಿನ್ ಹಿರೇಸರ, ಶರತ್, ಪದ್ಮನಾಭ ಬಿಟ್ಟೆ, ಅದೇ ರೀತಿಯಾಗಿ ಧ್ರುವ ಕುಮಾರ್, ಪೂರ್ಣೇಶ್ ಕೆಳಕೆರೆ, ಯಶವಂತ, ವಿಕಾಸ್, ಅದೇ ರೀತಿಯಾಗಿ ಜಾನ್ ಕೊಲ್ಲಿ, ಅದೇ ರೀತಿಯಾಗಿ ದೀಕ್ಷಿತ್. ಚಾಂಪಿಯನ್ ಕನ್ನಡ ರಾಜ್ಯೋತ್ಸವ ಟ್ರೋಫಿಯ ತೀರ್ಥಹಳ್ಳಿಯ ಹೃದಯ ಭಾಗವಾಗಿರುವಂತಹ ಸುಳುಗೋಡಿನ ಮಣ್ಣಿನಲ್ಲಿ ಸೀಸನ್ 1ನ ಚಾಂಪಿಯನ್ ಆಗಿ ಹೊರಹೊಮ್ತಾ ಇದೆ. ಇತಿಹಾಸ ಪುಟದಲ್ಲಿ ಮುಂದೊಂದು ದಿನ USA ಸೀಸನ್ 1ನ ಚಾಂಪಿಯನ್ ಆಗಿ ಹೊರಹೊಮ್ಮುವಂತ ಒಂದು ದಾಖಲೆಯನ್ನು ತೆಗೆದು ನೋಡಿದಾಗ ಆ ಹೆಸರು ಬರೆಯೋದು ಭಾರತ್ ಜೋಡೋ ತೀರ್ಥಹಳ್ಳಿಗೆ ಸಲ್ಲುತ್ತದೆ. ಧನ್ಯವಾದಗಳು. ನಿಮ್ಮ ವಿಜಯದ ನಾಗಾಲೋಟ ಹೀಗೆ ಮುಂದುವರಿಯಲಿ ಸಚಿನ್ ಮತ್ತು ಅವರ ತಂಡಕ್ಕೆ. 1,111,ರ ಜೊತೆಗೆ ಆಕರ್ಷಕವಾಗಿರುವಂತಹ ಚಿನ್ನ ಬಣ್ಣದ ವರ್ಣರಂಜಿತ ಟ್ರೋಫಿ ಭಾರತ್ ಜೋಡೋ ಪಾಲಾಗ್ತಾ ಇದೆ. ಧನ್ಯವಾದಗಳು. ಬಹುಮುಖವಾಗಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿದಂಥ ಈ ವೇದಿಕೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಯಪಡಿಸುತ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು, ಈ ಸೀಸನ್ 1 ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಮುಗಿಸ್ತಾ ಇದ್ದಾವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.